ಸಾಮ್ರಾಟ್ ನಿಲ್ಲು ಸಾಮ್ರಾಟ್. ಅಲ್ಲೇ ಅತ್ತಿತ್ತ ನಡ್ಕೊಂಡು ಹೋಗ್ತಿದ್ದ ಒಬ್ಬ ಶ್ರೀಮಂತನನ್ನ ಅಚಾನಕ್ ಆಗಿ ಸಾನ್ಯಾ ಡ್ಯಾಶ್ ಆದಾಗ ಅವನ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲಿ ಹಾಳಾಗೋಯ್ತು. ಸಿಟ್ಟಲ್ಲಿ ಸಿಡಿದೆದ್ದ ಶ್ರೀಮಂತನನ್ನ ಕಂಡು ಕ್ಷಮೆ ಕೇಳ್ತಾ ಬೇಡಿದ್ಲು ಸಾನ್ಯಾ. ಸರ್ ಪ್ಲೀಸ್ ಸರ್, ಸಾರಿ ಸರ್, ಗೊತ್ತಿಲ್ದೆ ಮಾಡ್ದೆ ಸರ್. ಗೊತ್ತಿಲ್ದೆ ಇದ್ರೆ ಕಣ್ ಕಾಣದ್ ಕುರುಡಿನ ನೀನು? ಫಸ್ಟ್ ಆಫ್ ಆಲ್ ನೀನೆಲ್ಲ ಯಾರು ಒಳಗ್ ಬಿಟ್ರು? ಸಾರಿ ಪ್ಲೀಸ್ ಸರ್, ನಾನು ಈ ಕೋಟ್ ನ ಕ್ಲೀನ್ ಮಾಡ್ಕೊಡ್ತೀನಿ. ಕ್ಲೀನ್ ಮಾಡ್ತೀಯಾ? ಈ ಕೋಟ್ ವ್ಯಾಲ್ಯೂ ಗೊತ್ತಾ ನಿಂಗೆ? ನಾನು ಇದನ್ನ ಫ್ರಾನ್ಸ್ ನಿಂದ 20 ಲಕ್ಷ ರೂಪಾಯಿಗೆ ಇಂಪೋರ್ಟ್ ಮಾಡಿದೀನಿ. ಏನ್ ಹೇಳ್ತೀಯ ಇದಕ್ಕೆ ನೀನು? ಇದನ್ನ ದೊಡ್ಡ ವಿಷಯ ಮಾಡ್ಬೇಡಿ ಸರ್, ಎಲ್ರು ನೋಡ್ತಿದ್ದಾರೆ. ಪ್ಲೀಸ್ ಸರ್, ನಾನು ಸೈಲೆಂಟ್ ಆಗಿ ಹೊರಗೆ ಹೋಗ್ತೀನಿ ಸರ್, ಪ್ಲೀಸ್ ಸರ್. ಹೊರಗೆ ಹೋಗ್ತೀಯಾ? ಹಾಗಾದ್ರೆ ಈ ಸೂಟ್ಗೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕೆ ಯಾರು ಹಣ ಕೊಡ್ತಾರೆ? ನಿನ್ನ ಅಷ್ಟು ಈಸಿಯಾಗಿ ಹೋಗೋಕ್ ಬಿಡಲ್ಲ. ನೀನ್ ಈಗ್ಲೇ ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಇವನ್ ಯಾರು ಹೊಸ ಜೋಕರ್? ಸಾಮ್ರಾಟ್, ಈ ರೆಸ್ಟೋರೆಂಟ್ ಸ್ಟ್ಯಾಂಡರ್ಡ್ ಅಷ್ಟೊಂದು ಚೀಪ್ ಆಗೋಯ್ತಾ? ಈಗ್ಲೇ ಈ ಕ್ಷಣನೇ ನನ್ನ ಹೆಂಡತಿಗೆ ನೀನು ಸಾರಿ ಕೇಳ್ಬೇಕು. ಸಾಮ್ರಾಟ್. ಯಾರು? ನಾನು ಇವಳಿಗೆ ಸಾರಿ ಕೇಳ್ಬೇಕಾ? ಸಾಮ್ರಾಟ್ ಪ್ಲೀಸ್ ಲಿಸನ್ ಟು ಮೀ ಸಾಮ್ರಾಟ್. ಅವ್ರ ಹತ್ರ ಸಾರಿ ಕೇಳಿಲ್ಲ ಅಂದ್ರೆ ಇಲ್ಲಿಂದ ನಮ್ಗೆ ಹೋಗೋಕ್ಕಾಗಲ್ಲ ಸಾಮ್ರಾಟ್. ಹಿ ಇಸ್ ದ ಓನರ್ ಆಫ್ ತಾನ್ಯಾ ಇಂಡಸ್ಟ್ರೀಸ್. ಇಶ್ಯೂ ಮಾಡದೆ ಸಾರಿ ಕೇಳ್ಬಿಡೋಣ ಸಾಮ್ರಾಟ್ ಪ್ಲೀಸ್. ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಈಗ್ಲೇ ನೀನು ನನ್ನ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇವತ್ತೇ ನಿನ್ ಜೀವನನ ಬುಡಾ ಮೇಲ್ ಮಾಡ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಾ? ನಾನು ಈ ಸಿಟಿಲಿ ಎಷ್ಟು ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾ? ಮಿಲಿಯನರ್ಸ್, ಟ್ರಿಲಿಯನರ್ಸ್, ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಎಲ್ರು ನನ್ನ ಪಾಕೆಟ್ ನಲ್ಲಿ. ನಾನು ಮನ್ಸ್ ಮಾಡಿದ್ರೆ ಚೀಟಿಕೆ ಹೊಡೆಯೋಷ್ಟರಲ್ಲಿ ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ. ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋ ಅವಶ್ಯಕತೆನೂ ಇಲ್ಲ. ನಿನ್ ಕಂಪ್ಲೀಟ್ ಬಿಸ್ನೆಸ್ ಮಾಯ ಆಗಿ ಹೋಗುತ್ತೆ. ನೋಡ್ತೀಯಾ? ಮಾಡೋ, ಧೈರ್ಯ ಇದ್ರೆ ಮಾಡೋ. ನಮ್ ಕಂಪನಿ ಶೇರ್ ಸಡನ್ ಆಗಿ ಕುಸ್ತಿದೆ. ಏನಾಯ್ತಪ್ಪ? ನೀನ್ ಯಾವ್ದೋ ದೊಡ್ಡ ವ್ಯಕ್ತಿ ಜೊತೆ ಜಗಳ ಮಾಡಿದ್ಯಾ ಅನ್ಸುತ್ತೆ. ಅವರು ನಮ್ ಸಾಮ್ರಾಜ್ಯವನ್ನ ತಲೆ ಕೆಳಗ್ ಮಾಡಿದ್ದಾರೆ. ನೀನ್ ಈಗ್ಲೇ ಅವ್ರ ಹತ್ರ ಸಾರಿ ಕೇಳು. ಇಲ್ಲ ಅಂದ್ರೆ ನಾಳೆ ನಾವು ನಡು ರಸ್ತೆ ನಿಲ್ಬೇಕಾಗುತ್ತೆ. ಯಾರು ಸರ್ ನೀವು? ನಿಜವಾಗ್ಲೂ ಸಾಮ್ರಾಟ್ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರೆ ಯಾಕೆ ರಾತ್ರಿ ಹಗಲು ಕಷ್ಟಪಟ್ಟು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ? ಸಾಮ್ರಾಟ್ ಒಬ್ಬ ಮನೆ ಅಳಿಯ. ಅವನ ಅತ್ತೆ ಅವನನ್ನ ಎಲ್ಲಾ ಕೆಲಸ ಮಾಡೋ ಕೆಲಸದೊಂಥರ ಟ್ರೀಟ್ ಮಾಡ್ತಿದ್ರು. ಸಾಮ್ರಾಟ್ ಕಿಚನ್ ನಿಂದ ಅವಸರವಾಗಿ ಹೊರಗೆ ಹೋಗ್ತಿರೋದನ್ನ ಕಂಡ ಅವನ ಅತ್ತೆ ಶರ್ಮಿಳಾ ಸಾಮ್ರಾಟ್ನ ಕಾಲೆಳೆದು ಅವಮಾನಿಸೋಕೆ ಹೊಟ್ಲು. ಅದ್ ಹೇಗ್ ನೀನು ಹೆಂಡತಿ ದುಡ್ಡಲ್ಲಿ ನಾಚಿಕೆನೆ ಇಲ್ದೆ ಕೂತ್ಕೊಂಡು ಬಿಟ್ಟಿ ಊಟ ಮಾಡ್ತೀಯೋ? ಕತ್ತೆ ಕಿರುಬಾ, ನನಗ್ ಕಾಲ್ ನೋಯ್ತಿದೆ, ಒಂಚೂರು ಒತ್ತು. ಅತ್ತೆ, ಒಂದ್ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಮುಗಿಸ್ಕೊಂಡ್ ಬಂದ್ ಮಾಡ್ತೀನಿ. ಏಯ್, ಏನೋ ದೊಡ್ಡ ಹೋಟೆಲ್ ಓನರ್ನ ಮೀಟ್ ಆಗೋಕ್ ಹೋಗೋ ತರ ಮಾತಾಡ್ತಿದ್ಯಾ? ಊಟ ತಾನೇ ಡೆಲಿವರಿ ಮಾಡಕ್ ಹೋಗ್ತಿದ್ಯಾ? ಆ ಚಿಲ್ಡ್ರ ದುಡ್ಡನ್ನ ನಾನ್ ನಿನಗ್ ಕೊಡ್ತೀನಿ, ಬಂದು ಕಾಲ್ ಒತ್ತು. ಶರ್ಮಿಳಾ ಕಿರ್ಚಾಡೋದನ್ನ ಕೇಳಿಸ್ಕೊಂಡು ಒಳಗ್ ಬಂದ ಸಾನ್ಯಾ. ಏನ್ ಸದ್ದು, ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಒಬ್ಳೆ ಕಿರ್ಚಾಡೋಕೆ ನನ್ಗೇನ್ ಗ್ರಾಚಾರನಾ? ಈ ಮನೇಲಿ ನನ್ ಗಂಟ್ಲು ಒಣಗ್ ಹೋಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ ಗಂಡನೇ. ನಿನ್ನ ತಾತ ನಿನ್ನ ಕಟ್ಟಿ ನಿನ್ನ ಜೀವನನೇ ಹಾಳ್ ಮಾಡಿದ್ರು. ನಾನೊಂದ್ ವಿಷಯ ಹೇಳ, ಈಗ್ಲೇ ಇವನನ್ನ ಮನೆಯಿಂದ ಒದ್ದು ಹೊರಗ್ ಹಾಕು. ಯಾವ್ದಕ್ಕೂ ಲಾಯಕ್ಕಿಲ್ದವನು. ಸಾನ್ಯಾ. ಸಾಮ್ರಾಟ್, ಅವ್ರು ಹೇಳಿದ್ದನ್ನ ಮಾಡಿ ಹೋಗ್ಬಾರ್ದ ಸಾಮ್ರಾಟ್? ಇಲ್ಲ ಸಾನ್ಯಾ, ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗ್ತಿದ್ದೀನಿ, ಹೋಗ್ ಬಂದ್ ಮಾಡ್ತೀನಿ ಅಂತ ಹೇಳಿ ಸಾಮ್ರಾಟ್ ವೇಗವಾಗಿ ಹೊರಟೋದ. ಅದನ್ನ ನೋಡಿದ ಶರ್ಮಿಳಾ ಕೋಪ ಮುಗಿಲು ಮುಟ್ಟಿತು. ಹಿಂತಿರುಗ್ ಬರ್ಲಿ, ಈ ನಾಯಿಗ್ ಪಾಠ ಕಲಿಸ್ತೀನಿ. ಈ ಬಿಕಾರಿ ನಾಯಿನ ನಾನು ಮನೆಯಿಂದ ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ತನ್ನನ್ನ ಒದ್ದು ಓಡಿಸೋಕೆ ಕಾದಿರೋ ತನ್ನ ಅತ್ತೆಯನ್ನ ಸಾಮ್ರಾಟ್ ಹೇಗೆ ಎದುರಿಸ್ತಾನೆ? ಅವನು ತನ್ನ ಅತ್ತೆಯಿಂದ ತಪ್ಪಿಸ್ಕೊಂಡ. ಮುಂದೆ ಏನಾಯ್ತು? ಅಂದು ರಾತ್ರಿ ಸಾಮ್ರಾಟ್ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ ಸಫೈರ್ಗೆ ಬಂದ. ಆದ್ರೆ ಲೋ ಕ್ಲಾಸ್ ನಿಲ್ಲೋ, ಅಡ್ರೆಸ್ ತಪ್ಪ ಬಂದಿದ್ಯಾ?
ನಿನ್ನೆಲ್ಲ ಯಾರು ಒಳಗ್ ಬಿಟ್ರು? ಹೋಗೋ ಸರ್, ಹೊರಗೆ. ಮೊದಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಹೋಟೆಲ್ ಅಕ್ರಮ್ ಸರ್ನ ಮೀಟ್ ಆಗೋದಕ್ಕಂತ ಬಂದಿದ್ದೀನಿ. ದಯವಿಟ್ಟು ಒಳಗ್ ಬಿಡಿ ನನ್ನ. ಸಾಮ್ರಾಟ್ ಹಾಕಿದ್ದ ಹಳೆ ಶರ್ಟ್, ಕಿತ್ತೋಗಿರೋ ಚಪ್ಪಲ್ ಎಲ್ಲವನ್ನ ಮೇಲಿಂದ ಕೆಳಗೆ ನೋಡಿದ ಸೆಕ್ಯೂರಿಟಿ. ನೀನು ಅಕ್ರಮ್ ಸರ್ನ ಮೀಟ್ ಆಗೋಕ್ ಬಂದಿದ್ಯಾ? ನಿನಗೆ ಬಾತ್ರೂಮ್ ತೊಳೆಯೋಕೆ ಯೋಗ್ಯತೆ ಇಲ್ಲ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ನಡಿಯೋ ಹೊರಗೆ. ಸರ್, ನಾನೊಂದು ಇಂಪಾರ್ಟೆಂಟ್ ವಿಷಯಕ್ಕಾಗಿ ಅವ್ರನ್ನ ಮೀಟ್ ಆಗ್ಬೇಕು. ದಯವಿಟ್ಟು ನನ್ನ ಒಳಗ್ ಬಿಡಿ ಸರ್, ಪ್ಲೀಸ್. ಅವನು ಮಾತಾಡ್ತಿದ್ರೆ ಅದನ್ನ ಸಹಿಸೋಕಾಗದೆ ಸಾಮ್ರಾಟ್ ಒಳಗೆ ಹೋಗಿ ಬಿಡಿ. ಟ್ರೈ ಮಾಡಿದಾಗ ಏನ್ ಮಾಡ್ತಾ ಇದ್ದೀರಾ? ಗಾರ್ಡ್ಸ್ ಅವನನ್ನ ಒದ್ದು ಬಿಡಿ ಹೊರಗೆ ನಾನು. ಹಾಕೋಕೆ ನೋಡ್ತಿದ್ದಾಗ ಬಿಡಿ ಅಲ್ಲಿಗೆ ಸರ್. ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹಾಗೂ ಅವಳ ನ್ಯೂ ಬಾಯ್ ಫ್ರೆಂಡ್ ಜಗನ್ ಬಂದ್ರು. ಸೆಕ್ಯೂರಿಟಿ, ಈ ರೀತಿ ಬಿಕಾರಿಗೆಲ್ಲ ನೀವು ಹೊರಗ್ ತಾನೇ ಊಟ ಹಾಕೋದು? ಪಾಪ, ಹಸಿವಾಗ್ತಿದೆ ಅಂತ ಒಳಗ್ ಬಂದಿರ್ಬೇಕು. ನಾವು ಒಳಗ್ ತಿಂದಿದ್ರಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ, ಅದನ್ನ ಕೊಡಿ ಅವನಿಗೆ, ಊಟ ಮಾಡ್ಕೊಂಡು ಹೋಗ್ಲಿ. ವೈಭವಿನ ಕೊಲ್ಲುವಷ್ಟು ಸಿಟ್ಟು ಸಾಮ್ರಾಟ್ಗೆ ಬಂದ್ರು. ಅಕ್ರಮ್ ಮೀಟ್ ಆಗೋಕೆ ಅದನ್ನೆಲ್ಲ ಸಹಿಸ್ಕೊಂಡ. ನಂಗೆ ನಂಬಕ್ಕಾಗ್ತಿಲ್ಲ ಬೇಬ್, ಇಂಥ ಬಿಕಾರಿ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ. ಜಗನ್ ಆಡಿದ ಮಾತು ಸಾಮ್ರಾಟ್ ಮನ್ಸಲ್ಲಿ ಜ್ವಾಲಾಮುಖಿ ಸ್ಫೋಟವಾಗುವಂತೆ ಮಾಡಿತು. ಸಾಮ್ರಾಟ್ ಒಂದು ಹೆಜ್ಜೆ ಮುಂದಿಡುತ್ತಿದ್ದಂತೆ ಹೋಟೆಲ್ ಗೇಟ್ ಬಳಿ ಐಷಾರಾಮಿ ಕಾರ್ ಬಂದು ನಿಲ್ತು. ಆ ಕಾರ್ ಬಂದ ತಕ್ಷಣ ಹೋಟೆಲ್ ನಲ್ಲಿದ್ದ ಎಲ್ಲಾ ಗಾರ್ಡ್ಗಳು ಅಲ್ಲಿ ಜಮಾಯಿಸಿದ್ರು. ಹೋಟೆಲ್ ಓನರ್ ಅಕ್ರಮ್ ಆ ಐಷಾರಾಮಿ ಕಾರ್ ನಿಂದ ಇಳಿದ. ಹೋಟೆಲ್ ಒಳಗೆ ಹೊರಟ ಅಕ್ರಮ್ ಕಣ್ಣು ಅಲ್ಲಿ ನೆರೆದಿದ್ದ ಜನರ ಮೇಲ್ ಬಿತ್ತು. ಅದರ ಬಗ್ಗೆ ಸೆಕ್ಯೂರಿಟಿ ಹತ್ರ ಕೇಳಿದಾಗ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಹೊರಟೋಗೋ. ಲಾಬಿಯಲ್ಲಿ ಏನದು ಗಲಾಟೆ? ಸರ್, ನಿಮ್ಮನ್ನ ಮೀಟ್ ಆಗ್ಬೇಕಂತ ನನಗೆ ಕ್ಲಿಯರ್ ಮಾಡ್ತೀನಿ ಸರ್. ನಾನು ಎಷ್ಟು ಸಲ ಹೇಳಿದ್ದೀನಿ, ಈ ರೀತಿ ನನ್ನ ಹೆಸರು ಹೇಳ್ಕೊಂಡು ಬರೋರ್ನೆಲ್ಲ ಒಳಗ್ ಬಿಡ್ತೀರಾ? ಹಿಡ್ದು ಹೊರಗಾಕಿ. ಅಣ್ಣ ಅಣ್ಣ, ನನ್ನ ಬಿಡಿ ಅಣ್ಣ. ಅಕ್ರಮ್ ಮಾತನ್ನ ಕೇಳಿ ಆ ಸೆಕ್ಯೂರಿಟಿ ಗಾರ್ಡ್ಸ್ ಸಾಮ್ರಾಟ್ ಅನ್ನ ಹೇಳ್ಕೊಂಡು ಹೋಗ್ತಿದ್ರೆ ಅಕ್ರಮ್ ಕಣ್ಣು ಸಾಮ್ರಾಟ್ ಕೈಯಲ್ಲಿದ್ದ ಉಂಗುರದ ಮೇಲೆ ಬಿತ್ತು. ಟೈಗರ್, ಸೆಕ್ಯೂರಿಟಿ, ಸೆಕ್ಯೂರಿಟಿ, ಕೈ ತೆಗ್ರಿ ಅವ್ರ ಮೇಲಿಂದ. ಟೈಗರ್, ನನ್ನ ಕ್ಷಮಿಸ್ಬಿಡಿ. ಅದಾದ್ಮೇಲೆ ಅಲ್ಲಿ ನಡೆದ ಇನ್ಸಿಡೆಂಟ್ ಅಲ್ಲಿದ್ದ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. ಉಂಗುರವನ್ನ ನೋಡಿ ಸಾಮ್ರಾಟ್ ಮುಂದೆ ಮಂಡಿಯೂರಿ ಕೂತ ಕೋಟ್ಯಾಧಿಪತಿ ಅಕ್ರಮ್. ಟೈಗರ್, ನೀವಾ? ನಾನು ನಿಮ್ಮನ್ನ ಸರಿಯಾಗಿ ಗುರುತಿಸ್ಲಿಲ್ಲ ಟೈಗರ್. ಸಿಟಿಯ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ ಕಾಲಿಗೆ ಬಿದ್ದಿದ್ಯಾಕೆ? ಇಲ್ಲಿ ನಡೆದಕ್ಕೆಲ್ಲ ನನ್ನ ಕ್ಷಮಿಸ್ಬಿಡಿ ಟೈಗರ್. ಸಾಮ್ರಾಟ್ ಉಂಗುರದ ಹಿಂದಿನ ರಹಸ್ಯವೇನು? ಆ ರಹಸ್ಯ ಎಲ್ಲರ ಮುಂದೆ ಬಯಲಾಗುತ್ತಾ? ಮರುದಿನ ಸಾಮ್ರಾಟ್ ಸಾನ್ಯಾಗೆ ಊಟ ಕೊಡಲು ಅವಳ ಆಫೀಸ್ಗೆ ಹೋದಾಗ ಆಫೀಸ್ ತುಂಬಾ ಕೋಲಾಹಲ ಎಬ್ಬಿತ್ತು. ಅದೇ ಸಮಯಕ್ಕೆ ಎಂಟ್ರೆನ್ಸ್ ನಲ್ಲಿದ್ದ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಗ್ತಿತ್ತು. ಬಿಸ್ನೆಸ್ ನ್ಯೂಸ್. ಗೌರ್ಮೆಂಟ್ ಟೆಂಡರ್ ಸಿಕ್ಕ ನಂತರವೂ ಹಣದ ಕೊರತೆಯಿಂದಾಗಿ ಕೆಲಸ ಪ್ರಾರಂಭಿಸದ ಸಾನ್ಯಾ ಇಂಡಸ್ಟ್ರೀಸ್ ವಿರುದ್ಧ ಆರೋಪಗಳು ಹೆಚ್ಚುತ್ತಿವೆ. 1 ಅಥವಾ 2 ದಿನಗಳಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಕಂಪನಿ ದಿವಾಳಿಯಾಗಬಹುದು ಅಂತ ಕಂಪನಿಗೆ ಇನ್ವೆಸ್ಟ್ ಮಾಡಿದ ಇನ್ವೆಸ್ಟರ್ಸ್ ಕಂಪನಿ ಮೇಲೆ ಪ್ರೆಷರ್ ಹಾಕುತ್ತಿದ್ದಾರೆ. ಗೈಸ್, ದ ನಂಬರ್ಸ್ ಡಸಂಟ್ ಲುಕ್ ಗುಡ್. ಈ ರೀತಿ ಹೋದ್ರೆ ಕಂಪನಿ ದಿವಾಳಿ ಆಗುತ್ತೆ. ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ವಿ ಆರ್ ಇನ್ ಬಿಗ್ ಡೇಂಜರ್. ಹೇಗಾದ್ರೂ SK ಇಂಡಸ್ಟ್ರೀಸ್ ನ ಕಾಪಾಡಬೇಕು ಗೈಸ್. ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್. ಸಾನ್ಯಾ ತನ್ನ ತಾತ ಶ್ರೀಕಂಠ ದತ್ತ ಅವರ ಸೂಚನೆಯ ಮೇರೆಗೆ ಕಂಪನಿಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ಲು. ಅದರ ನಂತರ ಪಾರ್ಟ್ನರ್ ಆಗಿ ಬಂದ ಅವಳ ಸ್ನೇಹಿತ ಚಿರಾಗ್ ಅವಳ ಜೀವನ ಸಂಗಾತಿಯಾಗಲು ಬಯಸಿದ್ದ. ಆದರೆ ಅದಕ್ಕೂ ಮೊದಲು ಯಾವುದೋ ನಿಗೂಢ ಕಾರಣಕ್ಕಾಗಿ ಶ್ರೀಕಂಠ ದತ್ತ ಸಾನ್ಯಾಳನ್ನ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮದುವೆ ಮಾಡಿಸಿದ್ರು. ಸಾನ್ಯಾ ತುಂಬಾ ದುಃಖದಲ್ಲಿ ಚೇರ್ನಲ್ಲಿ ಕೂತಿದ್ಲು. ಅದೇ ಸಮಯಕ್ಕೆ ಅವಳ ಪಕ್ಕ ಕೂತಿದ್ದ ಕಂಪನಿಯ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ, ಸಾನ್ಯಾ, ಟೆಂಡರ್ ಫೈನಲ್ ಮಾಡೋಕೆ ನಮ್ಮ ಹತ್ರ ಇರೋ ಇನ್ವೆಸ್ಟರ್ ಹೆಲ್ಪ್ ಮಾಡೋದಕ್ಕೆ ತಯಾರಿಲ್ಲ. ಅಂಡ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್. ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ದಿವಾಳಿ ಆಗೋದ್ರಿಂದ ಯಾರೂ ತಡೆಯೋಕ್ಕಾಗಲ್ಲ. ಮಾರ್ಕೋ, ಯು ನೋ ವೆರಿ ವೆಲ್, ಈ ಕಂಪನಿಯನ್ನ ಬೆಳೆಸೋಕೆ ತಾತ ಎಷ್ಟು ಕಷ್ಟಪಟ್ಟಿದಾರಂತ ನನಗ್ ಮಾತ್ರ ಗೊತ್ತು. ಅದೇಗೆ ಒಂದೇ ನಿಮಿಷದಲ್ಲಿ ಈ ಕಂಪನಿಯನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡಕ್ಕಾಗುತ್ತಾ? ಏನ್ ಹೇಳ್ತಿದ್ದೀರಾ? ಡು ಯು ಅಂಡರ್ಸ್ಟ್ಯಾಂಡ್? ಹಾಗೆಲ್ಲ ಬಿಡೋಕ್ಕಾಗಲ್ಲ. ಯಾರಾದ್ರೂ ಏನಾದ್ರೂ ಮಾಡಿ. ಸಾನ್ಯಾ, ನಿಮ್ ತಾತ ಒಮ್ಮೆ ಅವರ ಹಳೆಯ ಸ್ಟ್ರಾಂಗ್ ಅಸೋಸಿಯೇಟ್ ಒಬ್ರೆ ಕಾಂಟ್ಯಾಕ್ಟ್ ಕೊಟ್ಟಿದ್ರು. ಅವ್ರನ್ನ ಬೇಕಾದ್ರೆ ಇನ್ವೆಸ್ಟ್ ಮಾಡೋಕೆ ಹೇಳೋಣವಾ? ಅಯ್ಯೋ ಸರ್, ದಯವಿಟ್ಟು ನಿಮ್ಮ ಹಳೆ ಕಾಲದಿಂದ ಅಪ್ಡೇಟ್ ಆಗಿ ಸ್ವಲ್ಪ ಈ ಕಡೆ ಬನ್ನಿ. ಈ ನ್ಯೂಸ್ ಕೇಳಿದ್ಮೇಲೆ ಒಬ್ನು ಕೂಡ ನಮ್ಮ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಮಾರ್ಕೋ, ಲೆಟ್ಸ್ ಹಿಯರ್ ಯುವರ್ ಪ್ಲಾನ್. ದೇಸಾಯಿ, ಸಾನ್ಯಾ ತಾತ ಶ್ರೀಕಂಠ ದತ್ತರ ಕಾಲದಿಂದಲೇ ಈ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು. ದತ್ತರು ಇರುವಾಗ ಕಂಪನಿಯಲ್ಲಿ ತಗೊಳ್ತಿದ್ದ ಪ್ರಮುಖ ನಿರ್ಧಾರಗಳಲ್ಲಿ ಇವರು ದೊಡ್ಡ ಪಾತ್ರವನ್ನ ವಹಿಸ್ತಿದ್ರು. ಆದ್ರೆ ಈಗ ಅವರು ಹೆಸರಿಗಾಗಿ ಮಾತ್ರ ಕಂಪನಿಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ. ಹ್ಯಾವ್ ಅ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಮಂಡೇ. ಮಾತಾಡದೆ ಸುಮ್ಮನೆ ಇರು. ಏನ್ ಮಿಸಸ್ ಲೋಬೋ, ಇವತ್ತು ಆಫೀಸ್ ಫುಲ್ ಕೋಲಾಹಲ ಇದ್ದಂಗಿದೆ.
ನೀನ್ ಯಾವತ್ತೂ ಕೆಲಸದವ್ರ ಥರ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯಾ? ನ್ಯೂಸ್ ಎಲ್ಲ ನೋಡ್ತೀಯಾ ಇಲ್ವಾ? ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮನೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ಚೂರಾದ್ರೂ ಯೋಚನೆ ಮಾಡ್ತೀಯಾ? ನಾನು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಏನ್ ನಡೀತು? ಸ್ವಲ್ಪ ಕಣ್ಬಿಟ್ಟು ಟಿವಿ ನೋಡು. ಕಂಪನಿ ನಡ್ಸೋಕೆ ಬೇಕಾಗಿರೋಷ್ಟು ದುಡ್ಡು ಇಲ್ಲದೆ ಇರೋದ್ರಿಂದ ಅದು ದಿವಾಳಿಯಾಗಿದೆ ಅಂತ ಕೋರ್ಟ್ನಲ್ಲಿ ಎಫಿಡವಿಟ್ ಸಲ್ಲಿಸೋಕೆ ಗವರ್ನಮೆಂಟ್ SK ಇಂಡಸ್ಟ್ರೀಸ್ಗೆ ನೋಟಿಸ್ ಕಳಿಸಿದೆ. ಅದರಿಂದ ಇವತ್ತೇ ಕಂಪನಿಯ ಕೊನೆಯ ದಿನವಾಗಿರಬಹುದು ಅಂತ ಎಂಪ್ಲಾಯೀಸ್ ಗಾಬರಿಯಾಗಿದ್ದಾರೆ. ಎಸ್ ಮ್ಯಾಮ್. ಹಾ, ಈಗಲೇ ಬರ್ತೀನಿ ಮ್ಯಾಮ್. ನನ್ನ ಹತ್ರನೇ ಇದೆ ಫೈಲ್ಸ್. ಈಗಲೇ ತಂದು ಕೊಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್. ಮಿಸಸ್ ಲೋಬೋ ಸಾನ್ಯಾ ಎಲ್ಲಿದ್ದಾಳೆ? ನನ್ಗೆ ಡಿಸ್ಟರ್ಬ್ ಮಾಡಬೇಡ. ನಾನೀಗ ಸಾನ್ಯಾ ಮೇಡಮ್ಗೆ ಫೈಲ್ಸ್ ಕೊಡೋದಕ್ಕೆ ಕಾನ್ಫರೆನ್ಸ್ ರೂಮ್ಗೆ ಹೋಗ್ಬೇಕು. ನೀನ್ ಲಂಚ್ ಬ್ಯಾಗ್ನ ಇಲ್ಲೇ ಇಟ್ಟು ಹೋಗು. ಹಾ. ಹೇ ಸಾಮ್ರಾಟ್, ಸಾಮ್ರಾಟ್! ಸಾನ್ಯಾ, ಸಾಮ್ರಾಟ್ ಪರ್ಮಿಷನ್ ಇಲ್ಲದೆ ಒಳಗ್ ಬಂದಿದ್ದನ್ನ ಕಂಡ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು. ಅದು ಅಲ್ಲದೆ ಸಾಮ್ರಾಟ್ ಮನೆ ಅಳಿಯನಾಗಿರೋದು ಎಲ್ರಿಗೂ ಗೊತ್ತಿತ್ತು. ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸಾಮ್ರಾಟ್, ಗೆಟ್ ಔಟ್! ಈ ರೀತಿ ಒಂಚೂರು ಡೀಸೆನ್ಸಿ ಇಲ್ದೆ ಒಳಗ್ ನುಗ್ತೀಯಾ? ಛೇ, ಇರೋ ಟೆನ್ಷನ್ ಸಾಲ್ದು ಅಂತ ನೀನ್ ಬೇರೆ. ಹೊರಗೋಗು. ಸಾನ್ಯಾ, ನಾನು ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಂಗೋಸ್ಕರ ಒಂದು 5 ಮಿನಿಟ್ಸ್ ಕೊಡು. ಹೇ, ಏನ್ ನಡೀತಾ ಇದೆ ಇಲ್ಲಿ? ಮನೇಲಿ ಕಸ ಗುಡ್ಸೋರೆಲ್ಲ ನಮ್ಗೆ ಬಿಸ್ನೆಸ್ ಹೇಳ್ಕೊಡಕ್ ಬರ್ತಿದ್ದಾರೆ. ಅಲ್ಲ, ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿಂಗೇನೋ ಗೊತ್ತಾ ಬಿಸ್ನೆಸ್ ಬಗ್ಗೆ? ಬಿಸ್ನೆಸ್ನ ಹಂಗೆ ಅರ್ದು ಕುಡ್ದಿರೋ ನೀನು ಐಡಿಯಾ ಕೊಡಕ್ ಬಂದ್ಬಿಟ್ಟ. ಏನ್ ಗೊತ್ತೋ ಬಿಸ್ನೆಸ್ ಬಗ್ಗೆ? ಎಷ್ಟು ಧೈರ್ಯನೋ ನಿನಗೆ? ಹೌದು, ನೀನು ಡೆಲಿವರಿ ಬಾಯ್ ತಾನೆ? ಡೆಲಿವರಿ ಬಾಯ್ ಅಂದಮೇಲೆ ಊಟ ಕೊಟ್ಟು ಹೋಗೋ ಕೆಲಸ ಮಾತ್ರ ಮಾಡು. ಅದಷ್ಟೇ ನಿನ್ ಕೆಲಸ. ಈ ಬಿಸ್ನೆಸ್ಗೆ ಐಡಿಯಾ ಕೊಡೋ ಕೆಲಸ ಇಲ್ಲ. ಸಾನ್ಯಾ, ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಆಚೆ ಹಾಕು. ಇವನಿಂದನೇ ಎಲ್ಲ ಪ್ರಾಬ್ಲಮ್ಸ್. ಎಷ್ಟು ಧೈರ್ಯನೋ ನಿನ್ಗೆ? ನಿನ್ನೆಲ್ಲ ಈ ಆಫೀಸ್ ಗೇಟ್ ಒಳಗೆ ಬಿಟ್ಟಿದೆ ತಪ್ಪು. ನಡಿಯೋ. ನಂಗೊಂದು 5 ಮಿನಿಟ್ಸ್ ಕೊಡು. ಹೇ ಸೆಕ್ಯೂರಿಟಿ, ಈ ವ್ಯಕ್ತಿನ ಹೊರಗಾಕಿ. ಸರ್, ಬಾರೋ ನನ್ನ. ಬಾರೋ ಬಾರೋ ಬಿಡು. ಬಾರೋ, ಕೈ ಬಿಡು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಮಿಸಸ್ ಲೋಬೋ ಚಿರಾಗ್ ಬಳಿ ರಿಕ್ವೆಸ್ಟ್ ಮಾಡಿ ಮಾತಾಡಿದ್ಲು. ಸರ್, ಪ್ಲೀಸ್ ರಿಲ್ಯಾಕ್ಸ್ ಸರ್. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್ ಮ್ಯಾಟರ್. ಯು ಕ್ಯಾನ್ ಗೋ ಇನ್ಸೈಡ್ ಫಾರ್ ದ ಮೀಟಿಂಗ್ ಸರ್. ನಾನು ಹೇಳಿರೋ ಫೈಲ್ಸ್ ತಂದ್ಯಾ? ಎಸ್. ಕೊಡು. ನಾನು ವಾಪಸ್ ಬರೋವಾಗ ಇವನು ಇಲ್ಲಿ ಇರಬಾರ್ದು. ಚಿರಾಗ್ ಕೋಪದಲ್ಲಿ ಕಾನ್ಫರೆನ್ಸ್ ರೂಮ್ಗೆ ಹೋದಾಗ ಲೇವ್ ಹೆಮ್. ಇವ್ರು ಯಾರು ಗೊತ್ತಾ? ಇವರು ಕಳ್ಳ ಅಲ್ಲ, ನಿಮ್ ಸಾನ್ಯಾ ಮೇಡಮ್ ಹಸ್ಬೆಂಡ್. ನಿಮಗೆಲ್ಲ ಮರ್ತು ಹೋಯ್ತಾ? ಗೆಟ್ ಔಟ್. ಸಾರಿ ಮೇಡಮ್. ಥ್ಯಾಂಕ್ ಯು ಲೋಬೋ. ನಿಮ್ಮಿಂದ ಸಿಗೋ ಪ್ರೀತಿ ಸಾನ್ಯಾ ಮತ್ತೆ ಅವಳ ತಾಯಿಯಿಂದ ಒಂಚೂರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ನೀನ್ ಯಾಕೆ ಹೇಗಿದ್ಯಾ ಸಾಮ್ರಾಟ್? ಯು ಕಮ್ ವಿತ್ ಮೀ ರೈಟ್ ನೌ. ಮಿಸಸ್ ಲೋಬೋ. ಸಾಮ್ರಾಟ್, ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನ್ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡು ಮನೆ ಅಳಿಯನಾಗಿದ್ಯಾ. ನೀನ್ ಹೇಗೆ ಇಷ್ಟು ದೊಡ್ಡ ಕಂಪ್ನಿನ ಕ್ರೈಸಿಸ್ ಇಂದ ಕಾಪಾಡ್ತೀಯಾ? ಹೇಗೆ ಅಂತ ನಂಗೆ ಗೊತ್ತಿಲ್ಲ ಲೋಬೋ, ಆದರೆ ಈ ಕಂಪನಿಯನ್ನ ಹೇಗಾದ್ರೂ ಉಳಿಸ್ಬೇಕು. ಎಲ್ಲರೂ ನನ್ನ ಅಗೇನೆಸ್ಟ್ ಇದ್ದಾಗ ತಾತ ಶ್ರೀಕಂಠ ದತ್ತರು ನನ್ನ ಮದುವೆನ ಸಾನ್ಯಾ ಜೊತೆ ಮಾಡಿಸಿದ್ರು. ಅಂತ ಒಳ್ಳೆ ವ್ಯಕ್ತಿ ಕಟ್ಟಿರೋ ಈ ಕಂಪನಿಯನ್ನ ನಾನು ದಿವಾಳಿ ಆಗೋದಕ್ಕೆ ಬಿಡಲ್ಲ. ಅದೆಲ್ಲ ಸರಿ ಸಾಮ್ರಾಟ್, ಆದ್ರೆ ನಿನ್ನಿಂದ ಅಂಥದ್ದೇನ್ ಮಾಡೋಕ್ಕಾಗತ್ತೆ? ಲೋಬಾ, ಪ್ಲೀಸ್, ನನಗೀಗಲೇ ಈ ಕಂಪನಿ ಇನ್ವೆಸ್ಟರ್ಸ್ನ ಡೀಟೇಲ್ಸ್ ಬೇಕು. ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು. ಏನ್ ಸಾಮ್ರಾಟ್ ಕಾಮಿಡಿ ಮಾಡ್ತಿದ್ಯಾ? ಇಲ್ಲೇನ್ ನಡೀತಿದೆ ಅಂತ ನೀನು ನೋಡ್ತಾ ಇದೀಯ ಅಲ್ವಾ? ನೀನು ಕೇಳ್ತಾ ಇರೋ ಫೈಲ್ಸ್ ಎಲ್ಲ ಕಾನ್ಫರೆನ್ಸ್ ರೂಮ್ ನಲ್ಲಿದೆ. ನಾನೇ ಬಯಸಿದ್ರು ಒಳಗ್ ಹೋಗಕ್ಕಾಗಲ್ಲ. ಏನ್ ಸಾಮ್ರಾಟ್? ಸರಿ, ನಾನು ಹೊರಡ್ತೀನಿ. ನೀನ್ ಕೆಲಸ ನೋಡ್ಕೋ. ಇಲ್ಲಿ ಕೇಳು, ನಮ್ಮಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ಸಾಮ್ರಾಟ್, ನಿನ್ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ. ಬಟ್ ದಿಸ್ ಸಿಚುಯೇಷನ್ ಇಸ್ ಬಿಯಾಂಡ್ ಅವರ್ ಲಿಮಿಟ್. ನಿಂಗೆ ಹೆಲ್ಪ್ ಮಾಡೋಕೆ ಇಲ್ಲಿ ಯಾರೂ ಇಲ್ಲ. ಆದ್ರೆ ಒಬ್ರಿದ್ದಾರೆ, ಅವ್ರು ಮನ್ಸ್ ಮಾಡಿದ್ರೆ ಖಂಡಿತ ನಿಂಗೆ ಹೆಲ್ಪ್ ಮಾಡ್ತಾರೆ. ಯಾರು ಮೇಡಮ್ ಅದು? ದೇಸಾಯಿ ಸರ್. ಅವರು ಸಾನ್ಯಾ ತಾತ ಶ್ರೀಕಂಠರಿಗೆ ತುಂಬಾ ಕ್ಲೋಸ್. ದೇಸಾಯಿ ಸರ್ ಇಸ್ ಅ ಚೈನ್ ಸ್ಮೋಕರ್. ಅವರು ಗಂಟೆಗೊಮ್ಮೆ ಸಿಗರೆಟ್ ಸೇದೋಕೆ ಹೊರಗೆ ಬರ್ತಾರೆ. ನೀನ್ ಇಲ್ಲೇ ವೆಯ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಿ ಖಂಡಿತ ಕನ್ವಿನ್ಸ್ ಮಾಡಬಹುದು. ಐ ಆಮ್ ವೆರಿ ಶ್ಯೂರ್ ಅವರು ಖಂಡಿತ ನಿಂಗೆ ಹೆಲ್ಪ್ ಮಾಡ್ಬೋದು. ಟೈಮ್ ಆಯ್ತು ಸಾಮ್ರಾಟ್, ಈಗ ನಾನು ಹೊರಡ್ತೀನಿ. ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಓ ಸಾಮ್ರಾಟ್ ಸರ್, ನೀವೇ ನಂಗೆ ಕಾಲ್ ಮಾಡಿದ್ದೀರಾ?
ನೀವು ನಂಗೆ ಕಾಲ್ ಮಾಡಿರೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಸರ್ ಆ ಥರ ಏನೂ ಇಲ್ಲ ಸರ್. ನೀವು ಬೇರೆ. ನಂಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ಸರ್. ಹೆಲ್ಪ್ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ. ಒಬ್ಬ ಮಾಮೂಲಿ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಿನಿಸ್ಟರ್ ಹೇಗೆ ಗೊತ್ತು? ಸಚಿವರು ಸಾಮ್ರಾಟ್ ಜೊತೆ ತನಗೆ ತುಂಬಾ ಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಯಾಕೆ ಮಾತಾಡ್ತಾರೆ? ಅಷ್ಟು ದೊಡ್ಡ ವಿಷಯ ಏನಲ್ಲ ಸರ್. ನಿಮ್ಮಿಂದ ಈಸಿಯಾಗಿ ಮಾಡ್ಬೋದು. ಹಾಂ ಮಿನಿಸ್ಟರ್ ಸರ್, ನಾನೊಂದು 10 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ದೇಸಾಯಿ ಸರ್, ಇಂಡಿಯಾದಲ್ಲೇ ನಂಬರ್ 1 ಪ್ರೈವೇಟ್ ಕಂಪನಿ AK ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾನ್ಯಾ ಇಂಡಸ್ಟ್ರೀಸ್ ಜೊತೆ ಟೈ ಅಪ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹೇಗಿರುತ್ತೆ? ಏನು AK ಪ್ರೈವೇಟ್ ಲಿಮಿಟೆಡ್? ಹಗಲ್ ಕನ್ಸ್ ಕಾಣ್ಬೇಡ ಸಾಮ್ರಾಟ್. ಅವರೆಲ್ಲ ನಮ್ಮನ್ನ ಕನ್ಸಿಡರ್ ಕೂಡ ಮಾಡಲ್ಲ. ಸರ್ ನಿಮ್ಮಿಂದ ಆಗಲ್ಲ, ಬಟ್ ನನ್ನಿಂದ ಆಗುತ್ತೆ. ಇಲ್ಲಿ ನೋಡಿ. ಅದಾದ್ಮೇಲೆ ಸಾಮ್ರಾಟ್ ದೇಸಾಯಿ ಬಳಿ ಒಂದು ವಿಷಯ ಹೇಳಿದ. ಅದನ್ನ ಕೇಳಿದ್ದ ದೇಸಾಯಿ ಮೂಕನಾಗಿ ನಿಂತು ಆಘಾತಕ್ಕೊಳಗಾದ್ರು. ತಕ್ಷಣ ದೇಸಾಯಿ ಸಾಮ್ರಾಟ್ನ ಕೈ ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡೋದ್ರು. ನನ್ ಜೊತೆ ಬಾ. ಯಾ ಹೇ ಲೋ ಕ್ಲಾಸ್, ನೀನಿನ್ನೂ ಹೋಗಿಲ್ವಾ? ಚಿರಾಗ್, ಬಿಹೇವ್ ಯೋರ್ ಸೆಲ್ಫ್. ಯಾರೇ ಆಗಿದ್ರು ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ. ಸಾನ್ಯಾ, ನಮ್ಮ ಸಾಮ್ರಾಟ್ಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಹಿ ಹ್ಯಾಸ್ ಅ ಗುಡ್ ಪ್ಲಾನ್. ಇಲ್ಲಿ ಎಷ್ಟು ಸೀರಿಯಸ್ ಆಗಿ ಹೋಗ್ತಿದೆ. ಒಬ್ಬ ಜೋಕರ್ನ ಕರ್ಕೊಂಡು ಬಂದು ಏನ್ ಕಾಮಿಡಿ ಮಾಡ್ತಿದ್ದೀರಾ? ಇದಕ್ಕೆ ನಾನಾಗ್ಲೇ ಹೇಳಿದ್ದು, ಇಂಥ ನಾಲಾಯಕ್ನ ಎಲ್ಲ ಕೆಲ್ಸದಿಂದ ಹೊರಗಾಕ್ಬೇಕು. ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯೋರ್ ವರ್ಡ್ಸ್. ನಿನ್ನ ವಯಸ್ಸಿಗಿಂತ ಈ ಕಂಪನಿಯಲ್ಲಿ ನಂಗಿರೋ ಎಕ್ಸ್ಪೀರಿಯನ್ಸ್ ಹೆಚ್ಚು. ಸಾನ್ಯಾ, ನಾನ್ ಸಾಮ್ರಾಟ್ ಹೇಳಿದ್ನ ಕೇಳಿದೆ. ಹ್ಯಾಸ್ ಎ ವ್ಯಾಲಿಡ್ ಪ್ಲಾನ್. ಹೇಯ್, ಅದೆಲ್ಲ ನಿಮ್ಮಿಷ್ಟಕ್ಕೆ ಮಾಡೋಕ್ಕಾಗಲ್ಲ. ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತಿದ್ದಾಗ ಸಾನ್ಯಾ ಏನೋ ಯೋಚನೆ ಮಾಡ್ತಿದ್ಲು. ತಾತ ಹೇಳಿದ ಮಾತು ಅವಳಿಗೆ ನೆನ್ಪಾಯ್ತು. ಸಾನ್ಯಾ, ಇದೊಂದು ನಾ ನೆನ್ಪಲ್ಲಿಟ್ಕೋ. ಖಂಡಿತವಾಗ್ಲೂ ಸಾಮ್ರಾಟ್ ನಿಂಗೊಬ್ಬ ಒಳ್ಳೆ ಗಂಡನಾಗಿರ್ತಾನೆ. ಯಾವತ್ತಾದ್ರೂ ನಿನಗೆ, ನಮ್ಮ ಕಂಪನಿಗೆ ಏನಾದ್ರೂ ಸಮಸ್ಯೆ ಎದುರಾದ್ರೆ ಅದನ್ನೆಲ್ಲ ಸಾಲ್ವ್ ಮಾಡಿ ನಮ್ಮನ್ನ ಕಾಪಾಡೋದು ಸಾಮ್ರಾಟ್ ಮಾತ್ರ. ತನ್ನ ಮುಂದೆ ನಡೆಯುತ್ತಿರುವ ಜಗಳವನ್ನ ನೋಡಿ ಸಾನ್ಯಾ ಕೋಪದಿಂದ ಕೂಗಿದ್ಲು. ಸ್ಟಾಪ್ ಇಟ್ ಚಿರಾಗ್. ಈ ಕಂಪನಿ ಓನರ್ ನಾನು ಅನ್ನೋದನ್ನ ಮರಿಬೇಡ. ಎಲ್ಲಾ ಡಿಸಿಷನ್ ಮೇಕಿಂಗ್ ಅಥಾರಿಟಿ ನನ್ನ ಹತ್ರ ಇದೆ. ಸಾಮ್ರಾಟ್, ಇಲ್ಲಿ ಕೂತು ನಿನ್ ಪ್ಲಾನ್ ಏನಂತ ಹೇಳು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ದೇಸಾಯಿ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರಿಸಿದ್ರು. ಸಾನ್ಯಾ, ಈ ಫೈನಾನ್ಷಿಯಲ್ ಕ್ರೈಸಸ್ನ ನಾನು ರಿಸಾಲ್ವ್ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ನಾನು ಈ ಕಂಪನಿ ಇನ್ವೆಸ್ಟರ್ಸ್ ಲಿಸ್ಟ್, ಶೇರ್ ಹೋಲ್ಡರ್ಸ್ ಪಟ್ಟಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ದಿಸ್ ಇಸ್ ಟೂ ಮಚ್. ಗೊತ್ತು ಗುರಿ ಇಲ್ದರೋರಿಗೆ ಹೇಗೆ ಕಂಪ್ನಿ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ? ಮಾರ್ಕೋ, ಲ್ಯಾಪ್ಟಾಪ್ ಪಾಸ್ ಮಾಡಿ. ಸಾನ್ಯಾ, ನೀನ್ ಯಾಕೆ ಆ ಹುಚ್ಚಿನ ಮಾತನ್ನ ಕೇಳ್ತಿದ್ಯಾ? ಜಸ್ಟ್ ಪಾಸ್ ದ ಲ್ಯಾಪ್ಟಾಪ್ ಮಾರ್ಕೋ. ಅಂಡ್ ಚಿರಾಗ್, ವೈ ಡೋಂಟ್ ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್? ಹಾ, ಸಾಮ್ರಾಟ್ ನನ್ ಗಂಡ ಅನ್ನೋದು ಮರ್ತೋಯ್ತಾ? ಯು ಸ್ಟಾರ್ಟ್. ಈ 2 ವರ್ಷದಲ್ಲಿ ಸಾನ್ಯಾ ತನಗಾಗಿ ಬೇರೊಬ್ಬನ ಜೊತೆ ಜಗಳವಾಡೋದನ್ನ ಸಾಮ್ರಾಟ್ ಫಸ್ಟ್ ಟೈಮ್ ನೋಡ್ದ. ಸಾನ್ಯಾ, ಈ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಇರ್ರೆಗ್ಯುಲಾರಿಟೀಸ್ ಕಾಣ್ತಿದೆ. ನಮ್ಮ ಇನ್ವೆಸ್ಟರ್ಸ್ ನಮ್ಮನ್ನ ಬಿಟ್ಟು ಹೋಗ್ತಿರೋ ಪ್ಯಾಟರ್ನ್ಸ್ ಕಾಣಿಸ್ತಿದೆ. ಅದ್ ಮಾತ್ರ ಅಲ್ಲದೆ ನಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿರೋ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಯಾಕೋ ಡೌಟ್ ಇದೆ. ಹೇಯ್, ಶುರು ಆಯ್ತು ಕಟ್ಟುಕತೆ. ಒಂದ್ ಹೇಳು, ಕಂಪನಿನ ಹೇಗ್ ಸೇವ್ ಮಾಡ್ತೀಯಾ? ಶೇರ್ ಹೋಲ್ಡರ್ಸ್ನ ವಾಪಸ್ ಹೇಗ್ ತರ್ತೀಯಾ ಮಿಸ್ಟರ್ ಸಾಮ್ರಾಟ್? ಸಾನ್ಯಾ, ನಾನೊಂದು ಕಂಪನಿಯಲ್ಲಿ ಶೇರ್ಸ್ನ ಬೈಬ್ಯಾಕ್ ಮಾಡೋಣ ಅಂತಿದ್ದೀನಿ. ವಾಹ್, ಬ್ರಿಲಿಯಂಟ್ ಐಡಿಯಾ. ಏನ್ ತಿಳ್ಕೊಂಡಿದ್ಯಾ ಸಾಮ್ರಾಟ್? ನಾವ್ ಇದನ್ನೆಲ್ಲ ಡಿಸ್ಕಸ್ ಮಾಡಿಲ್ಲ ಅನ್ಕೊಂಡಿದ್ಯಾ? ಸಾಮ್ರಾಟ್, ಅಷ್ಟೊಂದು ಫಂಡ್ ನಮ್ಮ ಹತ್ರ ಎಲ್ಲಿದೆ? ಓಕೆ, ಲೆಟ್ ಮಿ ಮೇಕ್ ಅ ಕಾಲ್. ಸಾಮ್ರಾಟ್ ತನ್ನ ಫೋನ್ ನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅವನು ಫೋನ್ ನಲ್ಲಿ ಮಾತಾಡಿದ್ದನ್ನ ಕೇಳಿ ಸಾನ್ಯಾ ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ರೂ ಬೆಚ್ಚಿ ಬಿದ್ರು. ಚಿರಾಗ್ ಮತ್ತೆ ಮಾರ್ಕೋ ಬಾಯ್ ಬಿಟ್ಟು ಸಾಮ್ರಾಟ್ನನ್ನೇ ನೋಡ್ತಿದ್ರು. ಯಾ ಮಿಸ್ಟರ್ ಅಕ್ರಮ್, ಇವಾಗ ನಾನು ಹೇಳ್ತಿರೋ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟಿಗೆ ಈಗಿಂದೀಗ್ಲೇ 500 ಕೋಟಿ ಹಣನ ಟ್ರಾನ್ಸ್ಫರ್ ಮಾಡಿ. ಅಷ್ಟೇ ಅಲ್ಲದೆ AK ಪ್ರೈವೇಟ್ ಲಿಮಿಟೆಡ್ ಮತ್ತೆ SK ಇಂಡಸ್ಟ್ರೀಸ್ ಮರ್ಜ್ ಆಗಿದೆ ಅಂತ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿ.
ಅದಕ್ಕಿಂತ ಮುಖ್ಯವಾದ ವಿಷಯ, ಅಹುಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಅದನ್ನೆಲ್ಲ ಈಗಲೇ ಎಲ್ಲ ಖರೀದಿ ಮಾಡಿ. ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಹಲೋ, ದೇಸಾಯಿ ಸಾಮ್ರಾಟ್ ಮಾತಾಡಿದ್ದನ್ನು ಕೇಳಿ ಖುಷಿ ಪಟ್ರು. ಆದ್ರೆ ಸಾನ್ಯಾ ಸಾಮ್ರಾಟ್ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಬಗ್ಗೆ ಮಾತಾಡೋದನ್ನು ನೋಡಿ ಬೆಚ್ಚಿ ಬಿದ್ದಿದ್ಲು. ಮನೆ ಅಳಿಯನಾಗಿರೋ ತನ್ನ ಪತಿ ದೊಡ್ಡ ಕಂಪನಿಯ ಸಿಇಒನಂತೆ ಬಿಸ್ನೆಸ್ ಡೀಲ್ ಮಾತಾಡಿ ಏಕೆ ಪ್ರೈವೇಟ್ ಲಿಮಿಟೆಡ್ ನ ಹೇಗೆ ಮರ್ಜ್ ಮಾಡ್ದ ಅಂತ ಗೊಂದಲದಲ್ಲಿದ್ಲು. ಸಾಮ್ರಾಟ್, ನೀನ್ ಯಾರು? ಸಾಮ್ರಾಟ್ ನಗ್ತಾ ಸಾನ್ಯಾನ ನೋಡ್ದ, ಆದ್ರೆ ಅವಳಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ. ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ದಿವಾಳಿಯಾದ ಸಾನ್ಯಾ ಇಂಡಸ್ಟ್ರಿಗೆ ಹೇಗೆ 500 ಕೋಟಿ ಇನ್ವೆಸ್ಟ್ ಮಾಡೋಕೆ ಹೆಲ್ಪ್ ಮಾಡ್ದ? ಕೆಲಸದವನ್ ಥರ ಮನೆ ಅಳಿಯನಾಗಿರೋ ಒಬ್ಬ ಅದು ಹೇಗೆ ಇಂಡಿಯಾದ ಅತಿ ದೊಡ್ಡ ಕಂಪನಿಯನ್ನ ಸಾನ್ಯಾ ಕಂಪನಿ ಜೊತೆ ಮರ್ಜ್ ಮಾಡ್ದ? ಸಾನ್ಯಾ ಕಂಪನಿಯ ಈ ಕಂಡೀಷನ್ಗೂ ಗವರ್ನಮೆಂಟ್ ಟೆಂಡರ್ ಕೆಲಸ ಶುರು ಮಾಡದೆ ಇರೋದಕ್ಕೂ ಚಿರಾಗ್ ಮತ್ತೆ ಮಾರ್ಕೋ ಕಾರಣರೇ? ಮಿನಿಸ್ಟರ್ ಹಾಗೂ ಸಾಮ್ರಾಟ್ ನಡುವಿನ ಸಂಬಂಧದ ಹಿಂದಿನ ರಹಸ್ಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಟೈಗರ್ ವಾಪಸ್ ಬಂದೇ ಬರ್ತಾನೆ ಅಂತ ಜಾನಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಿದ್ ಕೇಳಿಸ್ಕೊಂಡು ಸಾಮ್ರಾಟ್ಗೆ ಆಶ್ಚರ್ಯ ಆಗ್ತಿದ್ರೆ ಚೈತ್ರಾಲಿ ನಗುದಕ್ ಶುರು ಮಾಡಿದ್ಲು. ಅವಳಿಗೂ ಜಾನಿ ಹೇಳಿದ ಮಾತು ಕೇಳಿಸ್ತು. ಓ ಗಾಡ್, ದಿಕ್ಪಾಲ್ ಹೋಟ್ಲಲ್ಲಿ ಕೂತ್ಕೊಂಡು ಟೈಗರ್ ಬಗ್ಗೆ ಮಾತಾಡ್ತಾರೆ. ಇವ್ರು ಒಂದೋ ಫುಲ್ ಟೈಟ್ ಆಗಿರ್ಬೇಕು, ಇಲ್ಲ ತುಂಬಾ ಧೈರ್ಯ ಇರ್ಬೇಕು ಅಂತ ಹೇಳ್ತಾ ಊಟ ಮುಂದುವರ್ಸಿದ್ಲು. ಸಾಮ್ರಾಟ್ ಅವಳ ಮಾತು ಕೇಳಿಸ್ಕೊಂಡ್ರು ಏನೋ ರಿಯಾಕ್ಟ್ ಮಾಡ್ಲಿಲ್ಲ. ಇದರಿಂದಾಗಿ ಚೈತ್ರಾಲಿಗೆ ಅನುಮಾನ ಜಾಸ್ತಿ ಆಗ್ತಾ ಹೋಯ್ತು. ಅವಳು ಬೇರೆಯವ್ರ ತರ ಅವನ ಬಟ್ಟೆ, ಬ್ರ್ಯಾಂಡ್, ಔಟರ್ ಪರ್ಫಾರ್ಮೆನ್ಸ್ ನೋಡ್ತಿರ್ಲಿಲ್ಲ. ಬದಲಾಗಿ ಅವಳ ಕಣ್ಣು ಅವನ ಬಿಹೇವಿಯರ್, ಕಡಿಮೆ ಮಾತು, ಅವನ ಆರ, ಕಡಕ್ ಆಟಿಟ್ಯೂಡ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಚೈತ್ರಾಲಿಗೆ ಅವನು ನಾರ್ಮಲ್ ಲೋ ಕ್ಲಾಸ್ ಹುಡುಗ ಅಲ್ಲ, ಯಾವುದೋ ದೊಡ್ಡ ಕುಟುಂಬಕ್ಕೆ ವಾರಿಸ್ತಾರ ಅನ್ನೋ ಫೀಲಿಂಗ್ಸ್ ಬರ್ತಿತ್ತು. ಬಟ್ ಸಾಮ್ರಾಟ್ ಇದನ್ನೆಲ್ಲ ಮುಚ್ಚಿಡೋ ಪ್ರಯತ್ನ ಯಾಕೆ ಮಾಡ್ತಿದ್ದಾನೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತಾಗ್ಲಿಲ್ಲ. ಡೈರೆಕ್ಟ್ ಆಗಿ ಕೇಳೋದಕ್ಕೂ ಹೋಗ್ಲಿಲ್ಲ. ಸಾಮ್ರಾಟ್ ಗಮನ ಇನ್ನೊಂದು ಟೇಬಲ್ ಅಲ್ಲಿ ನಡೀತಿದ್ದ ಮಾತುಕತೆ ಮೇಲಿತ್ತು. ದಿಗ್ಬಾಲ್ ಕಂಪೇರ್ ಮಾಡಿದ್ರೆ ಎಲ್ಲ ಆಂಗಲ್ ಅಲ್ಲೋ ಟೈಗರೇ ಬೆಟರ್. ಅವನ ಜೊತೆ ಕಾಂಪೀಟ್ ಮಾಡೋ ಗಂಡು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಜಾನಿ ಆಲ್ಮೋಸ್ಟ್ ಇಡೀ ಊರ್ಗೆ ಕೇಳಿಸೋಷ್ಟು ಜೋರಾಗಿ ಹೇಳ್ತಿದ್ದ. ಅವನು ಪಕ್ಕ ಕೂತಿದ್ದವನು ಜಾನಿ ಬಾಯ್ನ ಬಿಗ್ಗಿಯಾಗಿ ಮುಚ್ಚಿ, ಲೇ ಗುಬಾಳ್ ಸುಮ್ನಿರೋ, ನಿನಗೆ ಟೈಗರ್ ಅಂದ್ರೆ ಇಷ್ಟ ಅಂತ ಗೊತ್ತು, ಹಾಗಂತ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗ್ ಮಾತಾಡ್ಬೇಡ ಕಣೋ, ನಿನ್ನ ಕೊಂದೇ ಬಿಡ್ತಾರೆ ಅಂತ ಬೈದ. ಅದನ್ ಕೇಳಿ ಸಾಮ್ರಾಟ್ಗೆ ನಗು ಬಂತು. ಅಷ್ಟರಲ್ಲಿ ಮತ್ತೊಬ್ಬ, ಈ ಜಾನಿ ಅವನು ಹೊಗೆ ಹಾಕಿಸ್ಕೊಳ್ಳೋದಲ್ದೆ ನಮ್ಮನ್ನೆಲ್ಲ ಸೇರ್ಸ್ ಹೊಗೆ ಹಾಕಿಸ್ತಾನೆ, ಎದ್ದೇಳಿ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ. ಜಾನಿ ಮಾತ್ರ ಟೈಗರ್ ಅಂತ ಜಪ ಮಾಡೋದನ್ನ ನಿಲ್ಸೇ ಇರ್ಲಿಲ್ಲ. ಅಷ್ಟರಲ್ಲಿ ಸಾಮ್ರಾಟ್ ಕಣ್ಣು ಬ್ಲ್ಯಾಕ್ ಸೂಟ್, ಸನ್ ಗ್ಲಾಸ್ ಹಾಕೊಂಡಿದ್ದ ವ್ಯಕ್ತಿ ಮೇಲ್ ಬಿತ್ತು. ಅವನು ಅವಾಗಿಂದನೂ ಜಾನಿ ಅಂಡ್ ಟೀಮ್ ಕಡೆನೆ ನೋಡ್ತಾ ಇರೋದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತು. ಅದೇ ಸಮಯಕ್ಕೆ ಜಾನಿ ಎಲ್ರ ಜೊತೆನೂ ಹೊರಟ. ಆ ಬ್ಲ್ಯಾಕ್ ಸೂಟ್ ಹಾಕಿರೋ ವ್ಯಕ್ತಿನೂ ಅವ್ರನ್ನ ಫಾಲೋ ಮಾಡೋದಕ್ ಶುರು ಮಾಡ್ದ. ಅವನು ಸಾಮ್ರಾಟ್ ಪಕ್ಕದಲ್ಲಿ ಹಾದು ಹೋದಾಗ ಅವನ್ ಸೊಂಟಲ್ ಗನ್ ಇರೋದು ಸಾಮ್ರಾಟ್ ಕಾಣಿಸ್ತು. ಅವನು ದಿಕ್ಪಾಲ್ ಕಡೆಯವನೇ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮ್ರಾಟ್ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಜಾನಿ ಟೈಗರ್ ಬಗ್ಗೆ ಮಾತಾಡಿದ್ದಕ್ಕೆ ಅವನಿಗೀಗ ಮಾರಿ ಹಬ್ಬ ಕಾದಿದೆ ಅಂತ ಸಾಮ್ರಾಟ್ ಯೋಚಿಸ್ತಾ ಇದ್ದ. ಅಷ್ಟರಲ್ಲಿ ಚೈತ್ರಾಲಿ ಜೋರಾಗಿ, ಸಾಮ್ರಾಟ್, ಹೆಲೋ ಸಾಮ್ರಾಟ್ ಅಂತ ಕೂಗುದ್ಲು. ಸಾಮ್ರಾಟ್ ಇಮ್ಮಿಡಿಯೇಟ್ಲಿ ವಾಸ್ತವಕ್ಕೆ ಬಂದು ಅವಳ ಕಡೆ ನೋಡ್ದ. ಏನ್ ಹೇಳ್ತಿದ್ದೆ? ಚೈತ್ರಾಲಿ ನಗ್ತಾ, ನೀನ್ ನನ್ನ ಫ್ರೆಂಡ್ಗೆ ಸುಳ್ಳು ಹೇಳಿದ್ಯಾ ಅಲ್ವಾ? ಫ್ರೆಂಡಾ? ಯಾವ ಫ್ರೆಂಡು? ಅದೇ ನಿನ್ ಹೆಂಡತಿ ಸಾನ್ಯಾ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ಒಂದು ಕ್ಷಣ ಕನ್ಫ್ಯೂಸ್ ಆದ.
ಆದ್ರೂ ತೋರಿಸ್ಕೊಳ್ದೆ ಕಾನ್ಫಿಡೆನ್ಸ್ ಇಂದ ಇಲ್ಲಪ್ಪ ಹಾಗೇನಿಲ್ಲ, ನಾನ್ ಯಾಕೆ ಅವಳಿಗೆ ಸುಳ್ಳು ಹೇಳಲಿ ಅಂದವನು ತಕ್ಷಣ ಟಾಪಿಕ್ ಚೇಂಜ್ ಮಾಡಿ, ಅದು ಆಕ್ಚುಲಿ ಚೈತ್ರಲ್ಲಿ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಅಂಡ್ ಸಾನ್ಯಾ ಬಗ್ಗೆ ನಿನಗೆ ಗೊತ್ತಲ್ವಾ, ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆದ್ರೂ ನನ್ನನ್ನು ಸಾಯಿಸ್ಬಿಡ್ತಾಳೆ ಅಷ್ಟೇ. ಅದ್ರಲ್ಲಿ ಬೇರೆ ಅವಳಿಗೆ ನನ್ನ ಮೇಲೆ ತುಂಬಾನೇ ಅನುಮಾನ ಅಂತ ಹೇಳ್ತಾ ಕೈ ತೊಳ್ಕೊಂಡು ಮೇಲೆದ್ದ. ಏನು ಅನುಮಾನನ? ಬಟ್ ಅವಳು ನಿನ್ನನ್ನು ಇಷ್ಟಾನೇ ಪಡೋದಿಲ್ವಲ್ಲ, ಪ್ರೀತಿನೇ ಇಲ್ದೇ ಇರುವಾಗ ಅನುಮಾನ ಪಡೋದಕ್ಕೆ ಹೇಗ್ ಸಾಧ್ಯ? ಹಾ, ಅವಳು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು, ಆದ್ರೂ ನಾನೀಗ ಹೋಗ್ಲೇಬೇಕು ಅಂತಂದು ಅರ್ಜೆಂಟಲ್ಲೇ ಹೊರಟ. ಆಮೇಲೇನೋ ನೆನಪು ಮಾಡ್ಕೊಂಡು ನಿನ್ನ ಮನೆ ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದ. ಅವಳು ಹೌದು ಅಂತ ತಲೆ ಆಡ್ಸಿದ್ಲು. ಸಾಮ್ರಾಟ್ ಬಿಲ್ ಪೇ ಮಾಡಿ ಹೋಟೆಲಿಂದ ಆಚೆ ಬಂದ್ ನೋಡಿದ್ರೆ ಜಾನಿ ಏದುಸ್ರು ಬಿಡ್ತಾ ಎತ್ನೋ ಬಿದ್ನೋ ಅಂತ ಓಡ್ತಿದ್ದ. ಅವನನ್ನ ಸುಮಾರು ಜನ ಗೂಂಡಾಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆಕ್ಚುಲಿ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿದ ತರಾನೇ ಆಗ್ತಿತ್ತು. ಚೈತ್ರಲ್ಲಿ ನಿಮ್ ಮನೆ ಎಲ್ಲಿದೆ ಅಂತ ಕೇಳೋವಾಗ ಟೆನ್ಷನ್ ಅಲ್ಲಿ ಅವನ ಕಣ್ಣು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇತ್ತು. ಅವಳು ಏನೋ ನೆನಪು ಮಾಡ್ಕೊಂಡು, ಆಕ್ಚುಲಿ ನನ್ಗೊಂಚೂರು ಕೆಲಸ ಇದೆ, ಇಲ್ಲೇ ಮುಂದೆ ಬಿಡು ಸಾಕು, ನಾನು ಅಲ್ಲಿಂದ ಹೋಗ್ತೀನಿ ಅಂದಾಗ ಸಾಮ್ರಾಟ್ಗೆ ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ಅವಳನ್ನ ಅಲ್ಲೇ ಮುಂದೆ ಇರೋ ಜಂಕ್ಷನ್ ಹತ್ರ ಬಿಟ್ಟ. ಅವಳು ಕಾರಿಂದ ಕೆಳಗಿಳಿದು ನನ್ನ ಜೊತೆ ಬಂದಿದ್ದಕ್ಕೆ, ಟ್ರೀಟ್ ಕೊಡ್ಸಿದ್ದಕ್ಕೆ ಎಲ್ಲದಕ್ಕೂ ಹಾರ್ಟ್ಲಿ ಥ್ಯಾಂಕ್ ಯು ಅಂದ್ಲು. ಇನ್ ರಿಯಾಲಿಟಿ ಇವತ್ತು ಸಾಮ್ರಾಟ್ ಅವಳ ಜೊತೆ ಊಟಕ್ಕೆ ಬರ್ದೇ ಇದ್ದಿದ್ರೆ ಅವನ್ಗೆ ಜಾನಿ ಗ್ಯಾಂಗ್ನ ನೋಡೋದಕ್ಕಾಗ್ತಿರ್ಲಿಲ್ಲ. ಚೈತ್ರಾಲಿ ಅವನ್ ಯೋಚನೆಯಲ್ಲಿರೋದನ್ನ ಗಮನಿಸ್ತಾ ನಗ್ತಾ ಮತ್ತೆ ಸಿಗೋಣ ಬಾಯ್ ಅಂತಷ್ಟೇ ಹೇಳಿ ಅಲ್ಲಿಂದ ಲೆಫ್ಟ್ ಟರ್ನ್ ತಗೊಂಡು ಹೋದ್ಲು. ಅವಳು ಮರೆ ಆಗಿದ್ ನೆಕ್ಸ್ಟ್ ಸೆಕೆಂಡೇ ಸಾಮ್ರಾಟ್ ವಾಪಸ್ ಜಾನಿ ಕಡೆ ನೋಡ್ದ. ಆಗ್ಲೇ ಸುಮಾರು ದೂರ ಅವನನ್ನ ಚೇಸ್ ಮಾಡ್ಕೊಂಡು ಹೋಗಿದ್ರು. ಅವನ ಹತ್ರ ಹೋಗ್ಬೇಕು ಅಂದ್ರೆ ಇನ್ನು ತುಂಬಾ ದೂರ ಮುಂದೆ ಹೋಗಿ ಯೂ ಟರ್ನ್ ತಗೊಳ್ಬೇಕಿತ್ತು. ಅಲ್ಲಿವರೆಗೂ ಹೋಗಕ್ಕೆ ಅವನ ಹತ್ರ ಟೈಮ್ ಇರ್ಲಿಲ್ಲ. ಸೊ ಅವ್ನು ಇಮಿಡಿಯೇಟ್ಲಿ ಚಕ್ ಅಂತ ರಿವರ್ಸ್ ಗೇರ್ ಹಾಕಿ ಸೊನ್ನೆ ಅಂತ ಹಿಂದಕ್ಕೆ ಹೊರಟ. ಅವನಪ್ಪ ಸಂಜಯ್ ಆಗಾಗ ಈ ರೀತಿ ಡ್ರೈವ್ ಮಾಡೋದನ್ನ ಅವ್ನು ನೋಡಿದ್ದ. ಆಗೆಲ್ಲ ಡ್ಯಾಡ್ ಏನಕ್ಕೆ ಹಿಂಗೆಲ್ಲ ಗಾಡಿ ಓಡಿಸ್ತಾರೆ ಅಂತ ಅವನಿಗೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವತ್ತು ಅರ್ಥ ಆಯ್ತು. ಒಂದರ್ಥದಲ್ಲಿ ಮುಂದೆ ಬರೋ ಮಾಫಿಯಾ ದಿನಗಳಿಗೆ ಸಾಮ್ರಾಟ್ನ ಸಂಜಯ್ ಪ್ರಿಪೇರ್ ಮಾಡ್ತಿದ್ದ. ರೋಡಲ್ಲಿ ತುಂಬಾನೇ ವೆಹಿಕಲ್ಸ್ ಬರ್ತಿದ್ರು ಕೂಡ ಸಾಮ್ರಾಟ್ ಹೆವಿ ಸ್ಪೀಡಲ್ಲಿ ಹೋಗ್ತಿದ್ದ. ಇನ್ನೇನು ಒಂದು ಕಾರ್ ಫಾಸ್ಟ್ ಆಗಿ ಬಂದು ಅವನ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಅನ್ನೋ ಅಷ್ಟರಲ್ಲಿ ಅವನು ಪಟ್ ಅಂತ ಬ್ರೇಕ್ ಹಾಕಿ ನಿಲ್ಲಿಸ್ದ. ಏಯ್, ನಿನ್ಗೇನು ಹುಚ್ಚೇನೋ? ಮನೇಲಿ ಹೇಳ್ ಬಂದಿದ್ಯಾ ಮಗನೇ? ಇಷ್ಟು ಗಾಡಿ ಬರ್ತಿದ್ರು ರಿವರ್ಸ್ ಅಲ್ಲಿ ಹೊಡಿತಿದ್ಯಲ್ಲ, ಕಣ್ಣನ್ನೇ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾನೋ ಅಂತ ಹಿಂದೆ ಬರ್ತಿದ್ ಕಾರ್ ಡ್ರೈವರ್ ಬೈಯೋದಕ್ ಶುರು ಮಾಡ್ದ. ಸಾಮ್ರಾಟ್ ಸ್ವಲ್ಪನೂ ಕೇರ್ ಮಾಡ್ದೆ ಅಲ್ಲಿಂದ ಹೊರಟು ಜಾನಿ ಮತ್ತೆ ಅವನ್ ಫ್ರೆಂಡ್ಸ್ ಇರೋ ಕಡೆಗೆ ಬಂದ. ಅಲ್ಲಿ ಜಾನಿನ ಎಲ್ರೂ ಸೇರ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ರು. ಸಾಮ್ರಾಟ್ ಜೋರಾಗಿ ಏಯ್ ಸ್ಟಾಪ್ ಇಟ್ ಅಂತ ಕೂಗ್ದ. ಅವನು ವಾಯ್ಸ್ ಕೇಳಿ ಎಲ್ರೂ ಹಿಂದೆ ತಿರುಗಿ ನೋಡಿದ್ರು. ಸಾಮ್ರಾಟ್ ಕಾರ್ ಇಳಿದು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟ. ಅಲ್ಲ ಕಣ್ರೋ, ಈ ಒಬ್ಬ ಬಡಪಾಯಿನ ಹೊಡೆಯೋದಕ್ಕೆ ಇಷ್ಟೊಂದ್ ಜನ ಬೇಕಾ? ಎಷ್ಟೇನಾ ನಿಮ್ ಗಂಡಸ್ತಾನ? ಆಗ ಒಬ್ಬ ಗೂಂಡ ರಾಡ್ನ ತಿರುಗಿಸ್ತಾ, ಏಯ್ ಯಾವನೋ ನೀನು, ಏನೋ ಬೇಕು ನಿನ್ಗೆ ಅಂತ ರಫ್ ವಾಯ್ಸ್ ಅಲ್ಲಿ ಕೇಳ್ದ. ನೀವು ಹೊಡಿತಿದ್ದೀರಲ್ಲ ಅವನೇ ಬೇಕು ನನ್ಗೆ. ನೋಡು, ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಮರ್ಯಾದೆಯಿಂದ ಹೊರಟೋಗು, ಇಲ್ಲ ಅಂದ್ರೆ ಇವನಿಗೆ ಬೀಳ್ತಿರೋ ಒದೆಗಳು ನಿನಗ್ ಬೀಳ್ತವೆ. ಅದನ್ ಕೇಳಿ ಸಾಮ್ರಾಟ್ ಜೋರಾಗಿ ನಗೋದಕ್ ಶುರು ಮಾಡ್ದ. ಆಕ್ಚುಲಿ ಡೈಲಾಗ್ ಚೆನ್ನಾಗಿದೆ, ನಾನೇ ಇದು ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಬಟ್ ನನಗಿಂತ ಮುಂಚೆ ನೀನೇ ಹೇಳ್ಬಿಟ್ಟೆ. ಸೊ ಇವಾಗ ನಿನ್ಗೆ 2 ಜಾಸ್ತಿನೇ ಹೊಡಿತೀನಿ, ರೆಡಿ ಆಗಿರೋ ಅಂದ. ಸಾಮ್ರಾಟ್ ಮಾತ್ ಕೇಳಿ ಗೂಂಡಾಗಳಿಗೆ ಸರ್ರ ಅಂತ ಕೋಪ ಬಂತು. ಅವ್ರ ಲೀಡರ್ ಒಬ್ಬ ಮುಂದೆ ಬಂದು, ಅಬ್ಬಬ್ಬಾ ಯಾವನ ಇವನು, ಬರೀ ಡೈಲಾಗ್ ಹೊಡೆದ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಲ್ಲ, ಇದು ನಮ್ಮ ಅಡ್ಡ ಕಣೋ ಮರಿ, ನಮ್ಗಳ ಮುಂದೆ ನಿನ್ನ ಹೀರೋಯಿಸಮ್ ಎಲ್ಲ ನಡೆಯಲ್ಲ. ಸೈಲೆಂಟ್ ಆಗಿ ಕಳಿಸ್ಕೋ, ಇಲ್ಲ ಅಂದ್ರೆ ಇಲ್ಲಿ ಒಟ್ಟಿಗೆ 2 ಸಮಾಧಿ ಕಟ್ಟಬೇಕಾಗುತ್ತೆ ಅಂದ. ಸಾಮ್ರಾಟ್ ಅವನ ಮಾತಿಗೆ ತಲೆನೂ ಕೆಡಿಸ್ಕೊಳ್ದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ. ಏ ದಡಿಯಾ, ಸ್ವಲ್ಪ ಸೈಡಿಗೆ ಸರಿ, ಹಿಂದೆ ಇರೋರು ಕಾಣಿಸ್ತಿಲ್ಲ ಅಂತ ಹೇಳಿ ಹಿಂದೆನು ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ದ. ಆಮೇಲೆ ಮೈ ಮುರಿತಾ, 2 ಸಮಾಧಿ ಕಟ್ತೀನಿ ಅಂದ್ಯಲ್ಲ, ಆಕ್ಚುಲಿ ಅಷ್ಟು ಸಾಲಲ್ಲ, ನಿಮ್ ಓನರ್ಗೆ 25 ಗುಂಡಿ ತೆಗಿಯೋದಕ್ಕೆ ಹೇಳು, ಅಷ್ಟು ಡೆಡ್ ಬಾಡಿಗಳನ್ನ ತಗೊಂಡು ಸಿಂಗಲ್ ಆಗಿ ಒಬ್ಬ ಬರ್ತಿದ್ದಾನೆ ಅಂತಾನೂ ಹೇಳು ಅಂತ ಸ್ಮೈಲ್ ಮಾಡ್ತಾ ಹೇಳ್ದ. ಸಾಮ್ರಾಟ್ ಹೇಳಿದ ಮಾತು ಎಲ್ರೂ ಪಿತ್ತನೂ ನೆತ್ತಿಗೇರ್ಸಿತ್ತು. ಒಬ್ಬ ಸಾಮ್ರಾಟ್ಗೆ ರಾಡಿಂದ ಹೊಡೆಯೋದಕ್ ಮುಂದೆ ಬಂದ. ಸಾಮ್ರಾಟ್ ಅವನ್ ತಂದಿದ್ ರಾಡ್ನ ಕಿತ್ಕೊಂಡು ಸರಿಯಾಗಿ ಬೆಂಡೆತ್ತದ. ಆಗ ಆ ಲೀಡರ್ ಹಲ್ ಕಡಿತಾ, ಏಯ್ ಚಚ್ರ ನನ್ ಮಗನ್ನ
ಯಾಕಾದ್ರೂ ನಮ್ ಸಹವಾಸಕ್ ಬಂದು ಅಂತ ಗೋಗರಿಬೇಕು, ಅಲ್ಲಿವರೆಗೂ ಚಚ್ರೋ ಅಂತ ಕಿರ್ಚ್ದ. ಆಗ ಒಟ್ಟೊಟ್ಟಿಗೆ ಎಲ್ರೂ ಸಾಮ್ರಾಟ್ ಕಡೆನೆ ಓಡೋಡ್ ಬಂದ್ರು. ಸಾಮ್ರಾಟ್ ಎಲ್ಲದಕ್ಕೂ ರೆಡಿಯಾಗೆ ಬಂದಿದ್ದ. ಸೊ ಮೊದ್ಲು ಓಡ್ ಬರ್ತಿದ್ದವನ್ ತಲೆ ಹಿಡ್ಕೊಂಡು ಗೋಡೆ ಗುದ್ದಿದ್ದ, ಇನ್ನೊಬ್ಬನ್ ಹೊಟ್ಟೆಗೆ ಜಾಡ್ಸ್ ಒದ್ದ, ಮತ್ತೊಬ್ಬನ್ಗೆ ಜಂಪ್ ಮಾಡಿ ಕಿಕ್ ಮಾಡ್ದ. ಒಟ್ನಲ್ಲಿ ಅವನ್ ಹೇಗ್ ಹೊಡಿತಾನೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಆ ಲೆವೆಲ್ಗೆ ಸಾಮ್ರಾಟ್ ಎಲ್ರನ್ನು ಚೆಚ್ಚಿ ಬಿಸಾಕ್ದ. 10 ನಿಮಿಷದಲ್ಲಿ ಅಲ್ಲಿನ ಸಿಚುವೇಶನ್ ಚೇಂಜ್ ಆಗೋಯ್ತು. ಆಗಿಂದ ತೋಳಗಳ ತರ ಎಗರಾಡ್ತಿದ್ದ ಎಲ್ರೂ ಹಸ್ದಿರೋ ಹೆಬ್ಬುಲಿ ಬೇಟೆಗೆ ತತ್ತರ್ಸ್ ಹೋಗಿದ್ರು. ಬರೋಬ್ಬರಿ 25 ಜನ ಅರೆ ಜೀವ ಆಗ್ಬಿದ್ದಿದ್ರು. ಅವರಿಂದ ಏಟ್ ತಿಂದಿದ್ದ ಜಾನಿ ಈಗ ಎದ್ನಿಂತು ಸುಧಾರಿಸ್ಕೊಳ್ತಿದ್ದ. ಅವನಿಗೆ ಸಾಮ್ರಾಟ್ನ ನೋಡಿ ಆಶ್ಚರ್ಯ ಆಗಿತ್ತು. ಸಾಮ್ರಾಟ್ ಅವನ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಗೂಂಡಾಗಳ ಲೀಡರ್ ಮೆಲ್ಲಗೆ ಎದ್ದೇಳ್ತಾ, ಹೇಯ್, ಯಾರೋ ನೀನು? ಯಾಕೆ ಹೊಡೆದ್ಯೋ? ಯಾರ ಕಡೆಯವನೋ ನೀನು ಅಂತ ಕೇಳ್ದ. ಸಾಮ್ರಾಟ್ ಅವನಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ. ಅವನು ಮತ್ತೆ ಏದುಸಿರು ಬಿಡ್ತಾ, ಹೇಯ್, ಹೇಳೋ, ಯಾರೋ ನೀನು ಅಂತ ಹೇಳ್ತಾ ಕಣ್ ಮೇಲ್ ಮಾಡ್ಕೊಂಡು ಮತ್ತೆ ಕೆಳಗ್ ಬಿದ್ದ. ಅವನು ಉಸಿರಾಟ ಹಾಗೆ ನಿಧಾನವಾಗಿ ನಿಂತು ಹೋಯ್ತು. ಈ ಕಡೆ ಜಾನಿ ತನ್ನೆದ್ರು ನಿಂತವನು ಮನುಷ್ಯನೇ ಅಲ್ಲ, ದೇವ್ರೇ ಪ್ರತ್ಯಕ್ಷ ಆಗಿರ್ಬೇಕು ಅನ್ನೋ ತರ ನೋಡ್ತಿದ್ದ. ಒಬ್ಬ ವ್ಯಕ್ತಿ ಇಷ್ಟೊಂದ್ ಜನಕ್ಕೆ ಹೊಡೆಯೋದಕ್ಕೆ ಹೇಗ್ ಸಾಧ್ಯ ಅಂತ ಅವನ್ಗೆ ಆಶ್ಚರ್ಯ ಆಗ್ತಿತ್ತು. ಕುಂಟ ಸಾಮ್ರಾಟ್ ಮುಂದೆ ಬಂದು ನಿಂತ್ಕೊಂಡ. ಅವನ ಸ್ಥಿತಿ ತುಂಬಾ ಕೆಟ್ಟಾಗಿತ್ತು. ಬಟ್ಟೆ ಎಲ್ಲ ಹರಿದೋಗಿತ್ತು, ಒಂದು ಕಾಲ್ಮುಳೆ ಮುರಿದಿತ್ತು, ಮೂಗು ಬಾಯಿಂದ ರಕ್ತ ಸುರಿತಿತ್ತು. ಸಾಮ್ರಾಟ್ 10 ನಿಮಿಷ ಲೇಟಾಗಿ ಬಂದಿದ್ರು ಜಾನಿ ಕತೆ ಅಧೋಗತಿ ಆಗಿರ್ತಿತ್ತು. ಬಸೋ, ಯಾರ್ ನೀವು ಬಸೋ? ನನ್ನನ್ನು ಯಾಕೆ ಕಾಪಾಡಿದ್ರಿ? ನಾನ್ ನಿಮಗ್ ಗೊತ್ತಾ ಅಂತ ಕೇಳ್ದ. ಸಾಮ್ರಾಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಜಾನಿ ತುದಿಗಾಲಲ್ಲಿ ನಿಂತಿದ್ದ. ಹೋಟೆಲಲ್ಲಿ ಜಾನಿ ಮಾತಾಡಿದ್ನೆಲ್ಲ ಸಾಮ್ರಾಟ್ ಮತ್ತೊಂದ್ಸಲ ನೆನಪು ಮಾಡ್ಕೊಂಡ. ಆಮೇಲೆ ಸುತ್ತಮುತ್ತ ನೋಡ್ತಾ, ನಾನ್ ಯಾರು ಅಂತ ಹೇಳ್ತೀನಿ, ಆದ್ರೆ ನೀನ್ ಅದನ್ನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ಬೇಕು, ಓಕೆನಾ ಅಂತ ಕೇಳ್ದ. ಜಾನಿ ಸರಿ ಅಂತ ತಲೆ ಆಡಿಸ್ದ. ಸಾಮ್ರಾಟ್ ತನ್ನ ಪ್ರಾಣ ಉಳಿಸಿರೋವಾಗ ಅವನಿಗೋಸ್ಕರ ಒಂದು ಸತ್ಯನ ಮುಚ್ಚಿಡೋದು ಭಾರಿ ದೊಡ್ಡ ಕಷ್ಟ ಏನಿರ್ಲಿಲ್ಲ. ಸಾಮ್ರಾಟ್ ಅವನನ್ನ ಹತ್ರಕ್ಕೆ ಕರೆದು ಅವನ್ ಕಿವಿ ಹತ್ರ ಬಾಗಿ ಪಿಸು ಧ್ವನಿಲಿ, ನಾನೇ ಟೈಗರ್ ಅಂದ. ತಕ್ಷಣ ಇಡೀ ಬಾಡಿನ ಐಸ್ ವಾಟರ್ ಅಲ್ಲಿ ಅದ್ದಿ ತೆಗ್ದಿದ್ದ ತರ ಜಾನಿ ಶೇಕ್ ಆಗೋದ. ನರ ನಾಡಿಗಳೆಲ್ಲ ಉಬ್ಬಿದ್ವು. ಅವನ್ ದೇಹದಲ್ಲಿ ಏನೋ ಒಂಥರ ಮಿಂಚು ಸಂಚಾರ ಆದಂಗಾಯ್ತು. ಅವನ್ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಸಾಮ್ರಾಟ್ನೇ ನೋಡ್ತಿದ್ದ. ನಿನ್ ಪ್ರಾಣ ಹೋದ್ರು ಈ ವಿಚಾರ ಮಾತ್ರ ನಿನ್ ಬಾಯಿಂದ ಆಚೆ ಬರಬಾರ್ದು ಅಂತ ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟು ಹೋದ. ಜಾನಿಗೆ ಈ ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಟೈಮ್ ಬೇಕಿತ್ತು ಅನ್ಸತ್ತೆ. ಸಾಮ್ರಾಟ್ ಕಾರ್ ಹತ್ತಿ ಹೋಗೋದನ್ನೇ ನೋಡ್ತಾ ಅಲ್ಲೇ ಕಲ್ಲು ಬಂಡೆ ತರ ನಿಂತಿದ್ದ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಸಾನಿಯಾ ಮನೆಗೆ ಬಂದ. ಇಂಟೆನ್ಸ್ ಆಗಿ ಫೈಟ್ ಮಾಡಿದ್ರಿಂದ ಅವನ ಮೈ ಕೈಯೆಲ್ಲ ತುಂಬಾ ನೋಯ್ತಿತ್ತು. ಅವನು ಕಾರಿಂದ ಇಳಿದು ನಿಧಾನವಾಗಿ ಮನೆ ಒಳಗೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಹಾಲಲ್ಲಿ ಜೋರ್ ಮಾತುಕತೆ ನಡೀತಿತ್ತು. ನಾವೀಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನನಗನ್ಸುತ್ತೆ ಈ ವಿಷಯನ ಅಕ್ರಮ್ ಅವ್ರ ಹತ್ರ ಮಾತಾಡೋದಕ್ಕೆ ಚಿರಾಗ್ ಹೇಳ್ಬೇಕು. ಈಗ ಅವನೇ ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕೆಲ್ಸ ಆಗಲ್ಲ ಅಂತ ರಾಜೀವ್ ಟೆನ್ಷನ್ ಇಂದ ಹೇಳ್ತಾ ಇದ್ದ. ಸಾಮ್ರಾಟ್ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಒಳಗಡೆ ಬಂದ. ಅಲ್ಲಿ ರಾಜೀವ್, ಶರ್ಮಿಳಾ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಕೂತ್ಕೊಂಡು ಯಾವ್ದೋ ಸೀರಿಯಸ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಎಲ್ರೂ ಯಾಕೋ ತುಂಬಾ ಟೆನ್ಷನ್ ಅಲ್ಲಿರೋ ತರ ಕಾಣಿಸ್ತಿದ್ರು. ಶರ್ಮಿಳಾನು ಗಾಬರಿಯಿಂದ, ನನ್ಗ್ಯಾಕೋ ಅಕ್ರಮ್ ಅವ್ರ ಸಪೋರ್ಟ್ ಸಿಗೋದು ಕಷ್ಟ ಅನ್ನಿಸ್ತಿದೆ. ನಾವು ಫಾಕ್ಸ್ ಸ್ಕ್ರೀನ್ ಕಾರ್ಪೊರೇಷನ್ ಸಪೋರ್ಟ್ ತಗೋಬೇಕು ಅಂತ ಅನ್ನಿಸ್ತಿದೆ, ಏನ್ ಮಾಡೋದು ಅಂತ ಕೇಳಿದ್ಲು. ಸಾನ್ಯಾ ಮುಖ ಗಂಟು ಹಾಕೊಂಡು, ಅಮ್ಮ ನೀನ್ ಏನ್ ಹೇಳ್ತಿದ್ಯಾ? ಈ 2 ಕಂಪ್ನಿಗಳನ್ನ ನಡೆಸ್ತಿರೋದು ಯಾರು ಅನ್ಕೊಂಡಿದ್ಯಾ? ಟೈಗರ್. ನಮ್ಮಂತವ್ರು ಇವಾಗ ಅವ್ರನ್ನ ಭೇಟಿ ಮಾಡೋದಕ್ಕಾಗತ್ತಾ? ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ವಲ್ಲ, ಅದ್ ಹೇಗ್ ಮೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ಲು. ಶರ್ಮಿಳಾ ತನ್ನ ಮಗಳ ಕಡೆ ನೋಡ್ಕೊಂಡು, ನನ್ಗನ್ಸತ್ತೆ ಈ ವಿಷಯದಲ್ಲಿ ನಮ್ಗೆ ಚಿರಾಗ್ ಹೆಲ್ಪ್ ಮಾಡ್ಬೋದು ಅಂತ. ಒಂದ್ಸಲ ಮಾತಾಡ್ತೀನಿ ಸಾನ್ಯಾ, ನಾನು ನಿನ್ಗೆ ಮತ್ತೆ ಚಿರಾಗ್ಗೆ ಮಧ್ಯೆ ಫಿಕ್ಸ್ ಮಾಡ್ತೀನಿ. ಆ ಲೋ ಕ್ಲಾಸ್ ಸಾಮ್ರಾಟಿಂದ ಏನ್ ಖುಷಿ ಸಿಗುತ್ತೆ ನಿನ್ಗೆ? ಅವನು ನಯಾ ಪೈಸೆಗೂ ಯೂಸ್ ಇಲ್ಲ. ನೀನ್ ಸುಮ್ನೆ ಅವನ ಮೇಲೆ ಯಾವ ಹೋಪ್ಸು ಇಟ್ಕೋಬೇಡ ಅಂತ ಹೇಳಿದ ಮರುಕ್ಷಣನೇ ಸಾಮ್ರಾಟ್ ಅಲ್ಲಿಗೆ ಎಂಟ್ರಿ ಕೊಟ್ಟ. ಅವನು ಶರ್ಮಿಳಾ ಹೇಳಿದ ಮಾತನ್ನೆಲ್ಲ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದ. ಸಾನ್ಯಾ ಕಂಪ್ನಿ ಯಾವ್ದೋ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದೆ ಅನ್ನೋದಂತ ಅವನ್ಗೆ ಅರ್ಥ ಆಯ್ತು. ಸಾಮ್ರಾಟ್ ಬಂದಿದ್ ನೋಡಿ ಎಲ್ರೂ ಅವನ್ ಕಡೆ ತಿರುಗಿದ್ರು. ಸಾಮ್ರಾಟ್ ಸುಸ್ತಾಗಿದ್ರು ಮುಖದ ಮೇಲೆ ಸ್ಮೈಲ್ ತಂದ್ಕೊಂಡು ಹಲೋ ಅಂದ. ಶರ್ಮಿಳಾ, ಸಾನ್ಯಾ, ರಾಜೀವ್ 3 ಜನನು ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಿದ್ರು. ರಾಜೀವ್ ಯಾವಾಗ್ಲೂ ಸ್ವಲ್ಪ ಕಾಮ್ ಆಗಿರ್ತಿದ್ದ, ಬಟ್ ಇವತ್ತು ಅವನ ಮುಖದ ಮೇಲೂ ಕೋಪ ಎದ್ದು ಕಾಣಿಸ್ತಿತ್ತು.
ಅವರು ತನ್ನನ್ನ ನಗ್ತಾ ನಗ್ತಾ ಸ್ವಾಗತ ಮಾಡ್ತಾರೆ ಅಂತ ಏನ್ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ರಾಜೀವ್ ಕೂಡ ಕೋಪ ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ. ಅದನ್ನ ನೋಡಿ ಸಾಮ್ರಾಟ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಹಾಗಾದ್ರೆ ಮುಂದೆ ಏನಾಗತ್ತೆ? ಅವರೆಲ್ಲ ಹೋಲ್ಸೇಲ್ ಆಗಿ ಸಾಮ್ರಾಟ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಸಾನ್ಯಾ ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ? ನಮ್ಮ ಟೈಗರ್ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾನ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪೊಗಡ್ FM. ಇವ್ರಿಗೆಲ್ಲ ಗುರಾಯಿಸೋ ಕಾಯಿಲೆ ಏನಾದ್ರೂ ಇದೆಯಾ? ಮಾತಿಗೆ ಮುಂಚೆ ಮಿನಿಮಮ್ 10 ನಿಮಿಷನಾದ್ರೂ ನೋಡ್ತಾರೆ. ಕರ್ಮ ಗುರು, ಇವಾಗ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸಾಮ್ರಾಟ್ ಮನ್ಸಲ್ಲೇ ಬೈಕೊಂಡ. ಆಮೇಲೆ ಫೇಕ್ ಸ್ಮೈಲ್ ಮಾಡಿ, ಹಾಯ್ ಆಂಟಿ ಅಂಕಲ್, ಹಾಯ್ ಸಾನ್ಯಾ ಅಂದ. ಅವನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರ 3 ಜನರ ಕೋಪನೂ ಐಫಿಲ್ ಟವರ್ ದಾಟಿ ಮುಂದೆ ಹೋಯ್ತು. ಶರ್ಮಿಳಾ ಅಂತೂ ಕಣ್ಣಲ್ಲೇ ಕೆಂಡ ಕಾರ್ತಾ, ಓಹೋ ಬಂದ್ರು ನೋಡಿ ಮೈಸೂರು ಮಹಾರಾಜರು ಮರಿ ಮೊಮ್ಮಗ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ, ದೃಷ್ಟಿ ಆಗಿರುತ್ತೆ ಅಂತ ಮೂತಿ ತಿರುವುದ್ಲು. ಈ ಆಂಟಿ ಯಾಕೆ ಗುಂಟೂರು ಮೆಣಸು ತಿಂದೋಳ್ ತರ ಆಡ್ತಿದ್ದಾಳೆ ಅಂತ ಯೋಚಿಸ್ತಾ ಸಾಮ್ರಾಟ್ ಸಾನ್ಯಾ ಕಡೆ ನೋಡ್ದ. ಅವಳು ಭದ್ರಕಾಳಿ ತಂಗಿ ತರ ಲುಕ್ ಕೊಡ್ತಾ ಕೂತಿದ್ಲು. ಕೊನೆಗೆ ಸಾಮ್ರಾಟ್ಗೆ ತಲೆ ಕೆಟ್ಟು, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ ನೇರವಾಗಿ ಕೇಳ್ದ. ತಕ್ಷಣ ರಾಜೀವ್ ಫೋನಲ್ಲಿರೋ ವಿಡಿಯೋನ ಓಪನ್ ಮಾಡಿ ಸಾಮ್ರಾಟ್ ಮುಖದ ಮುಂದೆ ಹಿಡ್ದ. ಅದು ನೋಡಿ ಸಾಮ್ರಾಟ್ ಫುಲ್ ಶಾಕ್ ಆದ. ಆ ವಿಡಿಯೋ ಚೈತ್ರಾಲಿಗೆ ರೇಗ್ಸಿದ ಹುಡುಗನ್ಗೆ ಸಾಮ್ರಾಟ್ ಹಿಗ್ಗಾಮುಗ್ಗ ಬಾರಿಸಿದ್ದಾಗಿತ್ತು. ಓಹ್ ಇದ ಮ್ಯಾಟ್ರು, ಅದಕ್ಕೆ ಎಲ್ರು ಗರಂ ಆಗಿದ್ದಾರೆ. ಆದ್ರೆ ಈ ವಿಡಿಯೋ ಇವ್ರಿಗೆ ಹೇಗ್ ಸಿಕ್ತು ಅಂತ ಥಿಂಕ್ ಮಾಡ್ದ. ಆಮೇಲೆ ಪಾಪ್ದ ಒಂಥರ ಮುಖ ಮಾಡ್ಕೊಂಡು, ಅದು ನಾನು ಅದೇನಾಯ್ತು ಅಂದ್ರೆ ಅಂತ ಹೇಳ್ತಿದ್ದಂಗೆ ಶರ್ಮಿಳಾ, ನೀನ್ ಏನು ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಅಲ್ಲ, ನೀನೊಬ್ಬ ಲೋ ಕ್ಲಾಸ್, ನೀನು ಅಂತ ಹೋಟೆಲ್ಗೆ ಹೋಗ್ಬೇಕಿತ್ತ? ಹಾ, ಬಿಲ್ ಪೇ ಮಾಡೋಕ್ಕಾಗದೆ ಇಂಥ ಚೀಪ್ ನಾಟಕ ಮಾಡೋ ಅವಶ್ಯಕತೆ ಇತ್ತ? ನಿನ್ ಸ್ವಾರ್ಥಕ್ಕೆ ಯಾರೋ ಪಾಪ್ದೋನ್ ಸಿಗ್ದ ಅಂತ ಹೊಡೆದ್ ಬಂದಿದ್ಯಲ್ಲ, ಥೂ ನಿನ್ ಜನ್ಮಕ್ಕಿಷ್ಟು ಅಂತ ಬಾಯಿಗೆ ಬಂದಂಗ್ ರೇಗೋದ್ಲು. ಸಾಮ್ರಾಟ್ಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಅಷ್ಟರಲ್ಲಿ ಸಾನ್ಯಾ ಶುರು ಹಚ್ಕೊಂಡ್ಲು, ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಅಂತ ಎಕ್ಸ್ಪೆನ್ಸಿವ್ ಹೋಟೆಲ್ಗೆ ಹೋಗುವಂಥದ್ದೇನಿತ್ತು? ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗದೆ ಅಲ್ಲೇನ್ ಮಾಡ್ತಿದ್ದೆ ಅಂತ ನೇರವಾಗಿ ಕ್ವಶನ್ ಮಾಡಿದ್ಲು. ಅವಳಿಗೆ ಉತ್ತರ ಕೊಡೋದಕ್ಕೂ ಮೊದಲು ಸಾಮ್ರಾಟ್ ಇನ್ನೊಂದ್ಸಲ ಆ ವಿಡಿಯೋನ ನೋಡ್ದ. ಅಬ್ಬಾ, ಲಕ್ಕಿಲಿ ಈ ವಿಡಿಯೋದಲ್ಲಿ ಎಲ್ಲೂ ಚೈತ್ರಾಲಿ ಕಾಣಿಸ್ತಿಲ್ಲ. ಸಾನ್ಯಂಗೂ ನಾನು ಚೈತ್ರಾಲಿ ಜೊತೆ ಆ ಹೋಟೆಲ್ಗೆ ಹೋಗಿದ್ದೆ ಅನ್ನೋದು ಗೊತ್ತಾಗಿಲ್ಲ. ಇಲ್ಲ ಅಂದಿದ್ರೆ ನನ್ನ ಕತೆ ಮುಗಿದಿರ್ತಿತ್ತು. ಅಮ್ಮ ಮಗಳು ಸೇರ್ಕೊಂಡು ಪರಿಚಯ ಬಿಡ್ತಿದ್ರು. ಅಷ್ಟರಲ್ಲಿ ರಾಜೀವ್ ಕೂಡ ಅಸಮಾಧಾನದಿಂದ, ನಾವು ನಿನ್ಗೆ ನಮ್ಮ ಮನೇಲಿ ಜಾಗ ಕೊಟ್ಟಿರೋದು ನೀನು ಹೀಗೆ ಹೊರಗಡೆ ಹೋಗಿ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ನ ಹಾಳು ಮಾಡ್ಕೊಂಡು ಬರೋದಕ್ಕ? ಲುಕ್ ಸಾಮ್ರಾಟ್, ಸಾನ್ಯಾ ಗಂಡ ಆಗಿ ಈ ಮನೆ ಹಳ್ಳಿಯಾಗಿ ಪಬ್ಲಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತಾನು ಗೊತ್ತಿಲ್ವಾ? ಅಷ್ಟು ಜನಗಳ ಮುಂದೆ ಚೀಪ್ ರೌಡಿ ಥರ ಹೊಡೆದಾಡಿದ್ಯಲ್ಲ, ಏನು ಅನಿಸ್ತಾ ಇಲ್ವಾ ನಿನಗೆ? ಅಂಕಲ್, ನೀವು ಸತ್ಯ ಏನು ಅಂತ ತಿಳ್ಕೊಳ್ದೆ ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ಯಾಕೆ ಹೊಡೆದಿರ್ಬೋದು ಅಂತ ಕಾರಣ ತಿಳ್ಕೊಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ? ನನ್ನ ಹತ್ರ ಒದೆ ತಿಂದಿರೋನು ಒಳ್ಳೆಯವನಲ್ಲ, ಎಷ್ಟು ಚೀಪಾಗಿ ಮಾತಾಡ್ದ ಗೊತ್ತಾ? ನನ್ನ ಹತ್ರ ಮಾತ್ರ ಅಲ್ಲ, ನನ್ನ ಜೊತೆ ಅಂತ ಹೇಳ್ತಿದ್ದವನು ಹಾಗೆ ಸ್ಟಾಪ್ ಮಾಡ್ದ. ಬಾಯ್ ತಪ್ಪಿ ಅವ್ನು ಇನ್ನೇನ್ ಚೈತ್ರಾಲಿ ಹೆಸರು ಹೇಳ್ಬೇಕಿತ್ತು, ಅಷ್ಟರಲ್ಲಿ ನಾಲ್ಗೆಗೆ ಪಟ್ ಅಂತ ಬ್ರೇಕ್ ಹಾಕ್ತ. ಕೂಡ್ಲೆ ಸಾನ್ಯಾ ಹುಬ್ಬೇರ್ಸಿ, ನಿನ್ ಜೊತೆ ಯಾರಿದ್ರು, ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ದ ಅವನು ಅಂತ ಡೌಟ್ ಅಲ್ಲೇ ಕೇಳಿದ್ಲು. ಸಾಮ್ರಾಟ್ ಆನ್ಸರ್ ಮಾಡೋಕಾಗ್ದೆ ಕಸಿವಿಸಿ ಆದ. ಅಷ್ಟರಲ್ಲಿ ಶರ್ಮಿಳಾ, ನನಗ್ ಗೊತ್ತಿತ್ತು ಇವನ್ ಸರಿ ಇಲ್ಲ, ಇವನೊಬ್ಬ ಗೂಂಡ ಬೀದಿ ಬಿಕಾರಿ ಅಂತ. ಅವತ್ ನಾನು ಹೇಳೋಕೋದ್ರೆ ಎಲ್ರು ಸೇರ್ಕೊಂಡು ನನ್ ಬಾಯಿ ಮುಚ್ಚಿದ್ರಿ. ಈಗ ಅನುಭವಿಸಿ, ಇನ್ಮೇಲೆ ದಿನ ಇಂಥ ವಿಡಿಯೋ ಬರ್ತಾನೆ ಇರುತ್ತೆ, ಕೂತ್ಕೊಂಡು ನೋಡ್ತಾ ಇರಿ ಅಂದವಳು ರಾಜೀವ್ ಕಡೆ ತಿರುಗಿ, ರಾಜೀವ್, ನನ್ನ ಮಗಳನ್ನ ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಸಾಕಿದ್ವಿ, ಇವಾಗ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಲೈಫ್ ಲಾಂಗ್ ಬಾಳೋದಕ್ ಬಿಡ್ಬೇಕಾ? ಎಂತೆಂಥ ಗಂಡುಗಳು ಇವಳನ್ನ ಮದ್ವೆ ಆಗೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ, ಅಂಥದ್ರಲ್ಲಿ ಇವನ್ ಬೇಕಾ ನಮ್ಗೆ ಅಂತ ಕಿರ್ಚಿದ್ಲು. ಅವಳು ಮಾತಿನ ವರ್ಷೆ ಚೇಂಜ್ ಆಗಿದ್ ನೋಡಿ ರಾಜೀವ್ ಕನ್ಫ್ಯೂಸ್ ಆದ. ಅವನ್ಗೆ ಇಂಥ ಟೈಮಲ್ಲಿ ಸಾನ್ಯಾ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ನೀನ್ ಸ್ವಲ್ಪ ಸುಮ್ನಿರು ಶರ್ಮಿಳಾ, ನಾನ್ ಸಾಮ್ರಾಟ್ ಹತ್ರ ಮಾತಾಡ್ತೀನಿ. ಸಾಮ್ರಾಟ್, ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ, ಈಗೇನ್ ಮಾಡ್ತೀಯಾ ಅಂತ ಕೇಳ್ದ. ಐ ಆಮ್ ಸಾರಿ ಅಂಕಲ್, ಬಟ್ ಆ ಹುಡುಗನ್ಗೆ ಏನಾಗ್ಬೇಕಾಗಿತ್ತು ಅದೇ ಆಗಿದೆ. ಹಿ ಡಿಸರ್ವ್ಸ್ ಇಟ್. ಅವನು ಮಾತು ಕೇಳಿ ಶರ್ಮಿಳಾಗೆ ಸಾಮ್ರಾಟ್ ಕೆನ್ನೆಗೆ 2 ಬಾರಿಸ್ಬೇಕು ಅನ್ನಿಸ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನಾವು ನಿನ್ ಜೊತೆ ಪೊಲೈಟ್ ಆಗಿ ಮಾತಾಡ್ತಿದ್ರೆ ನೀನು ರೂಡ್ ಆಗಿ ಮಾತಾಡ್ತಿದ್ಯಾ, ನಮ್ಮ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡಿ ನೀನ್ ಮಾಡಿರೋದ್ನೆಲ್ಲ ಸರಿ ಅಂತ ಶಾಕ್ ಆದ್ಲು. ಅಮ್ಮ, ನಾನ್ ಯಾವಾಗ ಚಿರಾಗ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ, ಏನ್ ಮಾತಾಡ್ತಿದ್ಯಾ ನೀನು ಅಂತ ರೇಗುದ್ಲು.
ನೀನ್ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾನ್ಯಾ. ನೀನು ನನ್ನ ಮಗಳು. ನಿನ್ಗೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವನ್ ಜೊತೆ ಇದ್ರೆ ನಿನ್ ಲೈಫು ಮೂರಾ ಬಟ್ಟೆ ಆಗೋಗುತ್ತೆ. ನನಗಂತೂ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಇವಾಗ ನಿನ್ ಕಂಪ್ನಿ ಕೂಡ ಕ್ರೈಸಿಸ್ ಅಲ್ಲಿದೆ. ಚಿರಾಗ್ನ ಬಿಟ್ಟು ಹೆಲ್ಪ್ ಮಾಡೋದಕ್ಕೆ ಯಾರು ಬರ್ತಾರೆ? ಅರ್ಥ ಮಾಡ್ಕೋ ಸಾನ್ಯಾ. ಅಮ್ಮ, ನನಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನೇ ಖುದ್ದಾಗಿ ಅಕ್ರಮ್ ಸರ್ ಜೊತೆ ಮಾತಾಡ್ತೀನಿ. ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಏನು, ಚಿರಾಗ್ ಇಷ್ಟ ಇಲ್ವಾ? ಹಾಗಾದ್ರೆ ಈ ಯೂಸ್ಲೆಸ್ ಜೊತೆ ಇಡೀ ಲೈಫ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾ, ನಾನು ಹೇಳಿದ್ದು ಹಾಗಲ್ಲ. ನನಗೆ ಇವರಿಬ್ರು ಜೊತೆ ಇರೋದಕ್ಕೂ ಇಷ್ಟ ಇಲ್ಲ. ಅವ್ರ ವಾದ ಹೇಗೆ ಮುಂದುವರಿತಿತ್ತು, ಆಗ ಸಾಮ್ರಾಟ್ ಮಧ್ಯದಲ್ಲಿ ಮಾತಾಡ್ತಾ, ಅಕ್ರಮ್ ಅಂಕಲ್ ಹೆಲ್ಪ್ ಬೇಕಾ? ಐ ಮೀನ್ ಅಕ್ರಮ್ ಸರಿಂದ ಯಾವ ಹೆಲ್ಪ್ ಬೇಕು, ವಿಷಯ ಏನು ಅಂತ ಕೇಳ್ದ. ಆಕ್ಚುಲಿ ಅವನು ಶರ್ಮಿಳಾ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ ಅಕ್ರಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ತಾನ್ ಖಂಡಿತ ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು. ರಾಜೀವ್ ಎದ್ದು ಅವನ ಹತ್ರ ಬಂದು, ಸಾನ್ಯಾಗೆ ಅವಳ ಕಂಪ್ನಿ ರೀಎಸ್ಟಾಬ್ಲಿಷ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲ ಶೇರ್ ಹೋಲ್ಡರ್ಸ್ ಅವಳಿಗೆ ಮೋಸ ಮಾಡಿದ್ದಾರೆ ಅಂದ. ಸಾಮ್ರಾಟ್ ಮಾತಾಡೋ ಅಷ್ಟರಲ್ಲಿ ಶರ್ಮಿಳಾ ಮೂತಿ ತಿರುಗಿಸಿ, ರಾಜೀವ್, ಇದನ್ನೆಲ್ಲ ಇವನ್ ಹತ್ರ ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅದರಿಂದ ಏನು ಯೂಸ್ ಇಲ್ಲ. ಇವನ್ಗೆ ಹೇಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ, ಅಥವಾ ಹೋಟೆಲ್ನಲ್ಲಿ ಯಾರೋ ಬಡಪಾಯಿ ಸಿಗ್ದ ಅಂತ ಹೊಡ್ ಬಂದಿದ್ದಾನಲ್ಲ ಹಾಗೆ ಆ ಶೇರ್ ಹೋಲ್ಡರ್ಸ್ನ ಹೊಡಿತಾನ ಅಂತ ವ್ಯಂಗ್ಯ ಮಾಡಿದ್ಲು. ಆಮೇಲೆ ಸಿಟ್ಟಲ್ಲಿ ಸಾಮ್ರಾಟ್ನೆ ನುಂಗೋ ತರ ನೋಡ್ತಾ, ನೋಡು, ನೀನು ನನ್ನ ಮಗಳ ಗಂಡ ಆಗಿ ಜಾಸ್ತಿ ದಿನ ಉಳಿಯಲ್ಲ. ಅವಳಿಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಹುಡುಗನ್ನ ತಂದು ಮದ್ವೆ ಮಾಡ್ತೀನಿ. ಬಟ್ ನಿನ್ನನ್ನ ಮಾತ್ರ ಅಳಿ ಅಂತ ಒಪ್ಕೊಳ್ಳಲ್ಲ, ತಿಳ್ಕೊ ಅಂತ ಕಿರ್ಚಿ ರೂಮ್ಗೆ ಹೋದ್ಲು. ಅವಳ ಹಿಂದೆನೆ ರಾಜೀವ್ ಕೂಡ ಫೋನ್ ತಗೊಂಡು ಹೋದ. ಸಾಮ್ರಾಟ್ ಡೀಪ್ ಬ್ರೆತ್ ತಗೊಂಡು ಸಾನ್ಯಾ ಕಡೆ ತಿರುಗಿ, ಎಷ್ಟು ದುಡ್ಡು ಬೇಕು ಅಂತ ಕೇಳ್ದ. ದುಡ್ಡೇನ್ ಬೇಡ, ಏಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಪಾರ್ಟ್ನರ್ಶಿಪ್ ಬೇಕು. ಬಟ್ ಇದರಿಂದ ಅಕ್ರಮ್ ಸರ್ಗೆ ಏನೂ ಬೆನಿಫಿಟ್ ಇಲ್ಲ. ಹಾಗಾಗಿ ಅವರಿದಕ್ಕೆ ಒಪ್ಪೋದು ಡೌಟ್ ಇದೆ ಅಂದ್ಲು. ಸಾನ್ಯನ್ ಪ್ರಕಾರ ಈ ಜಗತ್ತಲ್ಲಿ ಅವಳು ಹೆಲ್ಪ್ ಕೇಳೋದಕ್ಕೆ ಬಯಸೋ ಕೊನೆಯ ವ್ಯಕ್ತಿ ಸಾಮ್ರಾಟ್. ಅವಳಿಗೆ ಅವನಿಂದ ಏನಾದ್ರೂ ಸೊಲ್ಯೂಷನ್ ಸಿಗ್ಬೋದು ಅನ್ನೋ ನಂಬಿಕೆ ಇರಲಿಲ್ಲ. ಬಟ್ ಸಾಮ್ರಾಟ್ ಪಟ್ ಅಂತ, ಓಕೆ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟ. ವಾಟ್, ನೀನ್ ಹೆಲ್ಪ್ ಮಾಡ್ತೀಯ? ಮೊದ್ಲು ಒಂದ್ ಜೊತೆ ಒಳ್ಳೆ ಬಟ್ಟೆ ತಗೋ, ಆ ಯೋಗ್ಯತೆನೇ ಇಲ್ಲ ನಿನ್ಗೆ. ಲಿಸನ್, ಐ ರಿಯಲಿ ಹೇಟ್ ಯು. ಅದ್ರಲ್ಲೂ ನೀನ್ ಇವತ್ತು ಆ ಹೋಟೆಲಲ್ಲಿ ಮಾಡಿದ ಅವಾಂತರ ನೋಡಿದ್ಮೇಲೆ ಐ ಹೇಟ್ ಯು ಅ ಲಾಟ್. ನನಗೆ ಹೆಲ್ಪ್ ಮಾಡಿ ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ಹಾಗೂ ಒಂದ್ ವೇಳೆ ನಿನಗೆ ಹೆಲ್ಪ್ ಮಾಡಲೇಬೇಕು ಅಂತಿದ್ರೆ ದೆನ್ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಲೈಫ್ ರೈಟ್ ನೌ. ಸಾನ್ಯಾ, ಲಿಸನ್ ಟು ಮೀ, ಅದು ಹಾಗಲ್ಲ. ಸ್ಟಾಪ್. ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ಪೊಲೀಸು ಕಾಲ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ರೂಮ್ ಕಡೆ ಹೊರಟ್ಲು. ಸಾಮ್ರಾಟ್ಗೆ ಹೇಗೆ ಅವಳನ್ನ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೂ ತನ್ನ ಗಟ್ಟಿ ಮನಸ್ಸು ಮಾಡ್ಕೊಂಡು ಅವಳು ಹಿಂದೆ ಹೊರಟ. ಸಾನ್ಯಾ, ಒಂದ್ ನಿಮಿಷ, ನಾನು ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ, ನಾನು ತಮಾಷೆ ಮಾಡ್ತಿಲ್ಲ. ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ ಹೇಳು? ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ಸಾಮ್ರಾಟ್. ಎನಫ್. ಯು ಕಾಂಟ್ ಡೂ ಎನಿಥಿಂಗ್. ಅಂಡರ್ ವರ್ಲ್ಡ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭನಾ? ಸಾಮ್ರಾಟ್ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಸಾನ್ಯಾ, ಟ್ರಸ್ಟ್ ಮೀ, ನಾನಿವಾಗ ಅಕ್ರಮ್ ಸರ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ, ನಾನ್ ಮಾತಾಡ್ತೀನಿ. ಆ ಕೊನೆ ಲೈನ್ನ ಕೇಳಿ ಸಾನ್ಯಾ ಅಲ್ಲೇ ನಿಂತು ನಗೋದಕ್ಕೆ ಶುರು ಮಾಡಿದ್ಲು. ಅದನ್ನ ನಂಬ್ಕೊಂಡು ನೀನ್ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅಕ್ರಮ್ ಸರ್ಗೆ ನಿನ್ನ ಮೇಲೆ ಪಾಪ ಅನ್ಸಿ ಎಲ್ಲೋ ಕೆಲಸ ಕೊಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ನಿನ್ನ ಬಗ್ಗೆ ಗೊತ್ತಾದ್ಮೇಲೆ ನಾಳೆನೆ ಅವ್ರು ನಿನ್ನ ಕಂಪ್ನಿಯಿಂದ ಒದ್ದು ಹೊರಗಡೆ ಹಾಕ್ತಾರೆ. ನಿನ್ನಂತವ್ರೆಲ್ಲ ಅವ್ರಿಗೆ ಕಾಲ್ ಉಗ್ರಿಗೆ ಸಮ. ಸಾಮ್ರಾಟ್ ಸೀರಿಯಸ್ ಟೋನಲ್ಲಿ, ಇಲ್ಲ, ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ. ಸಾನ್ಯಾ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಇರಿಟೇಷನ್ ಇಂದ, ನಿನ್ನ ಬಗ್ಗೆ ಏನ್ ಗೊತ್ತಿದೆ ಅಂತ? ಅಕ್ರಮ್ ಸರ್ ನಿನ್ಗೆ ಹೆಲ್ಪ್ ಮಾಡ್ತಾರೆ. ನಿನ್ಗೇನ್ ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಾ? ಇಲ್ಲ ಅಂಡರ್ ವರ್ಲ್ಡ್ ಜೊತೆ ಲಿಂಕ್ ಇದೆಯಾ? ಸುಮ್ಮನೆ ಏನೇನೋ ಹೇಳಿ ಕಾಗೆ ಆರಿಸ್ಬೇಡ. ಮೊದಲು ಕನ್ನಡಿಲಿ ನಿನ್ನ ಮುಖ ನೋಡ್ಕೊ. ನಾನು ಅದು ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ನಿನ್ ಜೊತೆ ತಗ್ಲಾಕೊಂಡಿದ್ದೀನಿ. ಅಲ್ಲ, ಅವತ್ ನನ್ನ ರೂಮ್ಗೆ ಅದು ಹೇಗೆ ಬಂದು ಸೇರ್ಕೊಂಡೆ ನೀನು? ನನ್ನ ಲೈಫ್ ಹಾಳು ಮಾಡೋ ಉದ್ದೇಶದಿಂದಾನೇ ಬಂದಿದ್ಯಾ? ಛ ಅಂತ ಬೈದು ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಸಾನ್ಯಾ ಬೈದಿದ್ರಿಂದ ಸಾಮ್ರಾಟ್ಗೆ ಕೋಪ ಏನ್ ಬಂದಿರಲಿಲ್ಲ, ಬದಲಾಗಿ ಬೇಜಾರಾಯ್ತು. ಯಾಕೆ ನನಗೆ ಹೀಗಾಗತ್ತೆ? ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ, ಆದ್ರೆ ನನ್ನನ್ನು ಯಾಕೆ ಯಾರೂ ಇಷ್ಟಪಡಲ್ಲ? ಎಷ್ಟು ದಿನ ಅಂತೂ ಅನಾಥನ್ ಥರನೇ ಬದುಕಿದ್ದೆ, ಇನ್ನು ಮುಂದೆನೋ ಹಾಗೆ ಬದುಕಬೇಕಾ? ಒಳ್ಳೆ ಮನ್ಸಿದ್ರೆ, ಉದ್ದೇಶ ಒಳ್ಳೇದಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ. ಆದ್ರೆ ನನ್ನ ವಿಷಯದಲ್ಲಿ ಅದೂ ನಿಜ ಆಗಲ್ಲ ಅನ್ಸುತ್ತೆ. ಹಾಗೆ ಯೋಚಿಸ್ತಾ ಇರೋವಾಗ್ಲೇ ಅವನ ಫೋನು ವೈಬ್ರೇಟ್ ಆಯ್ತು. ಅವನ ಜೊತೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದ ಹರೀಶ್ ಮೆಸೇಜ್ ಮಾಡಿದ್ದ. ಆಕ್ಚುಲಿ ಈ ಹರೀಶ್ ಸಾಮ್ರಾಟ್ ಕ್ಲಾಸ್ಮೇಟ್ ಕೂಡ. ನಾಳೆ ಸಂಜೆ ಕಾಲೇಜ್ ರಿಯೂನಿಯನ್ ಫಂಕ್ಷನ್ ಇದೆ, ಅಡ್ರೆಸ್ ಕಳ್ಸಿದ್ದೀನಿ ಬಾ ಅಂತ ಹೇಳಿದ್ದ. ಸಾಮ್ರಾಟ್ ಕಾಲೇಜಲ್ಲಿ ಓದ್ತಿದ್ದಾಗ ಎಲ್ರೂ ಅವ್ನ್ ಬರ್ತಾನ ನೋಡಿ ಆಡ್ಕೊಂಡ್ ನಗ್ತಿದ್ರು.
ಅವನ್ ಫ್ರೆಂಡ್ಶಿಪ್ ಮಾಡೋದಕ್ಕೂ ಯಾರು ಮುಂದೆ ಬರ್ತಿರ್ಲಿಲ್ಲ. ಈಗ ಕಾಲೇಜ್ ರಿಯೂನಿಯನ್ಗೆ ಇನ್ವೈಟ್ ಮಾಡ್ತಿರೋದು ಕೂಡ ಸಾಮ್ರಾಟ್ಗೆ ಅವಮಾನ ಮಾಡಿ ಮಜಾ ತಗೊಳ್ಳೋದಕ್ಕೆ ಆಗಿತ್ತು. ಸಾಮ್ರಾಟ್ ಫೋನ್ನ ಜೇಬಲ್ಲಿ ಇಟ್ಕೊಂಡು ಸ್ಟೋರ್ ರೂಮ್ಗೆ ಹೋದ. ಅಲ್ಲಿ ಅವನು ಬೆಡ್ ಮೇಲೆ ಮಲ್ಕೊಂಡು ಇವತ್ತಾಗಿದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ಅಕ್ರಮ್ ಫೋನ್ ಬಂತು. ಹಲೋ ಹಲೋ ಟೈಗರ್, ನಾನ್ ಜೆನ್ನಿ ಜೊತೆ ಮಾತಾಡ್ದೆ. ನೀನ್ ಹೇಳಿದ ಮ್ಯಾನೇಜರ್ ಕೆಲಸ ರೆಡಿ ಆಗಿದೆ, ಡೋಂಟ್ ವರಿ. ಹಾಗೆ ವೈರಲ್ ಆಗ್ತಿರೋ ವಿಡಿಯೋ ಬಗ್ಗೆನೂ ಹೇಳಿದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಆ ವಿಡಿಯೋ ಇಂಟರ್ನೆಟ್ ಇಂದ ಮಾಯ ಆಗತ್ತೆ. ಇನ್ನೇನಾದ್ರೂ ಕೆಲಸ ಆಗ್ಬೇಕಾ ಟೈಗರ್? ಥ್ಯಾಂಕ್ ಯು ಅಂಕಲ್, ಬಟ್ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಮ್ಯಾನೇಜರ್ ಕೆಲಸ ಬೇಡ, ಅದ್ರ ಕೆಳಗಿನ ಪೋಸ್ಟ್ ಕೊಡಿ. ಅರೆ ಯಾಕೆ ಟೈಗರ್, ಸಡನ್ ಆಗಿ ಏನಾಯ್ತು? ಅಂಕಲ್, ಆಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಸಾನ್ಯಾ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈಗ ಅವಳಿಗೆ ನಿಮ್ಮ ಹೆಲ್ಪ್ ಬೇಕು. ನಾನು ಯಾರು ಅಂತ ಅವಳಿಗಾಗ್ಲಿ ಅವಳ ಫ್ಯಾಮಿಲಿಗಾಗ್ಲಿ ಗೊತ್ತಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಮನ್ನ ಒಪ್ಸೋದಕ್ಕೋಸ್ಕರ ನಾನು ಮ್ಯಾನೇಜರ್ ಪೋಸ್ಟ್ಗೆ ರಿಸೈನ್ ಮಾಡಿ ಕಡಿಮೆ ಸಂಬಳದ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅವಳನ್ನ ನಂಬಿಸ್ತೀನಿ. ಅಕ್ರಮ್ ನಿಟ್ಟುಸಿರು ಬಿಡ್ತಾ, ಓಕೆ ಟೈಗರ್, ಪ್ಲಾನ್ ಚೆನ್ನಾಗಿದೆ. ನೀನ್ ಏನೇ ಮಾಡಿದ್ರು ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಲ್ಲ, ಸರಿನಾ? ಥ್ಯಾಂಕ್ ಯು ಅಂಕಲ್. ಹಾ ಸಾಮ್ರಾಟ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಹರಾಜಿದೆ. ಭೂಗತ ಲೋಕನ ಹರಿದು ಹಂಚ್ಕೊಂಡಿರೋ ಎಲ್ಲಾ ಡಾನ್ಗಳು ಅಲ್ಲಿಗೆ ಬರ್ತಾರೆ. ಆ್ಯಂಡ್ ನಯನ ಕೂಡ ಬರ್ತಿದ್ದಾಳೆ. ನಿನಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ನಯನ ಹೆಸರು ಕೇಳಿ ಏನೂ ಮಾತಾಡದೆ ಸೈಲೆಂಟ್ ಆದ. ಬಾಲರಾಜ್ ಮತ್ತೆ DK ಇಬ್ರು ಅವಳ ಬಗ್ಗೆ ತುಂಬಾನೇ ಹೇಳಿದ್ರಿಂದ ಸಾಮ್ರಾಟ್ಗೆ ಅವಳನ್ನ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯ್ತು. ಹಾಗಿದ್ರೆ ಸಾಮ್ರಾಟ್ ನಯನನ ಮೀಟ್ ಮಾಡ್ತಾನ. ತನ್ನ ಐಡೆಂಟಿಟಿನ ಬಚ್ಚಿಟ್ಟು ಸಾನ್ಯಾಗೆ ಹೇಗೆ ಹೆಲ್ಪ್ ಮಾಡ್ತಾನೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ FM. ಸಾಮ್ರಾಟ್ ಅಕ್ರಮ್ ಜೊತೆ ಮಾತ್ ಮುಗಿಸಿ ಫೋನ್ ಕಟ್ ಮಾಡಿದ್ಮೇಲೆ ನಯನ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆಗೆ ಜಾರ್ತ. ನೆಕ್ಸ್ಟ್ ಡೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೂಮಿಂದ ಆಚೆ ಬರ್ತಾ ಇದ್ದಂಗೆ ಅವನ್ ಕಣ್ಣಿಗೆ ಕಂಡಿದ್ದು ಸಾನ್ಯಾ. ಅವಳು ಬ್ಲೂ ಕಲರ್ ಟಾಪ್ ಮತ್ತೆ ವೈಟ್ ಕಲರ್ ಶಾರ್ಟ್ಸ್ ಹಾಕಿದ್ಲು. ಟ್ರೆಡಿಷನಲ್ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಮಾಡರ್ನ್ ಡ್ರೆಸ್ಸು ಅವಳಿಗೆ ಅಷ್ಟೇ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸಾಮ್ರಾಟ್ ದಿನದಿಂದ ದಿನಕ್ಕೆ ಅವಳ ಮೇಲೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದ. ಅವನು ಗೊತ್ತಾಗದೆ ಅವಳನ್ನ ನೋಡ್ತಾ ಹಾಗೆ ಸ್ಟನ್ ಆಗಿ ನಿಂತಿದ್ದ. ಅಷ್ಟರಲ್ಲಿ ಸಾನ್ಯಾ, ಬ್ರೇಕ್ಫಾಸ್ಟ್ ರೆಡಿ ಅನ್ನೋ ಶರ್ಮಿಳನ ಇರಿಟೇಟಿಂಗ್ ವಾಯ್ಸ್ ಕೇಳಿಸ್ತು. ಸಾನ್ಯಾ ಅವನ ಕಡೆ ನೋಡಿನೂ ಏನು ರಿಯಾಕ್ಷನ್ ಕೊಡದೆ ಅಲ್ಲಿಂದ ಹೋದ್ಲು. ಸಾಮ್ರಾಟ್ ಮಾತ್ರ ಬೆದ್ರು ಬೊಂಬೆ ತರ ನಿಂತಲ್ಲೇ ನಿಂತಿದ್ದ. ಆಗ ಇನ್ನೊಂದು ಖಡಕ್ ಆಗಿರೋ ವಾಯ್ಸ್ ಕೇಳಿಸ್ತು. ನಿನಗೆ ಸೆಪರೇಟ್ ಆಗಿ ಇನ್ವಿಟೇಷನ್ ಕೊಡ್ಬೇಕಾ ಹೇಗೆ? ಬಾ, ಬಂದು ತಿಂಡಿ ಮಾಡು. ಅದು ಶ್ರೀಕಂಠ ದತ್ತ ಅವರ ವಾಯ್ಸ್ ಆಗಿತ್ತು. ಆಗ್ಲೇ ಎಲ್ರು ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ರು. ಸಾಮ್ರಾಟ್ ಕೂಡ ಟೇಬಲ್ ಹತ್ರ ಬಂದು ಎಲ್ರ ಕಡೆ ನೋಡಿ ಲೋ ವಾಯ್ಸ್ ಅಲ್ಲಿ ಗುಡ್ ಮಾರ್ನಿಂಗ್ ಅಂದ. ಶರ್ಮಿಳಾ ಬ್ರೆಡ್ಗೆ ಬಟರ್ ಹಚ್ತಾ, ಇತ್ತೀಚೆಗೆ ನಿನ್ಗೆ ತುಂಬಾ ಸೊಗಸಾಗಿ ನಿದ್ದೆ ಬರ್ತಿರ್ಬೇಕು ಅಲ್ವಾ? ನೀನ್ ನಿನ್ ಲೈಫಲ್ಲೇ ಇಷ್ಟು ಮೆತ್ತಗಿರೋ ಹಾಸಿಗೆಲ್ ಮಲ್ಗಿರಲ್ಲ ಅನ್ಸತ್ತೆ. ತಿರುಕನ್ ಕನ್ಸು ನಿಜ ಆಗಿರೋ ತರ ಇದೆ ಅಲ್ವಾ ಅಂತ ಮೂತಿ ತಿರ್ಗಿಸಿದ್ಲು. ಸಾಮ್ರಾಟ್ ಮನ್ಸಲ್ಲೇ, ಹೌದೌದು, ತಿರುಕನ್ ಕನ್ಸಲ್ ಬರೋ ಆನೆ ನೀವೇ ಅತ್ತೆ ಅಂತ ಹೇಳ್ಕೊಂಡು ಒಳಗೆ ನಕ್ದ. ಅಷ್ಟರಲ್ಲಿ ಶ್ರೀಕಂಠ ದತ್ತ ಸಾನ್ಯಾ ಪಕ್ಕದಲ್ಲಿರೋ ಚೇರ್ ಕಡೆ ಕೈ ತೋರಿಸಿ ಕೂತ್ಕೊಳ್ಳೋದಕ್ಕೆ ಹೇಳ್ದ. ಸಾಮ್ರಾಟ್ ಕೂತ್ಕೊಂಡು, ಬ್ರೇಕ್ಫಾಸ್ಟ್ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದ. ಶ್ರೀಕಂಠ ದತ್ತ ಒಂದ್ ತುತ್ತು ಬಾಯಿಗಿಟ್ಟು, ಸಾನ್ಯಾ, ನಿನ್ನೆ ರಾತ್ರಿ ಸಾಮ್ರಾಟ್ ಎಲ್ ಮಲ್ಗಿದ್ನಮ್ಮ ಅಂತ ಕೇಳಿದ್ರು. ಇದ್ದಕ್ಕಿದ್ದಂತೆ ತಾತ ಹಿಂಗ್ ಕೇಳ್ತಿರೋದ್ರಿಂದ ಸಾನ್ಯಾ ಫುಲ್ ಗಾಬರಿ ಆಗೋದ್ಲು. ತಲೆ ತಗ್ಗಿಸ್ಕೊಂಡು, ನನಗ್ ಗೊತ್ತಿಲ್ಲ ತಾತ ಅಂತ ಹೇಳ್ತಿದ್ದಂಗೆ ಶರ್ಮಿಳಾ ಮಧ್ಯೆ ಬಂದು, ಅದ್ರಲ್ಲೇನ್ ಡಿಫ್ರೆನ್ಸ್ ಇದೆ, ಅಷ್ಟಕ್ಕೂ ಇವ್ರಿಬ್ರಿಗೂ ಮದ್ವೆನೇ ಆಗಿಲ್ವಲ್ಲ, ಅವ್ನ್ ಎಲ್ ಬೇಕಾದ್ರೂ ಬಿತ್ಕೊಳ್ಳಿ ಅಂದ್ಲು. ಶ್ರೀಕಂಠ ದತ್ತ ಬ್ರೇಕ್ಫಾಸ್ಟ್ ಮಾಡೋದ್ ಬಿಟ್ಟು ಶರ್ಮಿಳಾ ಕಡೆನೇ ನೋಡಿದ್ರು. ಅವಳು ಮೂಕ್ ಮುರಿತಾ ನಿಂತಿದ್ಲು. ಅವಳ ಜೊತೆ ಮಾತಾಡೋದು ವೇಸ್ಟ್ ಅಂತ ಅನ್ಕೊಂಡು ಸಾನ್ಯಾ ಮತ್ತೆ ಸಾಮ್ರಾಟ್ ಕಡೆ ನೋಡ್ತಾ, ಇವತ್ತೇ ನಿಮ್ಮಿಬ್ರು ಮದ್ವೆ, ಐ ಮೀನ್ ರಿಜಿಸ್ಟರ್ ಮ್ಯಾರೇಜ್. ಸೊ ಸಾನ್ಯಾ, ಸಾಮ್ರಾಟ್, ನೀವಿಬ್ರು ರೆಡಿ ಆಗ್ರಿ ಅಂದ್ಬಿಟ್ರು. ಅದನ್ ಕೇಳಿ ಸಾನ್ಯಾ ಪ್ರಜ್ಞೆ ತಪ್ಪು ಬೀಳೋದೊಂದು ಬಾಕಿ ಇತ್ತು. ತಾತ, ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್, ನನ್ಗೆ ಸಾಮ್ರಾಟ್ನ ಮದ್ವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಅರೆ, ಇಷ್ಟ ಇಲ್ಲ ಅಂದ್ರೆ ಹೇಗೆ? ಇದೆಲ್ಲ ಅವನ ಜೊತೆ ಒಂದೇ ಬೆಡ್ಡಲ್ಲಿ ರಾತ್ರಿ ಕಳೆಯೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಈ ಕೊಂಡೋದ್ ಮನೆ ರೂಲ್ಸ್ ಬಗ್ಗೆ ಗೊತ್ತಿದೆ ತಾನೆ? ಅದು ನಿನಗೂ ಅಪ್ಲೈ ಆಗತ್ತೆ ಸಾನ್ಯಾ. ನೀನು ಸಾಮ್ರಾಟ್ನೇ ಮದ್ವೆ ಆಗ್ಬೇಕು, ಅವನ್ ಜೊತೆನೇ ಇರ್ಬೇಕು. ಈಗ ಶರ್ಮಿಳಂಗೆ ಮಾತಾಡದೆ ಇರೋದಕ್ಕಾಗ್ಲಿಲ್ಲ. ಮಾವಯ್ಯ, ಈ ನಿಮ್ ಕೊಂಡದ್ ಮನೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುತ್ತಜ್ಜನ್ ಕಾಲದ್ದು.
ಈಗಿನ ಜನರೇಷನ್ ಅವರೆಲ್ಲ ಯಾರು ಇದನ್ನ ಫಾಲೋ ಮಾಡಲ್ಲ. ಅದರಲ್ಲೂ ಮದ್ವೆ ಆಗೋ ವಿಚಾರದಲ್ಲಿ ಅವ್ರ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋ ರೈಟ್ಸ್ ಅವ್ರಿಗೆ ಇದೆ ತಾನೆ. ಮತ್ತೆ ನಮ್ ಸಾನ್ಯಾಗ್ ಯಾಕೆ ಆ ರೈಟ್ಸ್ ಇಲ್ಲ? ಶ್ರೀಕಂಠ ದತ್ತ ಕಣ್ ಕೆಂಪ್ ಮಾಡ್ಕೊಂಡು ಶರ್ಮಿಳಾಗೆ ಒಂದ್ ಲುಕ್ ಕೊಟ್ರು. ಸುಮ್ನಿದ್ರೆ ನಿನ್ಗೆ ಒಳ್ಳೇದು ಅನ್ನೋ ವಾರ್ನಿಂಗ್ ತರ ಇತ್ತು ಅದು. ಹಾಗೆ ಸಾಮ್ರಾಟ್ ಕಡೆ ತಿರುಗಿ, ನಿನ್ ಥಿಂಗ್ಸ್ನೆಲ್ಲ ತಗೊಂಡು ಈ ಮನೆಗೆ ಶಿಫ್ಟ್ ಆಗು. ಇನ್ಮೇಲೆ ನೀನು ಸ್ಟೋರ್ ರೂಮ್ನಲ್ಲ, ಸಾನ್ಯಾ ರೂಮ್ನಲ್ಲಿರ್ಬೇಕು. ನೀವಿಬ್ರು ಇನ್ಮೇಲೆ ಗಂಡ ಹೆಂಡತಿ ಥರನೇ ಜೊತೆಲಿರ್ಬೇಕು. ಬೇಗ ಮದ್ವೆಗೆ ರೆಡಿ ಆಗು. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಶ್ರೀಕಂಠ ದತ್ತ ಅವ್ರ ವಾಯ್ಸಲ್ಲಿರೋ ಗಾಂಭೀರ್ಯಕ್ಕೆ ಎಲ್ರೂ ಗಾಬರಿ ಆದ್ರು. ಆದ್ರೆ ಶರ್ಮಿಳಾ ಮಾತ್ರ ಸುಮ್ಮನಾಗ್ಲಿಲ್ಲ. ಸರಿ, ಹಾಗಾದ್ರೆ ಅವರಿಬ್ರು ಮದ್ವೆ ಆಗೋಕ್ಕೂ ಮೊದಲು ನಿಮ್ಗೊಂದು ಸತ್ಯ ಹೇಳ್ತೀನಿ. ನೀವು ಚೂಸ್ ಮಾಡಿರೋ ಹುಡುಗ ಎಷ್ಟು ಒಳ್ಳೆಯವನು, ಅವನ್ ಸಂಸ್ಕಾರ ಹೇಗಿದೆ ಅಂತ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಫೋನ್ ತೆಗೆದು ಹೋಟೆಲಲ್ಲಿ ಆ ಹುಡುಗಂಗ್ ಹೊಡೆದಿದ್ದ ವಿಡಿಯೋ ತೋರಿಸಿದ್ರು. ನೋಡಿ ಈ ಮನೆ ಹಾಳ ಪಬ್ಲಿಕಲ್ಲಿ ಹೇಗ್ ಬಿಹೇವ್ ಮಾಡ್ತಿದ್ದಾನೆ ಅಂತ. ಇವನ್ ಜೊತೆ ಸಾನ್ಯನ್ ಮದ್ವೆ ಆದ್ರೆ ಅವಳ ಹೆಸರು ಕೂಡ ಹಾಳಾಗತ್ತೆ. ಆ ವಿಡಿಯೋ ನೋಡ್ತಾ ಇದ್ದಂಗೆ ಶ್ರೀಕಂಠ ದತ್ತ ಅವ್ರ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತು. ಕೂಡ್ಲೆ ಸಾಮ್ರಾಟ್ ಗಾಬರಿಯಿಂದ, ಅದು ಹಾಗಲ್ಲ, ನಾನೇನ್ ಬೇಕು ಅಂತ ಮಾಡಿದ್ ಅಂತ ಅವನ್ ಹೇಳ್ತಿದ್ದಂಗೆ, ನೀನ್ ಸಮಜಾಯಿಷಿ ಕೊಡೋ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿ ನೋಡ್ತಿದ್ದ ಹಾಗೆ ಅವನ್ ಎಂತವನು ಅಂತ ಅಳಿಯೋ ಕೆಪಾಸಿಟಿ ನನಗಿದೆ ಅಂತ ಖಡಕ್ಕಾಗಿ ಹೇಳ್ಬಿಟ್ರು. ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಕೈಯಲ್ಲಿರೋ ತುತ್ ಕೂಡ ಪ್ಲೇಟಿಗೆ ಹಾಕ್ಬಿಟ್ಟ. ಶ್ರೀಕಂಠ ದತ್ತ ಆಳ್ವಾಗಿ ಉಸಿರೇಳ್ಕೊಂಡು, ಶರ್ಮಿಳಾ, ಸಾಮ್ರಾಟ್ ನಾನ್ ಹುಡುಕಿದ ಹುಡುಗ ಅಲ್ಲ. ಯಾವತ್ತು ಸಾನ್ಯಾ ಸಾಮ್ರಾಟ್ ಜೊತೆ ಒಂದು ರಾತ್ರಿ ಕಳೆದ್ಲೋ ಅವತ್ತೇ ಅವಳ ಹಣೆ ಬರ ಡಿಸೈಡ್ ಆಗ್ಬಿಡ್ತು. ಸೊ ನಾನು ಏನೂ ಮಾಡೋದಕ್ಕಾಗಲ್ಲ. ಕೊಂಡದ ಮನೆ ಸಂಪ್ರದಾಯ ಮುರಿಯೋದಕ್ಕೆ ನಾನ್ ಬಿಡೋದಿಲ್ಲ. ಅದ್ರ ಬಗ್ಗೆ ಯಾರು ಯೋಚಿಸ್ಲು ಬೇಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ರು. ಇವಾಗ ಶರ್ಮಿಳಂಗೂ ಮಾತಾಡೋ ಧೈರ್ಯ ಬರ್ಲಿಲ್ಲ. ಗಪ್ಚುಪ್ಪಾದ್ಲು. ಶ್ರೀಕಂಠ ದತ್ತ ಸಾನ್ಯಾ ಕಡೆ ತಿರುಗಿ, ಸಾನ್ಯಾ, ನೀನ್ ಕೈ ಕೆಳಗಿದ್ದೆರಡು ಕಂಪ್ನಿಗಳನ್ನ ನಾನು ಸೂರಜ್ ಕೊಡ್ತಿದ್ದೇನೆ. ನೀನಿನ್ಮೇಲೆ ನಿನ್ಗೆ ಪಿತ್ರಾರ್ಜಿತವಾಗಿ ಬಂದಿರೋ ಕಂಪ್ನಿನ ಮಾತ್ರ ನೋಡ್ಕೋಬೇಕು ಅಂತ ಹೇಳಿ ಕೈ ತೊಳ್ಕೊಂಡು ಅಲ್ಲಿಂದ ಎದ್ದು ಹೊರಟ್ರು. ಈಗ ಸಾನ್ಯಾ ಕಣ್ಣಲ್ಲಿ ನೀರ್ ತುಂಬಿತ್ತು. ಶರ್ಮಿಳಂಗೆ ಕೋಪ ನೆತ್ತಿಗೇರಿತ್ತು. ಪಾಪ, ನನ್ನ ಮಗಳು ಅಂತ ತಪ್ಪು ಏನ್ ಮಾಡಿದಾಳೆ ಅಂತ ಮಾವಯ್ಯ ಹೀಗ್ ನಡ್ಕೋತಿದ್ದಾರೆ. ಈ ರೀತಿ ಎಲ್ಲಾನು ಅವಳಿಂದ ಕಿತ್ಕೊಳ್ಳೋದು ತಪ್ಪು. ಅದ್ರಲ್ಲಿ ಬೇರೆ ಈ ಬಿಕಾರಿ ಜೊತೆ ಮದ್ವೆ ಮಾಡ್ಸೋದಕ್ಕೆ ಹೊರಟಿದ್ದಾರೆ. ಈ ಗತಿ ಕೆಟ್ಟವನ್ ಜೊತೆ ನಮ್ ಪುಟ್ಟಿ ಹೇಗ್ ಜೀವನ ಮಾಡ್ತಾಳೋ. ತಿನ್ನೋಕೋ ಗತಿ ಇಲ್ಲ ಇವನ್ಗೆ, ಅಂಥದ್ರಲ್ಲಿ ನನ್ನ ಮಗಳನ್ನ ಹೇಗ್ ನೋಡ್ಕೋತಾನೆ ಅಂತ ಕಿರ್ಚಾಡೋದಕ್ ಶುರು ಮಾಡಿದ್ಲು. ಶರ್ಮಿಳಾ ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ದಾಳೆ ಅನ್ಸಿ ಸಾಮ್ರಾಟ್ನು ಸೀರಿಯಸ್ ಟೋನ್ನಲ್ಲಿ, ಆಂಟಿ ಪ್ಲೀಸ್ ಬಾಯ್ಗೆ ಬಂದ ಹಾಗೆ ಮಾತಾಡ್ಬೇಡಿ. ನಾನು ಸಾನ್ಯಾನ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ಅವಳ ಕಂಪ್ನಿ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀನಿ. ಆಗ್ಲೇ ಅಕ್ರಮ್ ಸರ್ ಜೊತೆ ಮಾತಾಡಿದ್ದೀನಿ. ಅವರು ಸಾನ್ಯಾಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಬದಲಾಗಿ ನಾನು ಅಲ್ಲಿನ ಮ್ಯಾನೇಜರ್ ಪೋಸ್ಟ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಯ್ತು ಅಷ್ಟೇ ಅಂತ ಹೇಳ್ದ. ಅವನು ಸುಳ್ಳು ಹೇಳ್ತಿದ್ದಾನೆ ಅನ್ಕೊಂಡು ಶರ್ಮಿಳಾ ಕೈಯಲ್ಲಿದ್ದ ಗ್ಲಾಸ್ನ ನೆಲಕ್ ಬಿಸಾಕಿ, ನೀನ್ ಹೇಳಿದ ಸುಳ್ಳು ನಂಬೋಕೆ ನಾವ್ ಯಾರು ಕಿವಿಲ್ ದಾಸವಾಳ ಇಟ್ಕೊಂಡಿಲ್ಲ. ಅಕ್ರಮ್ ಅಂಡರ್ ವರ್ಲ್ಡ್ ಡಾನ್, ದೊಡ್ಡ ಹೆಸರು ಮಾಡಿರೋನು. ನಿನ್ನಂತವನಿಗೆ ಹೆಲ್ಪ್ ಮಾಡೋದಕ್ಕೆ ಅವನ್ಗೇನ್ ಹುಚ್ಚನಾಯ್ ಕಚ್ಚಿದ್ಯಾ? ಅಷ್ಟರಲ್ಲಿ ರಾಜೀವ್ ಆಶ್ಚರ್ಯದಿಂದ, ಸಾಮ್ರಾಟ್, ನೀನ್ ನಿಜವಾಗ್ಲೂ ಅಕ್ರಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ಯಾ ಅಂತ ಕೇಳ್ದ. ಸಾಮ್ರಾಟ್ ಜಸ್ಟ್ ಹೌದು ಅಂತ ತಲೆ ಆಡಿಸ್ತಾ. ಈ ಕಡೆ ಸಾನ್ಯಾ ಲೋ ವಾಯ್ಸ್ ಅಲ್ಲಿ, ಸಾಮ್ರಾಟ್ ತಂದೆ ಅಕ್ರಮ್ ಸರ್ ಕಾರ್ ಡ್ರೈವರ್ ಆಗಿದ್ರಂತೆ ಅಂದ್ಲು. ಅದನ್ ಕೇಳಿ ರಾಜೀವ್ ಮತ್ತೆ ಶರ್ಮಿಳಾ ಇಬ್ರು ಮುಖಾನು ಬೆಳಚ್ಕೊಂತು. ಹಾಗಾದ್ರೆ ಅಕ್ರಮ್ಗೆ ಇವನ್ ಪರಿಚಯ ಇದ್ಯಾ? ಇವನ್ ಹೇಳಿದ್ದೆಲ್ಲ ನಿಜಾನಾ? ಇಬ್ರು ಒಟ್ಟಿಗೆ ಕೇಳಿದ್ರು. ಈಗ ಅವ್ರಿಗೆ ಸಾಮ್ರಾಟಿಂದ ಕಂಪ್ನಿ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಸಿಗ್ಬೋದು ಅನ್ನಿಸ್ತು. ಸಾಮ್ರಾಟ್ ಮೇಲೆದ್ದು, ಹಾಗಾದ್ರೆ ಹೊರಡೋಣವಾ ಅಂತ ಕೇಳ್ದ. ಹೊರಡೋದ? ಎಲ್ಲಿಗೆ? ನಾನಂತೂ ನಿನ್ ಜೊತೆ ಎಲ್ಗೂ ಬರಲ್ಲ ಅಂತ ಹೇಳಿ ಸಾನ್ಯಾ ಬಿರುಗಾಳಿ ತರ ಆಚೆ ಹೋದ್ಲು. ಸಾನ್ಯಾ, ಒಂದ್ ನಿಮಿಷ ನನ್ ಮಾತು ಕೇಳು ಅಂತ ಹೇಳ್ತಾನೆ ಸಾಮ್ರಾಟು ಅವಳು ಹಿಂದೆ ಹೋದ. ಮನೆ ಆಚೆ ನಿಲ್ಸಿರೋ ಸಾಮ್ರಾಟ್ ಕಾರ್ ಸಾನ್ಯಾ ಕಣ್ಣಿಗೆ ಬಿತ್ತು. ಹೋ, ಇದೇನಾ ನಿನ್ ಕಾರು? ಹಾ ಹೌದು, ನನ್ನ ಹೊಸ ಕಾರ್. ಇದರಲ್ಲಿ ನಿನ್ನ ಒಂದು ರೈಡ್ ಕರ್ಕೊಂಡು ಹೋಗ್ಲಾ? ವಾಟ್? ನಾನಾ ಈ ಗುಜ್ರಿ ಕಾರಲ್ಲಿ ಕೂರೋದಾ? ಇನ್ನೂ ಅಷ್ಟೊಂದು ಗತಿ ಕೆಟ್ಟಿಲ್ಲ ನನ್ಗೆ. ಸಾನ್ಯಾ, ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಹೊರಗಡೆ ಮಾತ್ರ ಇದು ಡಕೋಟಾ ಎಕ್ಸ್ಪ್ರೆಸ್ ತರ ಕಾಣಿಸುತ್ತೆ, ಒಳಗಡೆ ಫುಲ್ ಲಕ್ಸುರಿಯಸ್ ಆಗಿದೆ. ನೀನ್ ಒಂದ್ಸಲ ಕೂತ್ಕೊಂಡ್ರೆ ಕಳೆದು ಹೋಗ್ತೀಯಾ. ಸಾಕು ಸಾಕು, ಓವರ್ ಬಿಲ್ಡಪ್ ಎಲ್ಲ ಕೊಡ್ಬೇಡ. ಈ ಕಾರ್ ನಿನ್ಗೆ ಅಕ್ರಮ್ ಸರ್ ಕೊಟ್ಟಿರ್ಬೇಕಲ್ವಾ? ನೀನ್ ಇಲ್ಲಿ ನಿಂದೇ ಕಾರು ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇದ್ಯಾ. ನಿನ್ ತರ ನನ್ಗೆ ಬಿಟ್ಟಿ ಕಾರಲ್ಲಿ ಹೋಗೋ ಅಭ್ಯಾಸ ಇಲ್ಲ. ಬಾಯ್ ಅಂತ ಹೇಳಿ ಅವಳ ಕಾರಲ್ಲೇ ಹೋದ್ಲು. ಸಾಮ್ರಾಟ್ಗೆ ಅವಳನ್ನ ತಡೆಯೋದಕ್ಕಾಗ್ಲಿಲ್ಲ. ಅವನು ಕಾರ್ ಹತ್ತಿ ಆಫೀಸಿಗೆ ಹೊರಟ. ಇದೆಲ್ಲ ಜಂಜಾಟದ ಮಧ್ಯೆ ಅವನ ಆಫೀಸ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯ್ತು.
ಲೇಟ್ ಆಗಿದ್ದಕ್ಕೆ ಜೆನ್ನಿ ಹತ್ರ ಸರಿಯಾಗಿ ಉಗ್ಗಿಸ್ಕೋಬೇಕಾಯ್ತು. ಅವಳಿಗೆ ಸರಿಯಾಗಿ ತಿರುಗಿ ಹೇಳೋಣ ಅನ್ಕೊಂಡ, ಆದ್ರೆ ಅವನಿಗೆ ಅವತ್ತು ತುಂಬಾ ವರ್ಕ್ ಇತ್ತು. ಬೇಗ ಮುಗಿಸಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬೇರೆ ಹೋಗ್ಬೇಕಿತ್ತು. ಅದಾದ್ಮೇಲೆ ಕಾಲೇಜ್ ರಿಯೂನಿಯನ್ ಪಾರ್ಟಿನೂ ಅಟೆಂಡ್ ಮಾಡ್ಬೇಕಿತ್ತು. ಮೊದಲು ಸಾನಿಯಾ ಕಂಪ್ನಿಗೆ ಏನೇನ್ ಹೆಲ್ಪ್ ಬೇಕೋ ಅದ್ರ ಕೆಲ್ಸನೆಲ್ಲ ಮಾಡಿ ಮುಗಿಸ್ತಾ. ಆಮೇಲೆ ತನ್ನ ಮನೆಗೆ ಹೋಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಸಾನಿಯಾ ಮನೆಗೆ ಹೋದ. ಶ್ರೀಕಂಠದತ್ತ, ರಾಜೀವ್, ಶರ್ಮಿಳಾ ಯಾರೂ ಮನೇಲಿದ್ದ ಹಾಗಿರ್ಲಿಲ್ಲ. ಶರ್ಮಿಳನ ಕಾಗೆ ವಾಯ್ಸ್ ಇಲ್ದೆ ಮನೆ ತುಂಬಾ ಪ್ರಶಾಂತವಾಗಿತ್ತು. ಆಂಟಿ ಒಬ್ರು ಮನೇಲಿಲ್ಲ ಅಂದ್ರೆ ನಿಜವಾಗ್ಲೂ ಈ ಮನೆ ನಂದ ಗೋಕುಲ ಅನ್ಕೊಳ್ತಾನೆ ಸಾಮ್ರಾಟ್ ಲಿವಿಂಗ್ ರೂಮಿಗೆ ಬಂದ. ಸಾನ್ಯಾ ಸೀರೆ ನೆರಿಗೆ ಸರಿ ಮಾಡ್ತಾ ಅಲ್ಲೇ ಕೂತಿದ್ಲು. ನವಿಲ್ ಕಲರ್ ಸೀರೆನಲ್ಲಿ ಸಾನ್ಯಾ ಬ್ಯೂಟಿ ದುಪ್ಪಟ್ಟಾಗಿತ್ತು. ಫಸ್ಟ್ ಟೈಮ್ ಅವಳನ್ನ ಸ್ಯಾರಿಲ್ ನೋಡಿದ್ದಕ್ಕೋ ಅಥವಾ ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದಕ್ಕೋ ಗೊತ್ತಿಲ್ಲ, ಸಾಮ್ರಾಟ್ ಬಿಟ್ಕಂಡ್ ಮುಚ್ಚದೆ ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ಅಷ್ಟರಲ್ಲಿ ಸಾನ್ಯಾ ಅವ್ನು ನಿಂತಿದ್ದನ್ನ ಅಬ್ಸರ್ವ್ ಮಾಡಿ, ಹೆಲೋ, ಏನ್ ಹಾಗ್ ನಿಂತಿದ್ಯಾ? ಫಸ್ಟ್ ಹೋಗಿ ರೆಡಿ ಆಗು, ಹೊರಡೋಣ. ನಾನ್ ರೆಡಿ ಇದ್ದೀನಿ ಸಾನ್ಯಾ, ಬಾ ಹೊರಡೋಣ. ಈ ಅವತಾರದಲ್ಲಿ ಬರ್ತೀಯಾ? ನಾನ್ ಮರ್ಯಾದೆ ತೆಗಿಬೇಕು ಅನ್ನೋದೇ ನಿನ್ ಇಂಟೆನ್ಷನ್ ಅನ್ಸುತ್ತೆ. ಅಲ್ಲಿ ಚೇರ್ ಮೇಲೆ ಸೂಟ್ ಇದೆ, ಅದನ್ನ ಹಾಕೋ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಸಾಮ್ರಾಟ್ ಖುಷಿಯಿಂದನೇ ಥ್ಯಾಂಕ್ಸ್ ಅಂತ ಹೇಳ್ದ. ಸಾನ್ಯಾ ತನಗೋಸ್ಕರ ಸೂಟ್ ತರ್ತಾಳೆ ಅಂತ ಅವನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. 5 ನಿಮಿಷದ ನಂತರ ಅವನು ಸೂಟ್ ಹಾಕೊಂಡು ಹೊರಗಡೆ ಬಂದ. ಆ ಬ್ಲೂ ಕಲರ್ ಸೂಟ್ನಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಸಾನ್ಯಾ ಕಣ್ಗಳು ಅವನು ನೋಡಿ ಕಣ್ರೆಪ್ಪೆ ಮುಚ್ಚೋದೆ ಮರ್ತ್ಬಿಟ್ಟಿದ್ವು. 1-2 ನಿಮಿಷದ ನಂತರ ಅವಳು ಎಚ್ಚೆತ್ಕೊಂಡು ತನ್ನ ಕಾರ್ ಕಡೆ ಹೋದ್ಲು. ಅವಳು ಮೈ ಮರೆತು ತನ್ನ ಕಡೆ ನೋಡ್ತಾ ಇದ್ದದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡಿದ್ದ. ಆದ್ರೆ ಸಾಮ್ರಾಟ್ ಅಬ್ಸರ್ವ್ ಮಾಡಿಲ್ಲ ಅಂತ ಸಾನ್ಯಾ ಅನ್ಕೊಂಡಿದ್ಲು ಅಷ್ಟೇ. ಸಾಮ್ರಾಟ್ ಕಾರ್ ಹತ್ರ ಬಂದ ತಕ್ಷಣ, ನಾನು ನನ್ ಕಾರಲ್ಲೇ ಬರ್ತೀನಿ, ನೀನು ನಿನ್ ಕಾರಲ್ಲಿ ಬಾ. ನಿನ್ನ ಕಸದ ತೊಟ್ಟಿ ಕಾರಲ್ಲಿ ಕೂತ್ರೆ ನನ್ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಹೇಗೂ ನಿನ್ಗೆ ರಿಜಿಸ್ಟರ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಲ್ವಾ, ಬೇಗ ಬಾ ಅಂತ ಹೇಳಿ ಸಾನ್ಯಾ ಅಲ್ಲಿಂದ ಹೊರಟ್ಬಿಟ್ಲು. ಸಾಮ್ರಾಟ್ ಕೂಡ ತನ್ನ ಕಾರಲ್ಲಿ ಅವಳನ್ನ ಫಾಲೋ ಮಾಡ್ಕೊಂಡು ಹೊರಟ. ಅವನ ಮನ್ಸಲ್ಲೇ, ಪಾಪ ಸಾನ್ಯಾ ತಾತನ ಮಾತು ಕಟ್ಬಿದ್ದು ಮದ್ವೆಗೆ ಹೋಗ್ಕೊಂಡಿದ್ದಾಳೆ. ಅವಳಿಗೆ ಈ ಮದ್ವೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಂತ ನಾನು ಮದ್ವೆ ನಿಲ್ಸೋಣ ಅಂದರೆ ನನ್ನ ಮಾತು ಯಾರೂ ಕೇಳಲ್ಲ. ಅವರೆಲ್ಲ ನನ್ನ ಮಾತು ಕೇಳಬೇಕು ಅಂದರೆ ನನ್ನ ಐಡೆಂಟಿಟಿ ರಿವೀಲ್ ಆಗಬೇಕು. ಬಟ್ ಈಗ ಅದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಯೋಚಿಸ್ತಾ ಡ್ರೈವ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಇಬ್ರು ಸಬ್ ರಿಜಿಸ್ಟರ್ ಆಫೀಸ್ ರೀಚ್ ಆದ್ರು. ಎಲ್ಲ ಪ್ರೊಸೀಜರ್ನು ಕಂಪ್ಲೀಟ್ ಮಾಡಿದ್ಮೇಲೆ ರಿಜಿಸ್ಟರ್ ಒಂದು ಬುಕ್ ಕೊಟ್ಟು, ಹಾ ಇಲ್ಲೊಂದು ಸೈನ್ ಮಾಡಿ ಅಂದ. ಸಾನ್ಯಾ ಮತ್ತೆ ಸಾಮ್ರಾಟ್ ಇಬ್ರು ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಬಿಟ್ರು. ಅವರಿಬ್ರಿಗೂ ಸೈನ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಇಬ್ರು ಕೈಗಳು ಪೆನ್ ಎತ್ಕೊಳ್ಳೋದಕ್ಕೆ ಹಿಂಜರಿತಾ ಇತ್ತು. ಬಟ್ ಸೈನ್ ಮಾಡದೆ ಬೇರೆ ದಾರಿ ಇರಲಿಲ್ಲ. ಕೊನೆಗೆ ಸಾಮ್ರಾಟ್ ನಿಟ್ಟುಸಿರು ಬಿಡ್ತಾನೆ ಸೈನ್ ಮಾಡ್ದ. ಸಾನ್ಯಾ ಕಣ್ಣಲ್ಲಿ ನೀರು ತುಂಬ್ಕೊಂಡು ಸೈನ್ ಮಾಡಿದ್ಲು. ಒಬ್ರಿಗೊಬ್ರು ಪರಿಚಯನೇ ಇಲ್ಲದೆ ಇದ್ರು. ವಿಧಿಯಾಟಕ್ಕೆ ಸಿಕ್ಕಿ ಅಫಿಷಿಯಲಿ ಗಂಡ ಹೆಂಡತಿ ಆದ್ರು. ಈಗ ಸಾಮ್ರಾಟ್ ಕೈಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಇತ್ತು. ಸಾನ್ಯಾಗಂತೂ ಆ ಸರ್ಟಿಫಿಕೇಟ್ ಮುಟ್ಟೋದಕ್ಕೂ ಮನ್ಸಿರ್ಲಿಲ್ಲ. ಅವಳು ಒಂದೇ ಒಂದು ಮಾತಾಡ್ದೆ ಕಣ್ಣೀರ್ ಹಾಕ್ತಾ ಸರಸರ ಅಂತ ತನ್ನ ಕಾರ್ ಹತ್ತಿ ಹೊರಟ್ಲು. ಸಾಮ್ರಾಟ್ ತನ್ನ ಲೈಫ್ ಏಕಾಏಕಿ ಇಷ್ಟು ಸರ್ಪ್ರೈಸಿಂಗ್ಲಿ ಚೇಂಜ್ ಆಗ್ಬೋದು ಅಂತ ಕನ್ಸಲ್ಲೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಈಗ ಅವನು ಕಾಲೇಜ್ ರಿಯೂನಿಯನ್ ಪಾರ್ಟಿಗೆ ಬೇರೆ ಹೋಗ್ಬೇಕಾಗಿತ್ತು. ಡ್ರೆಸ್ ಚೇಂಜ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಸೊ ಅದೇ ಸೂಟಲ್ಲಿ ಅಲ್ಲಿಂದ ಪಾರ್ಟಿ ನಡೆಯೋ ಜಾಗಕ್ಕೆ ಹೋದ. ಅಲ್ಲಿ ಹೋಗ್ತಿದ್ದಾಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಅವನ ಕ್ಲಾಸ್ಮೇಟ್ ಹರೀಶ್ ಮತ್ತೆ ಕಾಮಿನಿ. ಕಾಲೇಜ್ನಲ್ಲಿ ಸಾಮ್ರಾಟ್ನ ರೇಗಿಸ್ತಿದ್ದ ಹುಡುಗಿರ್ ಗ್ಯಾಂಗ್ಗೆ ಲೀಡರ್ ಈ ಕಾಮಿನಿನೇ ಆಗಿದ್ಲು. ಅವಳು ಕಣ್ಣಿಗೆ ಸಾಮ್ರಾಟ್ ಕಾಣಿಸ್ತಿದ್ದಂಗೆ ಫುಲ್ ಅಲರ್ಟ್ ಆಗಿ, ಓಹೋ ಯಾರು ಬರ್ತಿದ್ದಾರೆ ನೋಡೋ ಅಲ್ಲಿ, ದ ಗ್ರೇಟ್ ಸಾಮ್ರಾಟ್ ಅಂತ ಕಿರಿಚ್ಕೊಂಡು ಹೇಳಿದ್ಲು. ಸಾಮ್ರಾಟ್ ಹಲೋ ಅಂತ ಹೇಳ್ತಾ ಅವ್ರ ಹತ್ರ ಬಂದ. ಕಾಮಿನಿ ಅವನು ಹಾಕಿದ ಸೂಟನ್ನೇ ಮೇಲಿಂದ ಕೆಳಗ್ ನೋಡ್ತಾ ಸರ್ಪ್ರೈಸ್ ಆದ್ಲು. ಹರೀಶ್ ಕೂಡ ಹುಬ್ಬೇರ್ಸಿ, ಅಬ್ಬಾ ಇಷ್ಟು ಕಾಸ್ಟ್ಲಿ ಸೂಟ್ ಹಾಕೊಂಡಿದ್ಯಾ? ಆಕ್ಚುಲಿ ನೀನು ಈ ಪಾರ್ಟಿಗೆ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಡೆಲಿವರಿ ಬಾಯ್ ಕೆಲಸ ಮಾಡೋರ್ಗೆ ಟೈಮ್ ಅಡ್ಜಸ್ಟ್ ಮಾಡೋದೇ ಕಷ್ಟ ಅಲ್ವಾ? ಪರವಾಗಿಲ್ವೇ, ಫ್ರೀ ಟೈಮ್ ಮಾಡ್ಕೊಂಡು ಬಂದಿದ್ಯಾ? ಕಾಮಿನಿ ಕಿಸಕ್ಕಂತ ನಕ್ಕು, ಏನು ಇವನು ಡೆಲಿವರಿ ಬಾಯ? ಹರೀಶ್ಗೆ ಸಾಮ್ರಾಟ್ನ ಡೆಲಿವರಿ ಬಾಯ್ ಕೆಲಸದಿಂದ ತೆಗ್ದಿದ್ ಗೊತ್ತಿದ್ರು ಅವನಿಗೆ ಅವಮಾನ ಮಾಡೋದಕ್ಕೆ ಅಂತಾನೆ ಆ ವಿಷಯ ಎತ್ತಿದ್ದ. ಹಾ ಕಾಮಿನಿ, ನಿನ್ಗಿನ್ನೂ ಈ ವಿಷಯ ಗೊತ್ತಿಲ್ವಾ? ಅಯ್ಯೋ ಇಲ್ಲ, ನಾನು ಅಮೆರಿಕಾದಲ್ಲಿದ್ದೆ ಅಲ್ವಾ, ಸೊ ನನಗೆ ಹೇಗೆ ಗೊತ್ತಾಗುತ್ತೆ? ಹಾಗಾದ್ರೆ ಸಾಮ್ರಾಟ್ ನೀನು ನಿನ್ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಸಾಮ್ರಾಟ್ ಟೈ ಸರಿ ಮಾಡ್ಕೊಂಡು, ಇಲ್ಲ ನಾನಿವಾಗ ಡೆಲಿವರಿ ಬಾಯ್ ಕೆಲಸ ಮಾಡ್ತಿಲ್ಲ, ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ. ಅದನ್ ಕೇಳಿ ಹರೀಶ್ ಜೋರಾಗಿ ನಗೋದಕ್ ಶುರು ಮಾಡ್ದ. ಹೇ ಕರೆಕ್ಟು, ನನಗೂ ವಿಷಯ ಗೊತ್ತಾಯ್ತು. ಸಾನ್ಯಾ ಅನ್ನೋ ರಿಚ್ ಹುಡ್ಗಿನ ಬಲೆಗ್ ಬೀಳಿಸ್ಕೊಂಡು ಮದ್ವೆ ಆಗಿದ್ಯಂತೆ ಅಲ್ವಾ? ಅಂದ್ಮೇಲೆ ಅವಳ ಆಫೀಸಲ್ಲೇ ಕೆಲಸ ಸಿಕ್ಕಿರ್ಬೇಕು. ಹೆಂಡತಿ ಆಫೀಸಲ್ಲಿ ಕೆಲಸ ಮಾಡೋದಕ್ಕೂ ಮಚ್ಚೆ ಇರ್ಬೇಕು ಬಿಡೋ ಮಗ. ಹೀಗೆ ಅವರಿಬ್ರು ಸಾಮ್ರಾಟ್ನ ಆಡ್ಕೊಂಡು ಜೋರಾಗಿ ನಗ್ತಿದ್ರು. ಸಾಮ್ರಾಟ್ಗೂ ಕೋಪ ಸ್ವಲ್ಪನೇ ರೈಸ್ ಆಗ್ತಾ ಇತ್ತು. ಇನ್ನೊಂದ್ ಕಡೆ ಅವತ್ತು ಸ್ವಿಮ್ಮಿಂಗ್ ಪೂಲಲ್ಲಿದ್ದ ಅದೇ ವ್ಯಕ್ತಿ ಸಿಗರೆಟ್ ಡ್ರ್ಯಾಗ್ ಎಳಿತಾ ತನ್ನ ಸೆಕ್ರೆಟರಿಗೆ, ಟೈಗರ್ ಬಗ್ಗೆ ಮತ್ತೇನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಬಾಸ್,
ನಾವು ತುಂಬಾ ಟ್ರೈ ಮಾಡ್ತಿದೀವಿ, ಆದಷ್ಟು ಬೇಗ ಕೆಲಸ ಮುಗಿಸ್ತೀವಿ. ಇನ್ನೊಂದು ವಾರದಲ್ಲಿ ಅವ್ನ ಎಲ್ಲ ಡೀಟೇಲ್ಸು ನನಗೆ ಬೇಕು. ನಮ್ಮ ಡಿಟೆಕ್ಟಿವ್ಗೆ ಹೇಳಿ ಕೆಲಸ ಶುರು ಮಾಡಿಸು, ಕ್ವಿಕ್. ಆಮೇಲಿದೆ ನಿಜವಾದ ಟ್ವಿಸ್ಟ್ ಅಂತ ಹೇಳ್ತಾ ಸ್ಟೈಲಾಗಿ ಹೊಗೆ ಬಿಟ್ಟ. ಅವನ ಮುಖದಲ್ಲಿ ಒಂಥರ ವಿಚಿತ್ರವಾದ ನಗು ಇತ್ತು. ಹಾಗಾದ್ರೆ ಈ ವ್ಯಕ್ತಿ ಯಾರು? ಅವನು ಯಾಕೆ ಟೈಗರ್ ಹಿಂದೆ ಬಿದ್ದಿದ್ದಾನೆ? ಸಾಮ್ರಾಟ್ ಜೀವನದಲ್ಲಿ ಬರೋ ಹೊಸ ಟ್ವಿಸ್ಟ್ ಏನು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ FM. ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ವ್ಯಕ್ತಿ ತನ್ನ ಸೆಕ್ರೆಟರಿಗೆ ಒಂದು ವಾರದಲ್ಲಿ ಟೈಗರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳ್ತಿದ್ರೆ, ಈ ಕಡೆ ರಿಯೂನಿಯನ್ ಫಂಕ್ಷನ್ ಅಲ್ಲಿ ಸಾಮ್ರಾಟ್ಗೆ ಅವನ ಕ್ಲಾಸ್ಮೇಟ್ಸ್ ಅವಮಾನ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೂ ಸಾಮ್ರಾಟ್ ಆದಷ್ಟು ಕಾಮಾಗಿರೋದಕ್ಕೆ ಟ್ರೈ ಮಾಡ್ತಾ ಮನ್ಸಲ್ಲೇ, ನನ್ನ ಮಕ್ಕಳಿಗೊಂದು ಗತಿ ಕಾಣಿಸ್ತಿದ್ದೆ, ಬಟ್ ನಾನು ಈ ಪಾರ್ಟಿಲಿ ಇನ್ನೂ ಸುಮಾರು ಹೊತ್ತಿರಬೇಕು. ಸುಮ್ಮನೆ ಗಲಾಟೆ ಮಾಡಿಕೊಂಡು ಅದು ಸಾನಿಯನ್ ಫ್ಯಾಮಿಲಿ ಗೊತ್ತಾದ್ರೆ ಆಮೇಲೆ ಕಷ್ಟಪಡಬೇಕಾಗಿರೋದು ನಾನೇ. ಅದರಲ್ಲೂ ನಮ್ಮ ಕತ್ತೆ ಕಿರ್ಚಾಡೋದನ್ನೆಲ್ಲ ಕೇಳಿಸ್ಕೊಳ್ಳೋ ಕರ್ಮ ಯಾಕಬೇಕು ಅಂತ ಶರ್ಮಿಳನ್ನ ನೆನೆಸ್ಕೊಂಡು ಸುಮ್ಮನಾದ. ಆ ನಂತರ ಒಳೊಳಗೆ ನಗ್ತಾ ಇರೋ ಕಾಮಿನಿ ಕಡೆ ನೋಡಿ, ನಾನು ಸಾನಿಯಾನ ಮದುವೆ ಆಗಿದ್ದೀನಿ ನಿಜ, ಹಾಗಂತ ಅವಳು ಕಂಪ್ನಿಯಲ್ಲಿ ಕೆಲಸ ಮಾಡಲೇಬೇಕು ಅಂತೇನಿಲ್ಲ. ಇವಾಗ ನನ್ನ ವಿಷಯನ ಬಿಟ್ಟು ಒಳಗಡೆ ಹೋಗೋಣವಾ? ಅಂದಹಾಗೆ ಸಡನ್ ಆಗಿ ಯಾಕೆ ಈ ರಿಯೂನಿಯನ್ ಪಾರ್ಟಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಹರೀಶ್ ಕಾಮಿನಿ ಸೊಂಟನ ಬಳಸಿ ಹಿಡ್ಕೊಂಡು, ಒಳಗೆ ಹೋಗೋಣ ಬಾ, ಆಗೆಲ್ಲ ಗೊತ್ತಾಗುತ್ತೆ. ಅರೆ, ಕುಶಾಲ್ ಕೂಡ ಬಂದಿದ್ದಾನೆ. ಹೇ ಕುಶಾಲ್, ಹೌ ಆರ್ ಯು ಮ್ಯಾನ್ ಅಂತ ಪಕ್ಕಕ್ಕೆ ತಿರುಗ್ದ. ಸಾಮ್ರಾಟ್ ಕೂಡ ಅವನ ಕಡೆ ತಿರುಗಿ ನೋಡ್ದ. ಕುಶಾಲ್ ಸಾಮ್ರಾಟ್ ಪಕ್ಕನೆ ಹೋಗ್ತಿದ್ರು, ಅವನ ಕಡೆ ತಿರುಗೂ ನೋಡ್ಲಿಲ್ಲ. ಇಡೀ ಕಾಲೇಜ್ಗೆ ಕುಶಾಲ್ ರಿಚ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದ. ಅವನ್ 6 ಪ್ಯಾಕ್ಸ್ಗೆ ಫ್ಲಾಟ್ ಆಗದೆ ಇರೋ ಹುಡುಗಿರೇ ಇರ್ಲಿಲ್ಲ. ಹುಡುಗರೆಲ್ಲ ಅವನ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಯ್ತಿದ್ರು. ಸಕ್ಕರೆ ಇರೋ ಕಡೆ ಇರುವೆಗಳು ಮುತ್ಕೊಳ್ಳೋದು ಎಷ್ಟು ಕಾಮನ್ನೋ, ಹಾಗೆ ದುಡ್ಡಿರೋರ್ ಹಿಂದೆ ಬಕೆಟ್ ಹಿಡಿಯೋರು ಅಷ್ಟೇ ಕಾಮನ್ ಅಲ್ವಾ? ಆಮೇಲೆ ಕುಶಾಲ್ ಸಾಮ್ರಾಟ್ ಕಡೆ ತಿರುಗಿ, ಓ ಸಾಮ್ರಾಟ್, ನೀನ್ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವಾಗ್ಲಾದ್ರೂ ನಿನ್ ಲೈಫ್ ಬದಲಾಗಿದ್ಯಾ, ಇಲ್ಲ ಇನ್ನೂ ಅದೇ ಕಿತ್ತೋದ್ ಬೈಕಲ್ಲಿ ಡೆಲಿವರಿ ಮಾಡ್ಕೊಂಡು ಬದುಕ್ತಿದ್ಯಾ? ಸಾಮ್ರಾಟ್ ಜಸ್ಟ್ ಫೇಕ್ ಸ್ಮೈಲ್ ಮಾಡ್ಕೊಂಡು ಒಳಗೆ ಹೋದ. ಅಷ್ಟರಲ್ಲಿ ಗಿರಿ ಅನ್ನೋನು ಮೈಕ್ ತಗೊಂಡು, ನಾವ್ ಎಲ್ರಿಗೂ ಇನ್ವಿಟೇಷನ್ ಕಳ್ಸಿದ್ರು ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಅವರೆಲ್ಲ ಯಾರು ಅಂದ್ರೆ ಯಾವಾಗ್ಲೂ ಟ್ರಿಪ್ ಪ್ಲಾನ್ ಮಾಡಿ ಕೊನೆ ಟೈಮಲ್ಲಿ ಕೈ ಕೊಡ್ತಿದ್ದವ್ರು. ಎನಿವೆ, ಎಲ್ರು ಪರವಾಗಿ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಕುಶಾಲ್. ನೀನ್ ಮನ್ಸ್ ಮಾಡ್ಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಕಾಮಿನಿ ನಗ್ತಾ, ಹೌದೌದು, ಕುಶಾಲಿಂದಾನೆ ನಮ್ಗಿಂತ ದೊಡ್ಡ ಹೋಟೆಲಲ್ಲಿ ಪಾರ್ಟಿ ಮಾಡೋದಕ್ಕಾಗ್ತಿರೋದು. ನಮ್ಮೆಲ್ರ ಖರ್ಚನ್ನು ಕುಶಾಲೇ ನೋಡ್ಕೋತಿದ್ದಾನೆ. ಕುಶಾಲ್, ನಾನ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಕುಶಾಲ್ ತುಟಿ ಅಂಚಲೆ ನಸು ನಗ್ತಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೈಸ್ ಅಂತ ಹೇಳಿ ಕಾಮಿನಿ ಕಿವಿಲಿ ಏನೋ ಹೇಳ್ದ. ಆಗ ಅವಳು ಜೋರಾಗಿ ನಗೋದಕ್ ಶುರು ಮಾಡಿದ್ಲು. ಸಾಮ್ರಾಟ್ಗೆ ಇವರೆಲ್ಲ ಇದೇ ರೀತಿ ಓವರ್ ಆಕ್ಟಿಂಗ್ ಮಾಡೋರು ಅಂತ ಗೊತ್ತಿರೋದ್ರಿಂದ ಏನು ಮಾತಾಡದೆ ಖಾಲಿ ಇರೋ ಚೇರಲ್ಲಿ ಹೋಗಿ ಕೂತ್ಕೊಂಡ. ಕಾಮಿನಿನ ಅವನ್ ಪಕ್ಕನೆ ಬಂದ್ ಕೂತ್ಕೊಂಡು ಹಿಂದೆ ಇರೋಳ್ ಕಡೆ ನೋಡ್ತಾ, ಹೇ ಏನ್ ಗೊತ್ತಾ, ನಾನ್ ಇತ್ತೀಚೆಗೆ ವರ್ಲ್ಡ್ ಟೂರ್ ಮುಗಿಸ್ಕೊಂಡ್ ಬಂದೆ. 10 ಕಂಟ್ರೀಸ್ ಸುತ್ತಾಡ್ದೆ. ಗೂಬೆ ತರ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ನಂತರ ಹಾರಾಡೋದ್ ಕಲೀರಿ. ನೆಕ್ಸ್ಟ್ ಫ್ರಾನ್ಸ್ಗೆ ಹೋಗೋಣ ಅನ್ಕೊಂಡಿದೀನಿ, ಬರ್ತೀಯಾ ಅಂತ ಬಿಲ್ಡಪ್ ತಗೊಂಡ್ಲು. ಹರೀಶ್ ಕೂಡ ಅವಳ ಪಕ್ಕ ಕೂತ್ಕೊಂಡು, ಈ ಸಲ ನಾನು ಕೂಡ ಅವಳ ಜೊತೆ ಹೋಗ್ತೀನಿ. ನನಗೂ ಇಲ್ಲಿ ಇದ್ದು ಸಾಮ್ರಾಟ್ ಅಂತ ಲೋ ಕ್ಲಾಸ್ ಮುಖಗಳನ್ನ ನೋಡಿ ನೋಡಿ ಬೇಜಾರಾಗೋಗಿದೆ ಅಂದ. ಅವ್ರ ಮಾತಿಗೆ ಎಲ್ರೂ ಸುಮ್ಮನೆ ನಗ್ತಿದ್ರು. ಸಾಮ್ರಾಟ್ಗೆ ಹರೀಶ್ ಬ್ಯಾಕ್ ಮೇಲೆ ಓದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನಿಸ್ತಿತ್ತು. ಆದ್ರೂ ತನ್ನ ಐಡೆಂಟಿಟಿನ ಹೈಡ್ ಮಾಡ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ಸುಮ್ನಾದ. ಕಾಮಿನಿ ಕುಶಾಲ್ ಕಡೆ ನೋಡಿ, ಬೈ ದ ವೇ, ವಾಟ್ ಆರ್ ಯು ಡೂಯಿಂಗ್ ದಿಸ್ ಡೇಸ್ ಕುಶಾಲ್ ಅಂತ ಕೇಳಿದ್ಲು. ನಾನಾ ಆಕ್ಚುಲಿ ನಾನಿವಾಗ ಇಂಡಿಯಾದಲ್ಲೇ ಇರಬೇಕು ಅನ್ಕೊಂಡಿದ್ದೀನಿ. ಒಂದಷ್ಟು ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಅದೆಲ್ಲ ಬಿಡಿ, ನಿಮ್ಗೇನೇನ್ ಬೇಕೋ ಅದೆಲ್ಲ ಆರ್ಡರ್ ಮಾಡಿ. ಡೋಂಟ್ ವರಿ ಅಬೌಟ್ ದ ಬಿಲ್ಸ್. ಆ ಕೊನೆ ಮಾತನ್ನ ಕೇಳಿ ಸಾಮ್ರಾಟ್ಗೆ ನಗು ಬಂದ್ಬಿಡ್ತು. ಅವನೊಬ್ನೇ ಕಿಸಕ್ಕಂತ ನಕ್ಬಿಟ್ಟ. ಕುಶಾಲ್ ಶೋ ಆಫ್ ಮಾಡ್ತಿರೋದು ಅವನ್ಗೆ ತುಂಬಾನೇ ಕಾಮಿಡಿ ಅನ್ನಿಸ್ತು. ಅಷ್ಟರಲ್ಲಿ ಡೇವಿಡ್ ಅನ್ನೋನೊಬ್ಬ, ಹೇ ಕುಶಾಲ್, ನೀನು ನಿಮ್ ಡ್ಯಾಡಿ ಕಂಪ್ನಿಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಇಲ್ಲೇ ಉಳ್ಕೋಬೇಕು ಅನ್ಕೊಂಡಿದ್ಯಾ ಅಂದ. ಇನ್ನೊಬ್ಬ, ಸದ್ಯದಲ್ಲೇ ಕುಶಾಲ್ ತಂದೆ ಹೆಸರು ನಮ್ ಕಂಟ್ರಿನಲ್ಲೇ ರಿಚೆಸ್ಟ್ ಪೀಪಲ್ ಲಿಸ್ಟಿಗೆ ಬರುತ್ತೆ ಅಂತಿದ್ರು ಗೊತ್ತಾ ಅಂದ. ಕಾಮಿನಿ ವಯ್ಯಾರದಿಂದ ನುಲಿತಾ ಕುಶಾಲ್ ಕಡೆ ನೋಡಿದ್ಲು. ಎಲ್ರೂ ಹೊಗಳ್ತಿದ್ರೆ ಕುಶಾಲ್ ಮೋಡಗಳ ಮೇಲೆ ತೇಲ್ತಾ ಇದ್ದ. ಅಷ್ಟರಲ್ಲಿ ಇನ್ನೊಬ್ಬ ಮೆತ್ತನೆ ವಾಯ್ಸಲ್ಲಿ, ಇರ್ಬಹುದು, ಬಟ್ ಆ ಲಿಸ್ಟ್ನಲ್ಲಿ ಯಾವತ್ತು ಟಾಪಲ್ಲಿರೋದು ಟೈಗರ್ ಹೆಸ್ರೆ ಅಂದ. ಹರೀಶ್ ಕ್ಯೂರಿಯಸ್ ಆಗಿ, ಏನೋ ಟೈಗರ್ ಹೆಸ್ರಾ? ಇವತ್ಗೂ ಟೈಗರ್ ಆಸ್ತಿ ಏನ್ ಕಡಿಮೆ ಇದೆಯಾ? ಅವ್ರಿಗೂ ಬೇರೆಯವ್ರಿಗೂ 1000 ಕೋಟಿ ಡಿಫ್ರೆನ್ಸ್ ಇದೆ. ಲಿಸ್ಟಲ್ಲಿ ಏನಿದ್ರು ಫಸ್ಟ್ ಇರೋದು ಅವರೇ, ಆಮೇಲೆ ದಿಗ್ಬಾಲ್. ಕಾಮಿನಿ ಕುಶಾಲ್ನ ಇಂಪ್ರೆಸ್ ಮಾಡ್ಬೇಕಾಗಿತ್ತು. ಸೊ ಅವಳು ಜೋರಾಗಿ, ಅದೆಲ್ಲ ಬಿಟ್ಟಾಕಿ, ಆಕ್ಚುಲಿ ಇಲ್ಲಿ ಕುಶಾಲೇ ರಿಚೆಸ್ಟ್ ಬಾಯ್ ಅಂದ್ಲು. ಆಗ ಎಲ್ರು ತಮ್ಮಲ್ಲೇ ಏನೇನೋ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ಬಟ್ ಯಾರು ಜೋರಾಗಿ ಹೇಳ್ತಿರ್ಲಿಲ್ಲ.
ಅದನ್ನ ನೋಡ್ತಾ ಸಾಮ್ರಾಟ್ ಮನ್ಸಲ್ಲೇ ಈ ಶೋ ಆಫ್ ಕೋತಿಗಳಿಗೆಲ್ಲ ನಾನೇ ಟೈಗರ್ ಅನ್ನೋ ವಿಚಾರ ಗೊತ್ತಿಲ್ವಲ್ಲ, ಒಂದ್ ವೇಳೆ ಗೊತ್ತಾದ್ರೆ ಎಲ್ರು ಹೇಗ್ ರಿಯಾಕ್ಟ್ ಮಾಡ್ಬೋದು, ಕಾಮಿನಿ ಹೇಗ್ ರಿಯಾಕ್ಟ್ ಮಾಡ್ಬೋದು ಅಂತ ನೆನೆಸ್ಕೊಂಡು ಒಬ್ಬೊಬ್ನೇ ನಗ್ತಾ ಇದ್ದ. ಅಷ್ಟರಲ್ಲಿ ಒಬ್ಳು ಹುಡುಗಿ, ಯಾಕೆ ಸಾಮ್ರಾಟ್, ಯಾಕೋ ತುಂಬಾ ನಗ್ತಿದ್ಯಾ, ಏನ್ ಸಮಾಚಾರ, ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಿದ್ಯಾ ಅಂದ್ಲು. ಸಾಮ್ರಾಟ್ಗೆ ಹೌದು ಅನ್ಬಿಡೋಣ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಇನ್ನೊಬ್ಳು, ಫಸ್ಟ್ ಆಫ್ ಆಲ್ ಇವನನ್ನ ಇನ್ವೈಟ್ ಮಾಡಿದ್ಯಾರು ಅಂತ ರೇಗುದ್ಲು. ನಾನೇ ಕರ್ದಿದ್ದು, ಎಷ್ಟೇ ಆದ್ರೂ ಅವನು ನಮ್ ಕ್ಲಾಸ್ಮೇಟ್ ಅಲ್ವಾ, ಅದಕ್ಕೆ ಕರ್ದೆ. ಆದ್ರೆ ಇವನ್ ಈ ತರ ಓವರ್ ಆಗಿ ಆಡ್ತಾನೆ ಅಂತ ಯಾರಿಗ್ ಗೊತ್ತಿತ್ತು ಅಂತ ಹರೀಶ್ ಉರ್ಕೊಂಡ್ ಹೇಳ್ದ. ಅವಾಗ ಕ್ಲಾಸ್ಮೇಟ್ ಆಗಿರ್ಬೋದು, ಆದ್ರೆ ಇವಾಗ ಇವನ್ ಜೊತೆ ಆ ರಿಲೇಷನ್ ಎಲ್ಲಿದೆ? ಕ್ಲಾಸ್ಮೇಟ್ ಅನ್ನೋ ರಿಲೇಶನ್ಶಿಪ್ ಇಟ್ಕೋಬೇಕು ಅಂದ್ರೆ ಸ್ಟೇಟಸ್ ಸ್ವಲ್ಪನಾದ್ರೂ ಮ್ಯಾಚ್ ಆಗ್ಬೇಕಲ್ಲ. ಹೌದು, ನಾವೆಲ್ಲಿ ಇವನೆಲ್ಲಿ? ಹೀಗೆ ಒಬ್ಬೊಬ್ರು ತಲೆಗೊಂದೊಂಥರ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸಾಮ್ರಾಟ್ಗೆ ಇದೇ ಮಾತುಗಳನ್ನ ಎಲ್ಲಾ ಕಡೆ ಕೇಳಿ ಕೇಳಿ ಬೇಜಾರಾಗೋಗಿತ್ತು. ಅವನು ಮೆನು ಕೈಗೆ ಎತ್ಕೊಂಡ. ಗೈಸ್, ನೀವೆಲ್ಲ ನನ್ನ ಕಡೆ ನೋಡೋದ್ ಬಿಟ್ಟು ಸ್ವಲ್ಪ ಮೆನು ಕಡೆನೂ ಗಮನ ಕೊಡಿ, ಫುಡ್ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಬೇಕಲ್ವಾ ಅಂತ ಟಾಪಿಕ್ನ ಚೇಂಜ್ ಮಾಡೋದಕ್ಕೆ ನೋಡ್ದ. ಆಗ ಇನ್ನೊಬ್ಬ ಎತ್ ನಿಂತು, ಹಲೋ ಡೆಲಿವರಿ ಬ್ರದರ್, ಏನ್ ಜೋಕ್ ಮಾಡ್ತಿದ್ಯಾ? ಕುಶಾಲ್ ನಿನ್ಗೋಸ್ಕರ ಫುಡ್ ಆರ್ಡರ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನೀನ್ ಯಾವಾಗಿಂದ ನಮ್ಮ ಹಾಗೆ ಕುಶಾಲ್ಗೆ ಫ್ರೆಂಡ್ ಆದ? ಪಾಪ, ಒಳ್ಳೆ ಊಟ ಸಿಗುತ್ತೆ ಅಂತ ಆಸೆಯಿಂದ ಬಂದಿದ್ಯಾ ಅಲ್ವಾ ಅಂತ ಕೇಳ್ದ. ಕಾಮಿನಿನು ಅಹಂಕಾರದಿಂದ, ಹೌದು, ನಿನ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ನೀನೇ ಪೇ ಮಾಡಿ ತಗೊಂಡ್ ತಿನ್ನು ಅಂದ್ಲು. ಕುಶಾಲ್ ಕೈ ಮುಂದೆ ಮಾಡಿ, ಹೇ ಕಾಮಿನಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ರಿಯೂನಿಯನ್ ಪಾರ್ಟಿಗೆ ಬಂದ್ಮೇಲೆ ಊಟ ಮಾಡದೇ ಇರೋದಕ್ಕಾಗತ್ತಾ? ಅದಕ್ಕೆಲ್ಲ ಸೆಪ್ರೇಟಾಗಿ ಅವನೇ ಪೇ ಮಾಡೋದಕ್ಕಾಗತ್ತಾ? ಹೇ ಸಾಮ್ರಾಟ್, ಡೋಂಟ್ ವರಿ ಮ್ಯಾನ್, ಐ ವಿಲ್ ಪೇ ಯುವರ್ ಬಿಲ್ ಟು. ಏನ್ ಬೇಕೋ ಅದನ್ನ ಆರ್ಡರ್ ಮಾಡು. ಕಾಮಿನಿ ನಗ್ತಾ, ವಾವ್ ಕುಶಾಲ್, ಯು ಆರ್ ಸೋ ಸ್ವೀಟ್, ಬಟ್ ಏನೇ ಆಗ್ಲಿ ಅವನ್ ಬಿಲ್ನ ನೀನ್ ಪೇ ಮಾಡೋದಕ್ ನಾನ್ ಬಿಡಲ್ಲ. ಅವನಿಗೂ ದುಡ್ದು ಲೈಫಲ್ಲಿ ನಿಂತರ ರಿಚ್ ಆಗ್ಬೇಕು ಅಂತ ಅನ್ನಿಸ್ಲಿ. ಇದನ್ನೆಲ್ಲ ಅವನು ಮೋಟಿವೇಶನ್ ಆಗಿ ತಗೊಳ್ಳಿ ಬಿಡು. ಹೋದ್ ಕಡೆ ಎಲ್ಲ ಫ್ರೀಯಾಗಿ ತಿಂದು ಎದ್ ಬಂದ್ರೆ ಲೈಫ್ ತುಂಬಾ ಈಸಿ ಆಗ್ಬಿಡುತ್ತೆ. ಆಗ ವೀಣಾ ಅನ್ನೋಳು, ಗಾಯ್ಸ್, ನಾವೆಲ್ಲ ಫ್ರೀಯಾಗಿ ಊಟ ಮಾಡ್ತೀವಿ ತಾನೆ, ಅವ್ನ್ ಒಬ್ಬನ್ಗೆ ಯಾಕೆ ಸಪ್ರೇಟ್ ರೂಲ್ಸು? ಇದೆಲ್ಲ ಚೆನ್ನಾಗಿರಲ್ಲ ಅಂದ್ಲು. ಅವಳಿಗೆ ಎಲ್ರೂ ಸಾಮ್ರಾಟ್ನ ಆಡ್ಕೊಳ್ತಿರೋದು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಕಾಮಿನಿ ಮಾತ್ರ ಅದು ಇದು ಹೇಳ್ತಾ ಅವನ್ಗೆ ಅವಮಾನ ಮಾಡ್ತಾನೆ ಇದ್ಲು. ಕುಶಾಲ್ ಸ್ಟೈಲ್ ಆಗಿ ಜೇಬ್ ಒಳಗಡೆ ಕೈ ಹಾಕೊಂಡು, ಲೀವ್ ಇಟ್ ಕಾಮಿನಿ, ಸುಮ್ನೆ ಯಾಕಿಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಕು, ನಾನೇ ಪೇ ಮಾಡ್ತೀನಿ ಅಂದ. ಓಕೆ ಕುಶಾಲ್, ಹಾಗಿದ್ರೆ ಸಾಮ್ರಾಟ್ ಎಲ್ರೂ ಮುಂದೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಲು. ಇವಾಗ ಎಲ್ರೂ ಕಣ್ಣು ಸಾಮ್ರಾಟ್ ಮೇಲಿತ್ತು. ಇವನ್ ಥ್ಯಾಂಕ್ಸ್ ಹೇಳ್ತಾನೆ ಅಂತ ಎದುರು ನೋಡ್ತಾ ಇದ್ರು. ಆದ್ರೆ ಸಾಮ್ರಾಟ್ ಫುಲ್ ಆಟಿಟ್ಯೂಡ್ ಇಂದ ಎದ್ ನಿಂತ್ಕೊಂಡು, ವೇಟ್ ಎ ಮಿನಿಟ್, ನನ್ಗೋಸ್ಕರ ಯಾರು ಪೇ ಮಾಡ್ಬೇಕಾಗಿಲ್ಲ, ಇನ್ಫ್ಯಾಕ್ಟ್ ಎಲ್ರ ಬಿಲ್ಲನ್ನು ನಾನೇ ಪೇ ಮಾಡ್ತೀನಿ, ನಿಮ್ಗೇನ್ ಬೇಕೋ ಆರ್ಡರ್ ಮಾಡಿ ಅಂದ್ಬಿಟ್ಟ. ವಾಟ್, ಏನ್ ಜೋಕ್ ಮಾಡ್ತಿದ್ಯಾ ಬ್ರದರ್? ಹಾ, ಇದನ್ನೇನ್ ಫುಟ್ಪಾತ್ ಮೇಲಿರೋ ಹೋಟೆಲ್ ಅನ್ಕೊಂಡಿದ್ಯಾ? ಅಲ್ಲ, ನಿನ್ಗೇನ್ ಹುಚ್ಚ? ಕುಶಾಲ್ಗೆ ಒಂದ್ ಥ್ಯಾಂಕ್ಸ್ ಹೇಳಿದ್ರೆ ಏನಾಗ್ಬಿಡುತ್ತೆ? ಇಷ್ಟೊಂದು ಡ್ರಾಮಾ ಎಲ್ಲ ಬೇಕಾ? ಮತ್ತೆ ಎಲ್ರು ಸಾಮ್ರಾಟ್ಗೆ ಬುದ್ಧಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯು ಗೈಸ್ ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ನಾನು ನನ್ನ ಕ್ರೆಡಿಟ್ ಕಾರ್ಡ್ನ ಕಾರಲ್ಲಿ ಬಿಟ್ಟು ಬಂದಿದ್ದೀನಿ, ಅದನ್ನ ತಗೊಂಡ್ ಬರ್ತೀನಿ, ನೀವು ಆರ್ಡರ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ. ಆದ್ರೂ ಅವರೆಲ್ಲ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ನಾಟಕ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಪಿಸು ಪಿಸು ಮಾತಾಡಿದ್ರು. ಆಕ್ಚುಲಿ ಮ್ಯಾನೇಜರ್ ಡಿಕೆ ಸಾಮ್ರಾಟ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದು ಅಲ್ದೆ ಅವನಿಗೋಸ್ಕರ ಒಂದು ಕ್ರೆಡಿಟ್ ಕಾರ್ಡ್ನ ಬೆಳಿಗ್ಗೆ ತಾನೇ ಕಳಿಸ್ಕೊಟ್ಟಿದ್ದ. ಅದನ್ನ ಸಾಮ್ರಾಟ್ ಕಾರಲ್ಲೇ ಬಿಟ್ಟು ಬಂದಿದ್ದ. ಸಾಮ್ರಾಟ್ ಆ ಪಾರ್ಟಿ ಹಾಲಿಂದ ಆಚೆ ಬಂದಾಗ ಅಲ್ಲೇ ಪಕ್ಕದಲ್ಲಿದ್ದ ಬಾರ್ ಕೌಂಟರ್ ಕಾಣಿಸ್ತು. ಅವನು ಬೇಜಾರಲ್ಲಿ ಕ್ರೆಡಿಟ್ ಕಾರ್ಡ್ ತರೋದಕ್ಕೂ ಮುಂಚೆ ಒಂದು ಶಾಂಪೇನ್ ತಗೊಳ್ಳೋದಕ್ಕೆ ಹೋದ. ಬಟ್ ಅವನು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲಿ ಕೂತಿದ್ದ ಒಬ್ಳು ಹುಡುಗಿ ಕಡೆ ಗಮನ ಹೋಯ್ತು. ಅವಳ ಪಕ್ಕ ಒಬ್ಬ ವಿಚಿತ್ರವಾದ ಡ್ರೆಸ್ ಮಾಡ್ಕೊಂಡಿರೋ ಹುಡುಗ ಕೂಡ ಕೂತಿದ್ದ. ಅವಳು ಅವನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅವನು ಅವಳ ಹೆಗ್ಲು ಮೇಲೆ ಕೈ ಹಾಕಿ ಪಕ್ಕಕ್ಕೆ ಕೇಳ್ಕೊಳ್ಳೋದಕ್ಕೆ ನೋಡ್ತಿದ್ದ. ಸಾಮ್ರಾಟ್ಗೆ ಅದನ್ನ ನೋಡಿ ಸುಮ್ಮನೆ ಇರೋದಕ್ಕಾಗ್ಲಿಲ್ಲ. ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹತ್ರ ಹೋದಾಗ್ಲೇ ಗೊತ್ತಾಗಿದ್ದು ಅವಳು ಸಾನ್ಯಾ ಅಂತ. ಅವನಿಗೆ ಅದೆಲ್ಲಿತ್ತೋ ಕೋಪ ಸರ್ರ್ ಅಂತ ನೆತ್ತಿಗೇರ್ತು. ಹಲ್ ಕಚ್ಕೊಂಡು, ಹೈ ತೆಗ್ಯೋ ಕೈನಾ ಅಂತ ಕೂಗ್ದ. ಅವನ್ ವಾಯ್ಸ್ ಕೇಳಿ ಎಲ್ರೂ ಅವನ ಕಡೆ ನೋಡಿದ್ರು. ಆಗ ಹುಡುಗನಿಂದೆ ನಿಂತಿದ್ 3 ಜನ ಸಾಮ್ರಾಟ್ನೆ ಗುರಾಯಿಸ್ಕೊಂಡು ನೋಡಿದ್ರು. ಎಸ್ ಬ್ರದರ್, ಎನಿ ಪ್ರಾಬ್ಲಮ್? ಏಯ್, ನಾನ್ ಯಾಕೆ ನಿನಗ್ ಬ್ರದರ್ ಆಗ್ಲಿ? ಶಿ ಇಸ್ ಮೈ ವೈಫ್, ಸೊ ಮೊದ್ಲು ಕೈ ತೆಗ್ಯೋ, ಇಲ್ಲ ಅಂದ್ರೆ ತಿನ್ನೋದಕ್ಕೂ ತೊಳ್ಕೊಳ್ಳೋದಕ್ಕೂ ಕೈಯೇ ಇರಲ್ಲ. ಆದ್ರೂ ಆ ವ್ಯಕ್ತಿ ಪಕ್ಕಕ್ಕೆ ಸರಿಲಿಲ್ಲ. ಸಾನ್ಯಾ ಭುಜಾನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ನಗೋಕ್ ಶುರು ಮಾಡ್ತಾ ಅವನ್ ಕಡೆಯವ್ರಿಗೆ ಏನೋ ಸನ್ನೆ ಮಾಡ್ದ. ಆ ಕೂಡ್ಲೆ ಅವ್ರು ಬಂದು ಸಾಮ್ರಾಟ್ನ ಬಿಗಿಯಾಗಿ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಎಳ್ಕೊಂಡು ಹೋಗೋದಕ್ ನೋಡಿದ್ರು. ಅಲ್ಲಿ ಹೊಡೆದ್ರೆ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವನನ್ನ ಎಳ್ಕೊಂಡು ಹೋಗ್ತಿದ್ರು. ಸಾಮ್ರಾಟ್ಗೂ ಅದ್ ಅರ್ಥ ಆಯ್ತು. ಅವನಿಗೂ ಅದೇ ಬೇಕಿತ್ತು. ಅವನ್ಗೆ ಸಾನ್ಯಾ ಮುಂದೆ ಫೈಟ್ ಮಾಡಿ ತಾನ್ ಗೂಂಡ ಅಂತ ತೋರ್ಸೋಕ್ ಇಷ್ಟ ಇರ್ಲಿಲ್ಲ. ಸಾಮ್ರಾಟ್ನ ಅಲ್ಲಿಂದ ಸೀದಾ ಗ್ರೌಂಡ್ ಫ್ಲೋರ್ಗೆ ಎಳ್ಕೊಂಡು ಹೋದ್ರು. ಅಲ್ಲಿ ಫುಲ್ ಕತ್ಲಿತ್ತು, ಒಂದು ನರ ಪಿಳ್ಳೆನೂ ಇರ್ಲಿಲ್ಲ. ಅಂತ ಜಾಗದಲ್ಲಿ ಯಾರು ವಿಡಿಯೋ ಮಾಡಲ್ಲ ಅಂತ ಯೋಚಿಸಿ ಸಾಮ್ರಾಟ್ ಕೂಡ ಫೈಟ್ಗೆ ರೆಡಿಯಾಗೇ ಬಿಟ್ಟ. ಆ 3 ಜನ ಗೂಂಡಾಗಳು ಅವನನ್ನ ತಳ್ಳಿ, ನೋಡೋ
ಇನ್ನೊಂದು ಸೆಕೆಂಡ್ ನೀನ್ ಇಲ್ಲೇ ಇದ್ರೂ ಹೂತಾಕ್ಬಿಡ್ತೀವಿ. ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ವಾರ್ನಿಂಗ್ ಕೊಟ್ರು. ವಾರ್ನಿಂಗ್ ಕೊಟ್ಟು ಮುಗಿಸಿದ ನೆಕ್ಸ್ಟ್ ಸೆಕೆಂಡೇ ಒಬ್ಬನ್ ಮುಖಕ್ಕೆ ಪಂಚ್ ಬಿದ್ದಿತ್ತು. ತಡ ಮಾಡದೆ ಉಳಿದವ್ರು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡೋಕ್ ಮುಂದಾದ್ರು. ಆಗ ಸಾಮ್ರಾಟ್ ಒಬ್ಬನ ಮೇಲೆ ಎತ್ಕೊಂಡು ಇನ್ನೊಬ್ಬನ ಮೇಲೆ ಬಿಸಾಕ್ತ. ಅವನು ಹಿಂದೆ ಹೋಗ್ಬಿದ್ದ. ಸಾಮ್ರಾಟ್ ತನ್ನ ಕಾಲತ್ರ ಬಿದ್ದಿದ್ದ ಒಬ್ಬನ ಮೇಲೆತ್ತಿ ಅವನ್ ಕಾಲರ್ನ ಬಿಗಿಯಾಗಿ ಹಿಡ್ಕೊಂಡು, ಏಯ್ ಯಾರೋ ಅವನು ನಿಮ್ ಬಾಸು, ನನ್ನ ಹೆಂಡತಿ ಜೊತೆ ಅವನ್ಗೇನೋ ಕೆಲ್ಸ, ಹಾ ಹೇಳೋ ಅಂತ ಬೆದರಿಸ್ತ. ಅವರು ಡಾನ್, ನಮ್ ಬಾಸ್, ಆ ಹುಡುಗಿ ನಿಮ್ ಹೆಂಡತಿ ಅಂತ ನಮಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್. ಅತ್ಗೆ ಒಳಗಡೆ ಬಂದ್ಮೇಲೆ ನಮ್ ಬಾಸ್ ಅವ್ರ ಕಡೆ ನೋಡಿ ಅಂತ ಕಷ್ಟ ಪಟ್ಕೊಂಡ್ ಮುಂದಕ್ಕೆ ಹೇಳ್ತಿದ್ದಾಗ್ಲೇ ಸಾಮ್ರಾಟ್ ಅವನ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡ್ದ. ಆಗ ಅವನು ರಕ್ತ ಕಾರ್ಕೊಂಡು ಅಲ್ಲೇ ಕುಸ್ತ್ ಬಿದ್ದ. ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಅದ್ರಲ್ಲೂ ಅವ್ನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಈ ತರ ಸಣ್ಣ ಪುಟ್ಟ ರೌಡಿ ಗ್ಯಾಂಗ್ಗಳು ಹುಟ್ಕೊಂಡಿರೋದು ಗೊತ್ತಾಯ್ತು. ಜಾಡ್ಸ್ ಅವ್ನ ಕಾಲಿಗೆ ಒಂದ್ ಒದ್ದು, ನೀವು ಮೇಯ್ನ್ ಆಗಿ ಯಾರ ಕೆಳಗೆ ಕೆಲಸ ಮಾಡ್ತಿರೋದು? ಟೈಗರ್ ಕೈ ಕೆಳಗ ಇಲ್ಲ ದಿಕ್ಪಾಲ? ಅವನು ನೋವಲ್ಲಿ ಕಿರಿಸ್ತಾ, ಅಮ್ಮ ಬಾಸ್ ಹೇಳ್ತೀನಿ ಬಾಸ್, ಅದು ಟೈಗರ್ ಕೆಳಗೆ ಬಾಸ್, ಬಿಟ್ಬಿಡಿ ಪ್ಲೀಸ್ ಅಂತ ಗೋಗದ್ದ. ಸಾಮ್ರಾಟ್ ಆಗ ಸ್ವಲ್ಪ ಸಮಾಧಾನ ಆದ. ಆಮೇಲೆ ಅವನ್ ಕತ್ ಹಿಡ್ಕೊಂಡು ಮೇಲೆತ್ತಿ, ಹಾಗಾದ್ರೆ ನಿಮ್ ಟೈಗರ್ ಇಂಥ ಬುದ್ಧಿ ಹೇಳ್ಕೊಟ್ಟಿರೋದ? ಬೇರೆಯವ್ರ ಹುಡುಗಿ ಮೇಲೆ ಕಣ್ಣು ಹಾಕೋದನ್ನ ಟೈಗರ್ ಇಂದ ಕಲ್ತಿರೋದ? ಹೇಳೋ ರಾಸ್ಕಲ್ ಅಂತ ರೇಗ್ದ. ಅಯ್ಯೋ ಇಲ್ಲ ಬಾಸ್, ಟೈಗರ್ ಬದುಕಿಲ್ಲ. ಅವ್ರ ಟೀಮಲ್ಲಿ ಇದ್ದವರೆಲ್ಲ ಚೆಲ್ಲಪಿಲ್ಲಿಯಾಗಿ ಹೋಗಿದ್ದಾರೆ. ಇವಾಗ ಅವ್ರ ಟೀಮ್ ಮಾತನ್ನ ಯಾರೂ ಕೇಳಲ್ಲ. ನಾವು ಮಾತ್ರ ಹೀಗೆ ಮಾಡ್ತಿದೀವಿ ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಎಲ್ಲರೂ ಹಿಂಗೆ ಒಂದೊಂದು ಗ್ರೂಪು ಡಿವೈಡ್ ಆಗಿದ್ದಾರೆ. ಆ ದಿಕ್ಪಾಲ್ ಮಾಂಟಿನ ಹೊಡಿಬೇಕು ಅಂತ ಕಾಯ್ತಿದ್ದಾನೆ. ಮಾಂಟಿ ಒಬ್ಬನ ಹೊಡೆದ್ರೆ ಟೈಗರ್ ಕಟ್ಟಿದ ಬ್ರ್ಯಾಂಡ್ ನೆಲಸಮ ಆದಂಗೆ ಲೆಕ್ಕ. ಸಾಮ್ರಾಟ್ ಅಪ್ಪನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡ. ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವ್ರನ್ನೆಲ್ಲ ಸರಿಯಾಗಿ ಗೈಡ್ ಮಾಡೋ ಹುಲಿ ಇಲ್ದೆ ಹಸ್ತಿರೋ ಕತ್ತೆ ಕಿರ್ಬಗಳ ತರ ಬಿಹೇವ್ ಮಾಡ್ತಿದ್ರು. ಸೊ ಸಾಮ್ರಾಟ್ ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಬೇಕು ಅನ್ಕೊಂಡು, ಸರಿ ಎದ್ದೇಳಿ ಎಲ್ರು ಹಾಸ್ಪಿಟಲ್ಗೆ ಹೋಗಿ ಬಿಲ್ನ ಅಕ್ರಮ್ ಅವ್ರ ಆಫೀಸಿಗೆ ಕಳಿಸಿ, ನಾನು ಕ್ಲಿಯರ್ ಮಾಡಿಸ್ತೀನಿ. ಏನು ಅಕ್ರಮ್ ಬಾಸ್ ನಿಮಗೆ ಗೊತ್ತಾ? ನಿಜವಾಗ್ಲೂನಾ? ಸಾಮ್ರಾಟ್ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚಿಸ್ತಾ ಹಾಗೆ ನಿಂತ್ಬಿಟ್ಟ. ತನ್ನ ಐಡೆಂಟಿಟಿನ ರಿವೀಲ್ ಮಾಡೋಕಂತೂ ಸಾಧ್ಯ ಇರಲಿಲ್ಲ. ಸೊ ಅವನು ಥಿಂಕ್ ಮಾಡಿ, ಹಾ ಆಕ್ಚುಲಿ ಟೈಗರ್ ಟೀಮಲ್ಲಿ ನಾನು ಕೂಡ ಒಬ್ಬ, ನಾನು ಮೆಂಬರೇ ಅಂದ. ಅವನು ತನ್ನ ತಂದೆ ಟೈಗರ್ ಸಾವ್ಗೆ ರಿವೆಂಜ್ ತಗೊಳ್ಳೋದಷ್ಟೇ ಅಲ್ಲ, ಹೇಗೆ ಛಿದ್ರ ಆಗಿರೋ ಸಾವಿರಾರು ಗುಂಪುಗಳನ್ನ ಮತ್ತೆ ಒಂದೇ ಟೀಮ್ ಮಾಡಿ ಅಲೈನ್ ಮಾಡಬೇಕು ಅನ್ಕೊಂಡ. ಅವನು ಟೈಗರ್ ಆಗೋಕೆ ಒಪ್ಕೊಂಡಿದ್ದಾನೆ ಅಂದ್ರೆ ಇದು ಅವನ ಕರ್ತವ್ಯನೇ ಅಲ್ವಾ? ಸಾಮ್ರಾಟ್ ಅವರನ್ನೆಲ್ಲ ಹಾಸ್ಪಿಟಲ್ ಕಳಿಸಿ ವಾಪಸ್ ಬಾರ್ ಕೌಂಟರ್ ಹತ್ರ ಬಂದ. ಆದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಸಾನ್ಯಾ ಕಾಣಿಸ್ಲಿಲ್ಲ. ಅವನ ಹಾರ್ಟು ಟೆನ್ಷನ್ ಅಲ್ಲಿ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯ್ತು. ಅವಳ ಜೊತೆ ಇದ್ದ ಗೂಂಡನ ನೆನಪು ಮಾಡ್ಕೊಂಡಾಗ ಅವನಿಗೆ ಇನ್ನೂ ಗಾಬರಿ ಆಯ್ತು. ಹಾಗಾದ್ರೆ ಸಾನ್ಯಾ ಎಲ್ಲಿ ಹೋಗಿದ್ದಾಳೆ? ಅವಳಿಗೆ ಏನಾದ್ರೂ ತೊಂದರೆ ಆಗಿದ್ಯಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ FM. ಸಾಮ್ರಾಟ್ ಗೂಂಡಾಗಳ ಜೊತೆ ಫೈಟ್ ಮಾಡ್ಕೊಂಡು ವಾಪಸ್ ಬಾರ್ ಕೌಂಟರ್ ಹತ್ರ ಬರೋ ಅಷ್ಟರಲ್ಲಿ ಅಲ್ಲಿ ಸಾನ್ಯಾ ಇರ್ಲಿಲ್ಲ. ಅವಳಿಗೋಸ್ಕರ ಇಡೀ ಬಾರಲ್ಲೆಲ್ಲ ಹುಡ್ಕಾಡ್ದಾಗ ಸಾನ್ಯಾ ಜೊತೆ ಮಿಸ್ಬಿಹೇವ್ ಮಾಡಿದ ಗೂಂಡ ಒಂದ್ ಕಡೆ ಕಾರ್ನರ್ ಅಲ್ಲಿ ನಿಂತಿರೋದ್ ಕಾಣಿಸ್ತು. ಸಾಮ್ರಾಟ್ ಒಂದೇ ಉಸಿರಲ್ಲಿ ಅವನ ಹತ್ರ ಓಡ್ ಹೋದ. ಏಯ್, ನಿನ್ ಜೊತೆ ಒಬ್ಳು ಹುಡುಗಿ ಇದ್ಲಲ್ಲ, ಎಲ್ಲವಳು? ಡಾನ್ಗೆ ಸಾಮ್ರಾಟ್ನ ನೋಡ್ತಿದ್ದಂಗೆ ಇರಿಟೇಟ್ ಆಯ್ತು. ಅವನ್ಗೆ ಹೊಡಿಯೋಕೆ ಕೈ ಎತ್ತದ. ಅಷ್ಟರಲ್ಲಿ ಸಾಮ್ರಾಟ್ ಅವನ್ ಕೈ ಹಿಡಿದು ಪಟ್ಟಂದು ತಿರುಗಿಸಿ ಬೆನ್ ಹಿಂದೆ ಒತ್ತದ. ಈಗ ಅವನು ಸಾಮ್ರಾಟ್ ಗ್ರಿಪ್ಪಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ತಕ್ಷಣ ಅವನು ಚಿರಾಗ್ ಅವಳನ್ನ ಕರ್ಕೊಂಡು ಹೋದ, ಬಿಡೋ ನನ್ನ ಅಂತ ಕಿರಿಸ್ತ. ಅದನ್ನ ಕೇಳಿ ಸಾಮ್ರಾಟ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು. ಶರ್ಮಿಳಾ ಬಾಯಿಂದ ಸುಮಾರು ಸಲ ಈ ಚಿರಾಗ್ ಹೆಸರು ಕೇಳಿದ್ದ. ಬಟ್ ಸಾನ್ಯನ ಹುಡುಕೊಂಡು ಇಲ್ಲಿವರೆಗೂ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಈ ಗೂಂಡಾಗಳು ಹೇಗ್ ಚಿರಾಗ್ ಪರಿಚಯ ಇದ್ದಾರೆ ಅಂತ ಆಶ್ಚರ್ಯನೂ ಆಯ್ತು. ಆದ್ರೆ ಈಗ ಅದ್ರ ಬಗ್ಗೆ ವಿಚಾರಿಸೋಷ್ಟು ಟೈಮ್ ಇರಲಿಲ್ಲ. ಅವನ್ ಕೈ ಬಿಟ್ಟು, ಎಲ್ಲೋದ ಅವನು? ಅಲ್ಲ, ನನ್ ಸಿಚುವೇಶನ್ ನೋಡಿದ್ಮೇಲೂ ಈ ಕ್ವೆಶ್ಚನ್ ಕೇಳ್ತಿದ್ಯಾ? ಅವ್ನ್ ಎಲ್ಲಿ ಹೋಗ್ತಾನೆ ಅಂತ ನನ್ಗೆ ಹೇಳಿರ್ತಾನೆ ಅನ್ಸತ್ತಾ ಅಂತ ಹೇಳಿ ಟಿಶ್ಯೂ ಪೇಪರ್ ಎತ್ಕೊಂಡು ಮೂಗಲ್ ಹರಿತಿರೋ ಬ್ಲಡ್ ನ ಒರೆಸ್ಕೊಂಡ. ಸಾಮ್ರಾಟ್ ಒಂದ್ಸಲ ಅವನನ್ನ ತಿಂದು ಹಾಕೋ ಆ ಗುರಾಯಿಸಿ ಅಲ್ಲಿಂದ ಹೋದ. ಆ ಗೂಂಡಾಗೆ ಪ್ರೆಷರ್ ಹಾಕಿದ್ರೆ ಖಂಡಿತ ಚಿರಾಗ್ ಬಗ್ಗೆ ಬಾಯ್ ಬಿಡ್ತಿದ್ದ. ಬಟ್ ಪಬ್ಲಿಕ್ ಅಲ್ಲಿ ಇದೆಲ್ಲ ಬೇಡ ಅಂತಾನೆ ಸಾಮ್ರಾಟ್ ಸುಮ್ನೆ ಅಲ್ಲಿಂದ ಹೋಗಿದ್ದ. ಅವನು ಒಂದೆರಡೆಜ್ಜೆ ಮುಂದೆ ಹಾಕಿದ್ದ. ಅಷ್ಟರಲ್ಲಿ ಅವನ ದಾರಿಗೆ ಕಾಮಿನಿ ಅಡ್ಡ ಬಂದು, ಹೇಯ್ ಸಾಮ್ರಾಟ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಓಡೋಗೋದಕ್ಕೆ ಸ್ಕೆಚ್ ಹಾಕ್ತಿದ್ಯಾ ಹೇಗೆ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಸಾಮ್ರಾಟ್ ಇರಿಟೇಟ್ ಆಗಿ, ನೋಡು, ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ, ನಾನು ಎಲ್ಲೂ ಓಡೋಗ್ತಾ ಇಲ್ಲ, ಅದ್ರ ಅವಶ್ಯಕತೆನೂ ನನ್ಗಿಲ್ಲ
ಅವನ್ಗೆ ಸಾನ್ಯಾ ಚಿಂತೆ ಆಗ್ತಿದ್ರೆ ಇಲ್ಲಿ ಕಾಮಿನಿ ಸುಮ್ನೆ ಅವನ್ ತಲೆ ತಿಂದು ಮೆದ್ಲಿ ಕೈ ಹಾಕ್ತಿದ್ಲು. ಹಾಗಿದ್ಮೇಲೆ ಇಲ್ಲೇನ್ ಮಾಡ್ತಿದ್ಯಾ? ನಿನ್ ಡ್ರಾಮಾಗಳೆಲ್ಲ ನನ್ ಮುಂದೆ ನಡೆಯಲ್ಲ. ಇವತ್ ಪಾರ್ಟಿ ಬಿಲ್ ನೀನೇ ಪೇ ಮಾಡ್ಬೇಕು. ಬಾ ನನ್ ಜೊತೆ. ಸಾಮ್ರಾಟ್ ಕೆಂಗಣ್ಣಲ್ಲೇ ಒಂದ್ಸಲ ಕಾಮಿನಿನ ಗುರಾಯಿಸಿ ಸೀದಾ ಅವನ್ ಕಾರ್ ಹತ್ರ ಹೋಗಿ ಡ್ಯಾಶ್ ಬೋರ್ಡ್ ಅಲ್ಲಿದ್ದ ಕ್ರೆಡಿಟ್ ಕಾರ್ಡ್ ತಗೊಂಡ. ಕಾಮಿನಿ ಗಮನ ಎಲ್ಲ ಗುಜ್ರಿ ತರ ಕಾಣಿಸೋ ಅವನ್ ಕಾರ್ ಮೇಲೆ ಇತ್ತು. ಆದ್ರೆ ಅವಳೇನು ಕಮೆಂಟ್ ಮಾಡ್ದೆ ಕೆಕ್ ಕರೆಸ್ಕೊಂಡು ನೋಡೋದ್ರಲ್ಲೇ ಬಿಸಿ ಇದ್ಲು. ನೆಕ್ಸ್ಟ್ ಸೆಕೆಂಡೇ ಸಾಮ್ರಾಟ್ ಪಾರ್ಟಿ ಹಾಲ್ನ ರಿಸೆಪ್ಷನ್ ಕೌಂಟರ್ ಕಡೆ ಹೋದ. ಎಲ್ರೂ ಅವನನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು. ವೇಟ್ರೆಸ್ ಬಿಲ್ನ ಅವನ್ ಕೈ ಕೊಟ್ಟು 5 lakhs ಸರ್ ಅಂದ್ಲು. ಸಾಮ್ರಾಟ್ಗೆ ಅಷ್ಟು ದೊಡ್ಡ ಅಮೌಂಟ್ ಅಂತ ಶಾಕ್ ಆಯ್ತು. ಅಂಥದ್ದೇನೇನ್ ತಿಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲಿ ಎಲ್ರೂ ಕಡೆ ನೋಡ್ದ. ಅವ್ನ್ ಮಾತಾಡೋದಕ್ಕೂ ಮುಂಚೆನೆ ಕಾಮಿನಿ ಒಳಗೆ ನಗ್ತಾ, ಯಾಕೆ ಸಾಮ್ರಾಟ್, ಬಿಲ್ ಜಾಸ್ತಿ ಆಯ್ತಾ? ಪೇ ಮಾಡೋದಕ್ಕಾಗಲ್ವಾ? ಮತ್ತೆ ಅವಾಗ್ಲೇ ಏನ್ ಬೇಕೋ ಆರ್ಡರ್ ಮಾಡಿ ನಾನ್ ಪೇ ಮಾಡ್ತೀನಿ ಅಂತ ಬೊಗಳೆ ಬಿಟ್ಟೆ. ಪಾಪ, ನಿನ್ನ ಅಕೌಂಟ್ನಲ್ಲಿ 500 ರೂಪೀಸು ಇಲ್ವೇನೋ, ಇನ್ನು 5 lakhs ಎಲ್ಲಿಂದ ತರ್ತೀಯ? ಇನ್ನೊಬ್ಬ 5,000ದಲ್ಲಿ ಮುಗೀತೆ ಅನ್ಕೊಂಡಿದ್ದೇನೋ, ಇವಾಗ ಬಿಲ್ ನೋಡಿ ಜೀವ ಬಾಯಿಗೆ ಬಂದಿರುತ್ತೆ. ಅಯ್ಯೋ ಪಾಪ ಅಂತ ಹೇಳ್ದ. ಅಷ್ಟರಲ್ಲಿ ಕುಶಾಲ್ ಮತ್ತೆ ಹರೀಶ್ ಕೂಡ ರಿಸೆಪ್ಷನ್ ಕಡೆನೆ ಬರ್ತಿದ್ರು. ಕಾಮಿನಿಗೆ ಕುಶಾಲ್ ಮುಂದೆ ಸಾಮ್ರಾಟ್ಗೆ ಅವಮಾನ ಮಾಡೋದು ಅಂದ್ರೆ ಪಂಚಪ್ರಾಣ. ಎಕ್ಸೈಟ್ಮೆಂಟ್ ಅಲ್ಲಿ ಅವಳಿಗೆ ತುಟಿ ಮೇಲೆ ನಗು ನಿಲ್ತಾನೆ ಇರಲಿಲ್ಲ. ಈ ಕಡೆ ಸಾಮ್ರಾಟ್ ಎಲ್ರೂ ಟೇಬಲ್ ಕಡೆನೂ ಕಣ್ಣು ಹಾಯಿಸ್ತಾ. ಎಲ್ಲಾ ಪ್ಲೇಟಲ್ಲೂ ಮುಕ್ಕಾಲ್ ಭಾಗ ಫುಡ್ ಹಾಗೆ ಇತ್ತು. ಬಿಲ್ ಜಾಸ್ತಿ ಮಾಡ್ಬೇಕು ಅಂತಾನೆ ಬೇಕಾಬಿಟ್ಟಿ ಆರ್ಡರ್ ಮಾಡಿದ್ದಾರೆ ಅನ್ನೋದು ಅವ್ನಿಗೆ ಅರ್ಥ ಆಯ್ತು. ಅಷ್ಟರಲ್ಲಿ ಅಲ್ಲಿಗೆ ಹರೀಶ್ ಬಂದು, ಏನಾಯ್ತ ಮಗ, ಬಿಲ್ ನೋಡಿ ಶಾಕ್ ಆದ್ಯಾ? ಇಲ್ಲಿಂದ ಓಡೋಗೋದು ಹೇಗೆ ಅಂತ ಪ್ಲಾನ್ಗೇನ್ ಮಾಡ್ತಿದ್ಯಾ ಹೇಗೆ ಅಂತ ಅಣಗಿಸ್ತಾ. ಕುಶಾಲ್ ಆಟಿಟ್ಯೂಡ್ ಅಲ್ಲಿ, ಸಾಮ್ರಾಟ್, ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ಪೇ ದಿಸ್. ಇದೇನ್ ನನಗೆ ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ದ. ಸಾಮ್ರಾಟ್ಗೆ ಆ ಕೆಟ್ಟ ನಗು ನೋಡಿ ಮೈಯೆಲ್ಲ ಉರ್ದು ಹೋಯ್ತು. ತಕ್ಷಣ ಸಾಮ್ರಾಟ್ ಜೇಬಿಂದ ಒಂದು ಕಾರ್ಡ್ ತೆಗೆದು ವೇಟ್ರೆಸ್ ಕಡೆ ಚಾಚ್ತಾ. ಆ ಕಾರ್ಡ್ ನೋಡಿ ಕಾಮಿನಿಗೆ ಕರೆಂಟ್ ಹೊಡೆದಂಗಾಯ್ತು. ವಾಟ್, ಬ್ಲ್ಯಾಕ್ ಕಾರ್ಡಾ? ಇದನ್ನೆಲ್ಲಿಂದ ತಗೊಂಡ್ ಬಂದೆ ನೀನು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಆ ಕಾರ್ಡ್ ಮೇಲಿರೋ ಹೆಸರು ಅಬ್ಸರ್ವ್ ಮಾಡಿದ್ಲು. ಸಾಮ್ರಾಟ್ ವಸಿಷ್ಠ ಅನ್ನೋ ಹೆಸರು ನೋಡಿದ್ಮೇಲೆ ಅವಳಿಗೆ ಮಾತು ಗಂಟ್ಲಲ್ಲೇ ಸ್ಟಕ್ ಆಗೋಯ್ತು. ಸ್ವಲ್ಪ ಸುಧಾರಿಸ್ಕೊಂಡು, ಆಕ್ಚುಲಿ ನಿನ್ ಹೆಸರು ಸಾಮ್ರಾಟ್ ಕುಮಾರ್ ಅಷ್ಟೇ ಅಲ್ವಾ? ಇದ್ರಲ್ಲೇನ್ ಸ್ಪೆಷಲ್ ಆಗಿ ಸರ್ನೇಮ್ ಬಂದಿದೆ? ಏನ್ ಬ್ರೋ, ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ಯಾ ಹೇಗೆ ಅಂತ ಕೇಳಿದ್ಲು. ಸಾಮ್ರಾಟ್ ಬಿಲ್ ಪೇ ಮಾಡ್ತಾ ರೂಡ್ ಆಗಿ, ನನ್ ಸರ್ನೇಮ್ ವಸಿಷ್ಠ ಅಂತಾನೆ, ಆದ್ರೆ ಅನಾಥಾಶ್ರಮದಲ್ಲಿದ್ದಾಗ ಅವ್ರಿಗೆ ನನ್ ಸರ್ನೇಮ್ ಗೊತ್ತಿರ್ಲಿಲ್ಲ, ಅದಕ್ಕೆ ಸಾಮ್ರಾಟ್ ಮುಂದೆ ಕುಮಾರ್ ಅಂತ ಸರ್ನೇಮ್ ಇಟ್ಟಿದ್ರು ಅಂದ. ಅಲ್ಲೇ ನಿಂತಿದ್ದ ಹರೀಶ್ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ, ಓಹೋ, ಅನಾಥಾಶ್ರಮದವ್ರು ಗೊತ್ತಿರ್ಲಿಲ್ವಾ? ಸರಿ ಬಿಡು, ಒಪ್ಕೊಳ್ಳೋಣ. ಆದ್ರೆ ನಿನ್ಗೂ ನಿನ್ ಸರ್ನೇಮ್ ಗೊತ್ತಿರ್ಲಿಲ್ವಾ? ನೀನ್ ಯಾಕೆ ಹೇಳಲಿಲ್ಲ? ಓ, ನಿನ್ಗಾಗ ಮೆಮೊರಿ ಲಾಸ್ ಆಗಿತ್ತು ಅಲ್ವಾ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾ. ಸಾಮ್ರಾಟ್ಗೆ ಎತ್ತಿ ಅವನ್ ಕಪಾಳಕ್ಕೆ 2 ಬಾರಿಸ್ಬೇಕು ಅನ್ನಿಸ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನನ್ನ ಜೀವನದಲ್ಲಿ ನಡೆದ ಘಟನೆ ನಿನ್ನ ಲೈಫಲ್ಲೂ ನಡೆದಿದ್ರೆ ನಿನ್ನ ಮೆಮೊರಿ ಮಾತ್ರ ಅಲ್ಲ, ನೀನೇ ಮೇಲಕ್ಕೆ ಹೋಗಿರ್ತಿದ್ದೆ ಅಂತ ಹೇಳಿ ಒಂದು ಕ್ಷಣನೂ ಅಲ್ಲಿ ನಿಲ್ದೆ ಹೊರಟೋದ. ಸಾಮ್ರಾಟ್ ಆಟಿಟ್ಯೂಡ್ ನೋಡಿ ಅಲ್ಲಿ ಯಾರಿಗೂ ಮಾತಾಡೋ ಧೈರ್ಯ ಬರಲಿಲ್ಲ. ಮುಖ ನೋಡ್ಕೊಂಡು ಸುಮ್ಮನಾದ್ರು. ಸಾಮ್ರಾಟ್ ಅಲ್ಲಿಂದ ಹೊರಟು ಕಾರ್ ಹತ್ರ ಬಂದು ಸಾನ್ಯಾ ಬಗ್ಗೆ ಇನ್ನಷ್ಟು ತಲೆ ಕೆಡಿಸ್ಕೊಂಡ. ಪಾರ್ಕಿಂಗ್ ಲಾಟ್ನಲ್ಲಿ ಸಾನ್ಯಾ ಕಾರ್ ಇದೆಯಾ ಅಂತ ಚೆಕ್ ಮಾಡ್ದ. ಅಲ್ಲೆಲ್ಲೋ ಅವಳು ಕಾರ್ ಇರಲಿಲ್ಲ. ಮನ್ಸಲ್ಲೇ, ಸಾನ್ಯಾ ಕಾರ್ ಇಲ್ಲ ಅಂದಮೇಲೆ ಅವಳು ಮನೆಗೆ ಹೋಗಿರ್ಬೋದು ಅನ್ಕೊಂಡು ಇಮಿಡಿಯೇಟ್ಲಿ ಕಾರ್ ಸ್ಟಾರ್ಟ್ ಮಾಡಿ ಸಾನ್ಯಾ ಮನೆ ಕಡೆ ಹೊರಟ. ಅವಳು ಮನೆ ರೀಚ್ ಆಗಿ ಕಾರ್ ನಿಲ್ಲಿಸ್ತಾ ಇದ್ದಂಗೆ ಡಾರ್ಕ್ ಬ್ಲೂ ಕಲರ್ ಕಾರ್ ನಿಂತಿದ್ ಕಾಣಿಸ್ತು. ಆದ್ರೆ ಅದು ಸಾನ್ಯಾ ಕಾರ್ ಆಗಿರ್ಲಿಲ್ಲ, ಯಾವ್ದೋ ಕಾಸ್ಟ್ಲಿ ಕಾರ್ ಆಗಿತ್ತು. ಮನೆಗೆ ಯಾರೋ ರಿಚ್ ಪರ್ಸನ್ ಬಂದಿರಬೇಕು ಅಂತ ಅನ್ಕೊಳ್ತಾನೆ ಸಾಮ್ರಾಟ್ ಒಳಗೆ ಹೋದ. ಹೋಗ್ತಿದ್ದಾಗೆ ಅಲ್ಲಿ ಒಂದು ಸ್ಟ್ರೇಂಜ್ ಡಿಯೋಡ್ರೆಂಟ್ ಸ್ಮೆಲ್ ಬಂತು. ಅಂತ ಫ್ರಾಗ್ರೆನ್ಸ್ನ ಅವನು ಈ ಮನೇಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಅವನು ಇನ್ನೂ ಮುಂದಕ್ಕೆ ಹೆಜ್ಜೆ ಇಡ್ತಿದ್ದಂಗೆ ರಾಜೀವ್ ವಾಯ್ಸ್ ಕೇಳಿಸ್ತು. ಥ್ಯಾಂಕ್ ಯು ವೆರಿ ಮಚ್, ನೇನಿವತ್ತಿರಲಿಲ್ಲ ಅಂದಿದ್ರೆ ಅದೇನಾಗ್ತಿತ್ತೋ ಏನೋ. ರಾಜೀವ್ ಇದನ್ನ ಯಾರಿಗೆ ಹೇಳ್ತಿದ್ದಾನೆ ಅಂತ ಸಾಮ್ರಾಟ್ಗೆ ಗೊತ್ತಾಗ್ಲಿಲ್ಲ. ಅವನು ಕ್ಯೂರಿಯಸ್ ಆಗಿ ಲಿವಿಂಗ್ ಏರಿಯಾಗೆ ಹೋದಾಗ ಅಲ್ಲೊಬ್ಬ 6 ಅಡಿ ಇರೋ ವ್ಯಕ್ತಿ ಶರ್ಮಿಳಾ ಮತ್ತೆ ರಾಜೀವ್ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದ. ಅವನ ಮುಖ ಸಾಮ್ರಾಟ್ಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಶರ್ಮಿಳಾ ಮುಖದಲ್ಲಿರೋ ಖುಷಿ ನೋಡಿ ಆ ಹುಡುಗನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ ಅನ್ನೋದು ಅರ್ಥ ಆಯ್ತು. ಆ ಹುಡುಗ, ಓಕೆ ಹಾಗಿದ್ರೆ ನಾನಿನ್ ಹೊರಡ್ತೀನಿ ಅಂತ ಹೇಳಿ ಸಾಮ್ರಾಟ್ ಕಡೆ ಟರ್ನ್ ಆದ. ಅದೇ ಸಮಯಕ್ಕೆ ಶರ್ಮಿಳಾನು ಸಾಮ್ರಾಟ್ನ ನೋಡಿದ್ಲು. ಪಟ್ ಅಂತ ಅವಳ ಮುಖದಲ್ಲಿದ್ದ ಸ್ಮೈಲು ಮಾಯ ಆಗೋಯ್ತು. ಶರ್ಮಿಳಾ ಫುಲ್ಲು ಕೋಪದಲ್ಲಿ, ಇವನು ಚಿರಾಗ್, ನೀನು ಕುಡ್ಕೊಂಡು ನಶೆಲ್ ತೇಲ್ತಾ ಇದ್ದಾಗ ಗೂಂಡಗಳಿಂದ ಸಾನ್ಯಾನ ಕಾಪಾಡಿದ್ದು ಇವನೇ ಅಂದ್ಲು. ಇಷ್ಟು ದಿನ ಸಾಮ್ರಾಟ್ ಚಿರಾಗ್ ಬಗ್ಗೆ ಶರ್ಮಿಳನ್ ಬಾಯಲ್ಲಿ ಕೇಳಿದ್ದ, ಬಟ್ ನೇರವಾಗಿ ನೋಡ್ತಿರೋದು ಇವತ್ತೇನೆ. ಸಾಮ್ರಾಟ್ ಚಿರಾಗ್ ಹೈಟ್ ಸೇಮ್ ಇತ್ತು, ಬಟ್ ನೋಡೋದಕ್ಕೆ ಚಿರಾಗ್ ಸಾಮ್ರಾಟ್ಗಿಂತ ಹ್ಯಾಂಡ್ಸಮ್ ಆಗಿದ್ದ. ಅವ್ನು ಹಾಕಿದ್ ಫಿಟ್ ಫಾರ್ಮಲ್ ಡ್ರೆಸ್ನಲ್ಲಿ ಇನ್ನಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದ. ಸಾಮ್ರಾಟ್ ಚಿರಾಗ್ನೇ ನೋಡ್ತಾ, ಸಾನ್ಯಾನ ನೀನ್ ಕಾಪಾಡಿದ್ಯಾ, ಅದು ಹೇಗೆ ಅಂತ ಕೇಳ್ದ. ರಪ್ ಅಂತ ಶರ್ಮಿಳಾ ಅಡ್ಬಾಯ್ ಹಾಕ್ತಾ, ಹೇಗ ನೀನ್ ಈ ಪ್ರಶ್ನೆ ಕೇಳ್ತಿದ್ಯಾ? ಆಕ್ಚುಲಿ ನೀನ್ ಚಿರಾಗ್ಗೆ ಥ್ಯಾಂಕ್ಸ್ ಹೇಳ್ಬೇಕು.
ಅದ್ಬಿಟ್ಟು ಅವನನ್ನೇ ಕ್ವಶನ್ ಮಾಡ್ತಾನೆ. ಮ್ಯಾನರ್ಸ್ ಇಲ್ದೇ ಇರೋ ಮೂದೇವಿ ಅಂತ ಮೂತಿ ತಿರುಗಿಸಿದ್ಲು. ಸಾನ್ಯಾನ ಸೇವ್ ಮಾಡ್ಬೇಕು ಅಂತ ಕಷ್ಟಪಟ್ಟಿದ್ದು ಸಾಮ್ರಾಟ್. ಬಟ್ ಚಿರಾಗ್ ಲೀಲಾಜಾಲ್ವಾಗಿ ಆ ಕ್ರೆಡಿಟ್ನೆಲ್ಲ ತಗೊಂಡಿದ್ದ. ಸಾಮ್ರಾಟ್ ಇದನ್ನ ಹೇಳೋಕೆ ಅಂತ ಹೊರಟಿದ್ದ ಅಷ್ಟರಲ್ಲಿ ಶರ್ಮಿಳಾ, ಸಾಮ್ರಾಟ್, ಚಿರಾಗ್ ಈ ಮನೆ ಅಳಿ ಆಗ್ತಿದ್ದಾನೆ ಅಂತ ಬಾಂಬ್ ಹಾಕಿದ್ಲು. ಅರೆ, ನಿಮ್ಗಿರೋಳ್ ಒಬ್ಳೆ ಮಗಳಲ್ವಾ, ಮತ್ಯಾರಿಗ್ ಮದ್ವೆ ಮಾಡಿಸ್ತಿದ್ದೀರಾ? ಏ ಸ್ಟುಪಿಡ್, ಚಿರಾಗ್ ನನ್ಗಿರೋ ಒಬ್ಬ ಮಗಳನ್ನ ಮದ್ವೆ ಆಗ್ತಾನೆ, ಗೊತ್ತಾಯ್ತಾ? ಆ ಮಾತ್ ಕೇಳಿದ್ಮೇಲೆ ಚಿರಾಗ್ ಮುಖದಲ್ಲಿ ನಗುವಿನ ಚಿಲುಮೆನೆ ಉಕ್ತು. ಅವನು ಸಾಮ್ರಾಟ್ಗೆ ಹ್ಯಾಂಡ್ ಶೇಕ್ ಮಾಡೋದು ಕೈ ಮುಂದೆ ಚಾಚಿ, ನೈಸ್ ಮೀಟಿಂಗ್ ಯು ಸಾಮ್ರಾಟ್ ಅಂದ. ಸಾಮ್ರಾಟ್ ಅವನ ಕೈನ ಬಿಗಿಯಾಗಿ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡ್ತಾ, ಸಾನ್ಯಾಗೆ ಆಗ್ಲೇ ಮದ್ವೆ ಆಗಿದೆ, ನಾನೇ ಅವಳ ಗಂಡ ಅಂದ. ಚಿರಾಗ್ಗೆ ಕೈ ನೋವಾಗಿ ಮುಖ ಕಿವುಚ್ಕೊಂಡ. ಅದು ನೋಡಿ ಶರ್ಮಿಳಾ, ಏಯ್ ಸಾಮ್ರಾಟ್, ಏನ್ ಮಾಡ್ತಿದ್ಯಾ? ಗೂಂಡ ತರ ಬಿಹೇವ್ ಮಾಡ್ಬೇಡ, ಬಿಡ ಅವನ್ ಕೈನ ಅಂತ ಕಿರ್ಚದ್ಲು. ಸಾಮ್ರಾಟ್ ಅವನ್ ಕೈ ಬಿಟ್ಟು ಕಡಕ್ ಲುಕ್ ಕೊಟ್ಟ. ಶರ್ಮಿಳಾ ಬೆಂಕಿ ಉಂಡೆ ತರ ಸಿಡಿತಾ, ಸಾಮ್ರಾಟ್, ನೀನು ಹದ್ಮೀರ್ತಾ ಇದ್ಯಾ. ಚಿರಾಗ್ಗೆ ನಿಂತರ ಗುಂಡ ಅನ್ಕೊಂಡಿದ್ಯಾ? ಅವನು ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋ ಒಳ್ಳೆ ಹುಡುಗ, ಯಾರ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಮೊದ್ಲು ತಿಳ್ಕೊ ಅಂದ್ಲು. ಸಾಮ್ರಾಟ್ ಸಿಟ್ಟಲ್ಲಿ, ಇವನು ಒಳ್ಳೆಯವನೋ ಕೆಟ್ಟವನೋ ಐ ಡೋಂಟ್ ಕೇರ್, ಸಾನ್ಯಾ ನನ್ನ ಮದ್ವೆ ಆಗಿದ್ದಾಳೆ, ಅವಳು ನನ್ನ ಹೆಂಡ್ತಿ ಅಷ್ಟೇ. ಓ, ಮದ್ವೆ ಆಗಿದ್ದಾಳೆ ಅಲ್ಲ, ಫೋರ್ಸ್ಫುಲಿ ಮದ್ವೆ ಮಾಡ್ಕೊಂಡಿದ್ಯಾ? ಈ ರೀತಿ ಬಲವಂತವಾಗಿ ಮಾಡ್ಕೊಳ್ಳೋ ಮದ್ವೆ ಜಾಸ್ತಿ ದಿನ ಉಳಿಯಲ್ಲ. ನನ್ನ ಜೀವನದಲ್ಲಿ ಒಬ್ಬ ಮಗ ಇಲ್ವಲ್ಲೋ ಅನ್ನೋ ಕೊರಗಿತ್ತು. ದೇವ್ರು ನನ್ನ ಮಗನ ರೂಪದಲ್ಲಿ ಚಿರಾ ಕೊಟ್ಟು ಆ ಕೊರಗ್ ನೀಗಿಸ್ತಿದ್ದಾನೆ. ತಕ್ಷಣ ರಾಜೀವ್ ಮುಂದೆ ಬಂದು ಶರ್ಮಿಳಾ ಹೆಗ್ಲು ಮೇಲೆ ಕೈ ಹಾಕಿ, ಸಾಕು ಶರ್ಮಿಳಾ, ಕಾಮ್ ಡೌನ್ ಅಂತ ಸಮಾಧಾನ ಮಾಡ್ದ. ಆದ್ರೆ ಬಾಯಿ ಬಡ್ಕಿ ಶರ್ಮಿಳಾ ಸುಮ್ನಾಗ್ಲಿಲ್ಲ. ಲುಕ್ ಸಾಮ್ರಾಟ್, ಸಾನ್ಯಾ ನಿನ್ ಹೆಂಡತಿ ಅಲ್ಲ, ನಿಮ್ಮಿಬ್ರು ಸಂಬಂಧ ಟೆಂಪ್ರರಿ ಅಷ್ಟೇ, ಅವಳ ಪರ್ಮನೆಂಟ್ ಗಂಡ ಚಿರಾಗ್ ಮಾತ್ರ. ಶರ್ಮಿಳಾ ಬಾಯಿಗೆ ಬಿಗ್ಯಾಗಿ ಪ್ಲಾಸ್ಟರ್ ಅಂಟಿಸ್ಬೇಕು ಅನ್ನೋಷ್ಟು ಕೋಪ ಬಂದ್ರು ಸಾಮ್ರಾಟ್ ಅವಳ ವಯಸ್ಸಿಗೆ ಬೆಲೆ ಕೊಟ್ಟು ಸಹಿಸ್ಕೊಂಡು ನಿಂತಿದ್ದ. ಶರ್ಮಿಳಾ ಚಿರಾಗ್ ಕಡೆ ತಿರ್ಗಿ, ಕಮೋನ್ ಚಿರಾಗ್, ನನಗೆ ಇವನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ, ನಡಿ ಹೋಗೋಣ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋದ್ಲು. ಸಾಮ್ರಾಟ್ ಮನ್ಸ್ಗೆ ತುಂಬಾ ನೋವಾಗ್ತಿತ್ತು. ಅವನು ಹಾಗೆ ನಿಂತಿದ್ದಾಗ ರಾಜೀವ್ ಅವನ ಹತ್ರ ಬಂದು, ನಿನ್ ಬಗ್ಗೆ ಯಾರು ಏನೇ ಹೇಳಿದ್ರು ನಾನ್ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ. ನನ್ನ ಮಗಳನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಸೇಫ್ ಆಗಿ ನೋಡ್ಕೋತೀಯ ಅನ್ಕೊಂಡಿದ್ದೆ. ಬಟ್ ಇವತ್ತಾಗಿರೋ ಇನ್ಸಿಡೆಂಟ್ ನೋಡಿದ್ಮೇಲೆ ನಿನ್ ಮೇಲಿದ್ದ ನಂಬಿಕೆ ಎಲ್ಲ ಮುರಿದೋಯ್ತು. ಅಂತ ಸಿಚುವೇಶನಲ್ಲಿ ನನ್ನ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಹೇಗ್ ಮನ್ಸು ಬಂತು ನಿನಗೆ? ಸಾಮ್ರಾಟ್ ಕನ್ಫ್ಯೂಷನ್ ಅಲ್ಲಿ, ನೀವ್ ಏನ್ ಹೇಳ್ತಾ ಇದ್ದೀರಾ? ಸಾಮ್ರಾಟ್, ಸಾಕು, ನೀನೇನ್ ಮಾಡಿದ್ಯೋ ಅನ್ನೋದು ನನಗೆ ಗೊತ್ತಾಗಿದೆ. ಯಾರೋ ಗೂಂಡ ನಿನ್ ಕಣ್ಮುಂದೆನೆ ಸಾನ್ಯಾಗಿ ಹಿಂಸೆ ಕೊಡ್ತಾ ಇದ್ರೆ ನೀನ್ ಅವನಿಗೆ ಬುದ್ಧಿ ಕಲ್ಸೋದ್ಬಿಟ್ಟು ಓಡೋದಿಯಂತೆ. ಛೇ, ಇದೇನಾ ನಿನ್ ಗಂಡಸ್ತನ? ಇವಾಗ ನಿನ್ಗೆ ಎದೆ ಉಬ್ಬಿಸ್ಕೊಂಡು ಅವಳು ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ಯಾವಾಗ್ಲೂ ಸಹನಾಮೂರ್ತಿ ತರ ಇರ್ತಿದ್ದ ರಾಜೀವ್ ಕೂಡ ಇವತ್ತು ಕೋಪದಲ್ಲಿ ರೇಗಿದ್ದ. ಸಾಮ್ರಾಟ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು, ಅಂಕಲ್, ನಾನ್ ಓಡೋದೆ ಅಂತ ಯಾವ ನಾಯಿ ನನ್ ಮಗ ಹೇಳ್ದ? ಇಷ್ಟೆಲ್ಲ ಹೇಳಿರೋನು ನಾನು ಹೊರಗಡೆ ಏನ್ ಮಾಡ್ತಿದ್ದೆ ಅಂತಾನು ಹೇಳಲಿಲ್ವಾ? ನಿಜ ಏನು ಅಂದ್ರೆ ಸಾನ್ಯಾನ ಗೂಂಡಗಳಿಂದ ಸೇವ್ ಮಾಡಿದ್ದು ನಿಮ್ಮ ಡೀಸೆಂಟ್ ಫ್ಯಾಮಿಲಿ ಹುಡುಗ ಅಲ್ಲ, ನಾನು ಅಂತ ಸ್ಟ್ರೆಸ್ ಮಾಡಿ ಹೇಳ್ದ. ಸಾಮ್ರಾಟ್ ಹೇಳಿದ ಮಾತನ್ನ ರಾಜೀವ್ ನಂಬಲಿಲ್ಲ. ಡಿಸಪಾಯಿಂಟೆಡ್ ಆಗಿ, ನೋಡು ಸಾಮ್ರಾಟ್, ನನ್ ಕೋಪ ಜಾಸ್ತಿ ಆಗೋಕ್ಕೂ ಮುಂಚೆ ಸುಳ್ಳು ಹೇಳೋದ್ ನಿಲ್ಸು. ನನ್ಗೆ ನಿನ್ನಿಂದ ತುಂಬಾನೇ ಬೇಜಾರಾಗಿದೆ. ಸಾನ್ಯಾ ಗಂಡ ಆಗೋದಕ್ಕೆ ನಿನ್ಗೆ ಯಾವ ಅರ್ಹತೆನೂ ಇಲ್ಲ ಅಂತ ಅನ್ನಿಸ್ತಿದೆ. ಛೇ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಸಾಮ್ರಾಟ್ ಬೇಜಾರಿಂದ ಅಲ್ಲೇ ನಿಂತ್ಕೊಂಡು, ಇಷ್ಟೆಲ್ಲ ಸುಳ್ಳು ಹೇಳಿ ಕತೆ ಕಟ್ಟಿರೋನು ಈ ಚಿರಾಗೆ, ನನ್ ಮಗ, ಇವನ್ಗೆ ಹೇಗಾದ್ರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ನನ್ನ ಕೈ ರುಚಿ ಹೇಗಿರುತ್ತೆ ಅಂತ ತೋರಿಸ್ಬೇಕು. ಸಿಗ್ಲಿ ಇನ್ನೊಂದ್ಸಲ, ಇದೇ ಮಾರಿ ಹಬ್ಬ ಅನ್ಕೊಂಡು ನಿಟ್ಟುಸ್ರು ಬಿಟ್ಟ. ಆಮೇಲೆ ಸೀದಾ ಸಾನ್ಯಾ ರೂಮ್ಗೆ ಹೋದ. ಅಲ್ಲಿ ಅವಳು ಡೀಪ್ ಸ್ಲೀಪ್ ಅಲ್ಲಿದ್ಲು. ಅವಳು ಮುದ್ದಾದ ಮುಖ ನೋಡ್ತಾ ಅವನ ಹಾಗೆ ನಿಂತ್ಬಿಟ್ಟ. ನಂತರ ತಾನ್ ತಂದಿದ್ದ ಸಾಮಾನೆಲ್ಲ ಅಲ್ಲೇ ಮೂಲೆಯಲ್ಲಿ ಜೋಡಿಸಿಟ್ಟು ಮೆಲ್ಲಗೆ ಹೆಜ್ಜೆ ಆಗ್ತಾ ಬೆಡ್ ಹತ್ರ ಹೋದ. ನಿಧಾನಕ್ಕೆ ಬ್ಲಾಂಕೆಟ್ ಹೊತ್ಕೊಂಡು ಹಾಗೆ ಅವಳು ಪಕ್ಕನೆ ಮಲ್ಕೊಂಡು ಕಣ್ಮುಚ್ತ. ಆದ್ರೆ ನಿದ್ದೆ ಬರ್ಲಿಲ್ಲ. ಅವತ್ ರಾತ್ರಿ ತಾನು ಹೇಗ್ ಸಾನ್ಯಾ ರೂಮ್ಗೆ ಹೋದೆ ಅನ್ನೋ ಯಕ್ಷ ಪ್ರಶ್ನೆನೆ ಅವನನ್ನ ಕಾಡ್ತಾ ಇತ್ತು. ಸಾನ್ಯನ್ ಪಕ್ಕದಲ್ಲಿ ಜಾಗ ಪಡೆದಿರೋ ಸಾಮ್ರಾಟ್ ಮುಂದೆ ಅವಳ ಹೃದಯದಲ್ಲೂ ಸ್ಥಾನ ಪಡಿತಾನ. ಸಾಮ್ರಾಟ್ ಚಿರಾಗ್ಗೆ ಹೇಗ್ ಬುದ್ಧಿ ಕಲಿಸ್ತಾನೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ FM. ಅವತ್ ರಾತ್ರಿ ಆ ರೂಮ್ಗೆ ಹೇಗ್ ಹೋದೆ ಅಂತ ಸಾಮ್ರಾಟ್ ನೆನಪು ಮಾಡ್ಕೊಳ್ತಾ ಇದ್ದ. ಅಷ್ಟರಲ್ಲಿ ಸಾನ್ಯಾ ಜೋರಾಗಿ ಕಿರ್ಚ್ಕೊಂಡೆ ಕೇಳಿಸ್ತು. ಅವಳ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಬೆನ್ ಮೇಲೆ ಒಂದು ಸ್ಟ್ರಾಂಗ್ ಒದೆ ಬಿತ್ತು. ದೊಪ್ಪ ಅಂತ ನೆಲಗ್ ಬಿದ್ದ. ಕೆಳಗ್ ಬಿದ್ದಿದ್ದೇನೋ ಅವನಿಗೆ ಶಾಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಅವನ್ಗೆ ಅದೊಂದು ದೊಡ್ಡ ವಿಷಯನೂ ಅಲ್ಲ. ಸಾನ್ಯಾ ಮಾತ್ರ ಸಿಂಹಿಣಿ ತರ ಕಿರಿಸ್ತಾ, ಎಷ್ಟು ಧೈರ್ಯ, ನನ್ ರೂಮಿಗೆ ಬಂದು ನನ್ ಪಕ್ಕನೆ ಮಲ್ಕೋತ್ಯಾ ಹಾ? ಸಾಮ್ರಾಟ್ ನಿಧಾನಕ್ಕೆದ್ದು ಲೈಟ್ ಆಗಿ ನೋಯ್ತಿರೋ ಬೆನ್ನ ಉಚ್ಕೊಳ್ತಾ,
ಏನ್ ನನ್ ಮೂಳೆ ಮುರಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅಮ್ಮ, ಎಷ್ಟು ನೋವಾಗ್ತಿದೆ ಗೊತ್ತಾ? ಮೊದ್ಲು ನನ್ ಕ್ವಶನ್ಗೆ ಆನ್ಸರ್ ಮಾಡು. ನನ್ ಬೆಡ್ ಮೇಲೆ ಬಂದ್ ಮಲ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನೀನ್ ಏನ್ ಅನ್ಕೊಂಡಿದ್ಯಾ? ಯಾರನ್ ಕೇಳಿ ನಾನ್ ಪಕ್ಕ ಬಂದ್ ಮಲ್ಕೊಂಡೆ? ಯಾರನ್ ಕೇಳಿ ನಾನ್ ಬ್ಲಾಂಕೆಟ್ ಹೊತ್ಕೊಂಡೆ? ಸಾಮ್ರಾಟ್ ಡೀಪ್ ಬ್ರೆತ್ ತಗೊಂಡು ಕೆಳಗ್ ಬಿದ್ದಿದ್ದ ಬ್ಲಾಂಕೆಟ್ ನ ಬೆಡ್ ಮೇಲೆ ಹಾಕ್ತಾ, ಅರೆ ನಾನ್ ನಿನ್ ಗಂಡ, ಅದನ್ನೇ ಮರ್ತ್ಬಿಟ್ಯಾ? ಏನೋ ಗಂಡನ? ಮೈ ಫುಟ್! ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹುಚ್ಚೊಂತರ ಮಾತಾಡೋದನ್ನ ಮೊದ್ಲು ನಿಲ್ಸು. ನೀನ್ ನನ್ ಗಂಡ ಅಲ್ಲ, ನನ್ ಶತ್ರು, ಪರಮ ಶತ್ರು. ನನಗ್ ನಿನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಓಹೋ, ನನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ವಾ? ಹಾಗಾದ್ರೆ ಇನ್ಯಾರ ಮುಖ ನೋಡೋದಕ್ಕಿಷ್ಟ? ಆ ಬಂಡಲ್ ರಾಜ ಚಿರಾಗ್ದ? ಅವನನ್ನ ಲಯ್ಯರ್ ಅನ್ನೋಕೆ ಎಷ್ಟೋ ಕೊಬ್ಬು ನಿನ್ಗೆ. ನಿನ್ಗಿಂತ ಅವನು 100% ಬೆಟರ್, ಅಲ್ಲಲ್ಲ ಮಿಲಿಯನ್ ಟೈಮ್ಸ್ ಬೆಟರ್. ಅವನ ಬಗ್ಗೆ ಒಂದೇ ಒಂದ್ ಮಾತಾಡೋದಕ್ಕೂ ಮೊದ್ಲು 100 ಸಲ ಯೋಚನೆ ಮಾಡು ಅಂತ ಹೇಳ್ತಾ ಎದ್ದು ಬಾತ್ರೂಮ್ ಕಡೆ ಹೋದ್ಲು. ಡೋರ್ ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಮೊದ್ಲು ಸಾಮ್ರಾಟ್ ಕಡೆ ಶಾರ್ಪ್ ಲುಕ್ ಕೊಡ್ತಾ, ನಾನು ಆಚೆ ಬರೋ ಅಷ್ಟರಲ್ಲಿ ನೀನ್ ಈ ರೂಮಿಂದ ತೊಲಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನನ್ನ ಕೊಲ್ಲೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂತ ಹೇಳಿ ಟರ್ನ್ ಆದ್ಲು. ಸಾಮ್ರಾಟ್ ಆಳ್ವಾಗಿ ಉಸಿರು ತಗೊಂಡವನು, ಏಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಕಾಂಟ್ರಾಕ್ಟ್ ಆಯ್ತಾ ಅಂತ ಕೇಳ್ಬಿಟ್ಟ. ಸಾನ್ಯಾ ಡೋರ್ ಕ್ಲೋಸ್ ಮಾಡದೆ ಅವನ್ ಕಡೆನೆ ನೋಡ್ತಾ ನಿಂತ್ಬಿಟ್ಲು. ಈಗ ಅವಳ ಕಣ್ಣಲ್ಲಿ ಕೋಪದ ಬದಲಾಗಿ ಆಶ್ಚರ್ಯ ಇತ್ತು. ಸಾಮ್ರಾಟ್ ಅದನ್ನ ನೋಟಿಸ್ ಮಾಡ್ದ. ಸಾಮ್ರಾಟ್ ಅವಳ ಕಣ್ಗಳನ್ನ ನೋಡ್ತಾ, ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ. ಸಾಮ್ರಾಟ್ ಮುಂದಕ್ಕೆ ಮಾತಾಡೋದಕ್ಕೂ ಮೊದ್ಲೇ, ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ಸಾಮ್ರಾಟ್, ನೀನ್ ಏನೂ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ ನನ್ ಡ್ಯಾಡಿ ಫ್ರೆಂಡ್ ನನ್ಗೆ ಹೆಲ್ಪ್ ಮಾಡಿದ್ರು, ಸುಮ್ನೆ ಕ್ರೆಡಿಟ್ ತಗೊಳೋದಕ್ ನೋಡ್ಬೇಡ. ಆಗ್ಲೇ ಚಿರಾಗ್ನ ಲಯ್ಯರ್ ಅಂದ್ಯಲ್ಲ, ನೀನ್ ಎಷ್ಟು ದೊಡ್ಡ ಲಯ್ಯರ್ ಅಂತ ನಿನ್ಗೆ ಈಗ ಅರ್ಥ ಆಗಿರ್ಬೇಕಲ್ವಾ? ಛೀ, ಇಲ್ಲ ಸಾನ್ಯಾ, ಅದು ನಾನು ಅಂತ ಹೇಳೋವಾಗ್ಲೇ ಅವಳು ಬಾತ್ರೂಮ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಳು. ಸಾಮ್ರಾಟ್ಗೆ ತುಂಬಾ ಬೇಜಾರಾಯ್ತು. ಆ ರೂಮಲ್ಲಿ ಒಂದು ಕ್ಷಣನೂ ಉಳ್ಕೊಳಕ್ಕಾಗ್ಲಿಲ್ಲ. ಅವನು ಯಾವಾಗ್ಲೂ ಮಲ್ಕೊಳ್ಳೋ ಸ್ಟೋರ್ ರೂಮ್ಗೆ ಹೋದ. ಎಷ್ಟೋ ಹೊತ್ತಿನ ನಂತರ ಕಷ್ಟಪಟ್ಟು ನಿದ್ದೆಗೆ ಜಾರ್ದ. ಬೆಳಗಾದ್ಮೇಲೆ ಸಾಮ್ರಾಟ್ ರೂಮಿಂದ ಆಚೆ ಬಂದಾಗ ಆಗ್ಲೇ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸಾನಿಯಾ ಮತ್ತೆ ಶ್ರೀಕಂಠ ದತ್ತ ಇಬ್ರು ಕೂತಿದ್ರು. ಸಾಮ್ರಾಟ್ ಕೂಡ ಸೈಲೆಂಟ್ ಆಗಿ ಬಂದು ಕೂತ್ಕೊಂಡ. ಆಗ ಶ್ರೀಕಂಠ ದತ್ತ, ಕಾಂಟ್ರಾಕ್ಟ್ಗೆ ಅಕ್ರಮ್ ಸೈನ್ ಮಾಡಿದ್ರು ಅಂತ ಕೇಳ್ಪಟ್ಟೆ, ನಿಜಾನಾ? ಸಾನಿಯಾ ತಲೆ ಎತ್ತಿದ್ಲು. ಹಾ ತಾತ, ಸೈನ್ ಮಾಡಿದ್ದಾರೆ. ಒಳ್ಳೇದು. ಅಟ್ಲೀಸ್ಟ್ ನಿನ್ಗೆ ಬಿಸ್ನೆಸ್ ಯಾವ ರೀತಿ ಮುಂದುವರಿಸ್ಬೇಕು ಅನ್ನೋ ಐಡಿಯಾನಾದ್ರೂ ಬಂತಲ್ಲ. ನಾನಿನ್ಮೇಲೆ ನಿಮ್ಮನ್ನ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ತಾತ. ಸಾನ್ಯಾ ತಾತನ್ ಮುಂದೆ ಕಳ್ಕೊಂಡಿರೋ ರೆಸ್ಪೆಕ್ಟ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಳು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ಲು. ಶ್ರೀಕಂಠ ದತ್ತ ಸಾಮ್ರಾಟ್ ಕಡೆ ನೋಡಿ, ನಿನ್ಗೆಲ್ಲಾದ್ರೂ ಕೆಲ್ಸ ಸಿಕ್ತಾ? ಹೌದು, ಅಕ್ರಮ್ ಸರ್ ಕಂಪ್ನಿಲೇ ನನಗೆ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಪೋಸ್ಟ್ ಸಿಕ್ಕಿದೆ? ಆಫೀಸ್ ಅಸಿಸ್ಟೆಂಟ್. ಸಾಮ್ರಾಟ್ ಯಾವುದೇ ಹಿಂಜರಿಕೆ ಇಲ್ಲದೆ ಆನ್ಸರ್ ಮಾಡ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶರ್ಮಿಳಾ ಜೋರಾಗಿ ನಕ್ಬಿಟ್ಲು. ಎಲ್ರೂ ಆಶ್ಚರ್ಯದಿಂದ ಅವಳ ಕಡೆ ತಿರುಗಿದ್ರು. ಆದ್ರೂ ಶರ್ಮಿಳಾ ನಗು ನಿಲ್ಲಿಸ್ತೆ, ನಿನ್ನಂತ ಲೋ ಕ್ಲಾಸ್ ಜನಕ್ಕೆ ಇಂಥ ಪೋಸ್ಟ್ ಬಿಟ್ಟು ಇನ್ನೆಂಥ ಪೋಸ್ಟ್ ಸಿಗೋದಕ್ಕೆ ಸಾಧ್ಯ? ನಮ್ ಚಿರಾಗ್ ಪ್ರತಿ ತಿಂಗಳು ಲಕ್ಷ ಸಂಪಾದಿಸ್ತಾನೆ, ನೀನ್ ಎಷ್ಟು ಸಂಪಾದಿಸ್ತೀಯ? ಸಾಮ್ರಾಟ್ ಆ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಹೋಗ್ಲಿಲ್ಲ. ಶರ್ಮಿಳಾ ಜೊತೆ ವಾದ ಮಾಡೋದು ಒಂದೇ, ಸಗಣಿ ಜೊತೆ ಗುದ್ದಾಡೋದು ಒಂದೇ ಅಂತ ಅವನು ಸೈಲೆಂಟ್ ಆಗ್ಬಿಟ್ಟ. ಆದ್ರೆ ಶರ್ಮಿಳಂಗೆ ಸಾಮ್ರಾಟ್ನ ಕೆಣಕಿ ಅವಮಾನ ಮಾಡೋದ್ರಲ್ಲಿ ಏನೋ ಒಂಥರ ಕಿಕ್ಕು. ಮಾತಾಡು ಸಾಮ್ರಾಟ್, ಯಾಕೆ ಸುಮ್ನಾಗ್ಬಿಟ್ಟೆ? ತಿಂಗಳ ಎಷ್ಟು ಸಂಪಾದಿಸ್ತೀಯ ಅಂತ ಬೆರಳೆಣಿಸ್ತಿದ್ಯೋ ಹೇಗೆ? ಶ್ರೀಕಂಠ ದತ್ತ ಮಧ್ಯ ತಡೆದು, ಶರ್ಮಿಳಾ, ಯಾರೇ ಆಗಿರ್ಲಿ ಇಂಥ ವಿಚಾರಗಳನ್ನೆಲ್ಲ ತಿನ್ನೋವಾಗಿ ಮಾತಾಡಬಾರ್ದು ಅಂದ್ರು. ತಕ್ಷಣ ಎಲ್ರೂ ಸೈಲೆಂಟ್ ಆದ್ರು. ಸಾಮ್ರಾಟ್ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಗಡೆ ಬಂದ. ಅಲ್ಲೇ ಇದ್ರೆ ಶರ್ಮಿಳಾ ತಿಂಡಿ ಜೊತೆ ಅವನ್ ತಲೆನೂ ತಿಂತಾಳೆ ಅಂತ ಗೊತ್ತಿತ್ತು. ಅವನಿಗೆ ತಾನು 1000 ಕೋಟಿ ಸಾಮ್ರಾಜ್ಯದ ಟೈಗರ್ ಅಂತ ಶರ್ಮಿಳಾ ಕಿವಿಲಿ ಮೈಕಿಟ್ಟು ಕೂಗಿ ಹೇಳ್ಬೇಕು ಅನ್ನಿಸ್ತಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಲಿ ಅವನು ಸುಮ್ನಿರ್ದೆ ಬೇರೆ ದಾರಿ ಇರ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಆಫೀಸ್ ರೀಚ್ ಆದ. ಕ್ಯಾಬಿನಲ್ಲಿ ಕೂತು ಕೆಲಸ ಮಾಡ್ತಿದ್ದಾಗ ಡಬ್ ಅಂತ ಡೋರ್ ತಳ್ಕೊಂಡು ಜೆನ್ನಿ ಒಳಗಡೆ ಬಂದೋಳೆ ಮೈ ಮೇಲೆ ದೆವ್ವ ಮೆಟ್ಕೊಂಡೋಳ್ತಾರ, ಏನಿದೆಲ್ಲ, ವಾಟ್ ಇಸ್ ಆಲ್ ದಿಸ್? ಜೋರಾಗಿ ಕಿರಿಸ್ತಿದ್ಲು. ಸಾಮ್ರಾಟ್ಗೆ ಅವಳು ಏನ್ ಕೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಕಾಮಗೆ, ಏನಾಯ್ತು ಅಂತಂದವನೇ ಮತ್ತೆ ವರ್ಕ್ ಶುರು ಮಾಡ್ದ. ಹೆಲೋ, ಐ ಆಮ್ ಟಾಕಿಂಗ್ ಟು ಯು. ಸಾಮ್ರಾಟ್ ಅದಕ್ಕೆ ಕೇರ್ ಮಾಡ್ದೆ, ಹಾ ಗೊತ್ತು, ಅದಕ್ಕೆ ಯಾಕೆ ಹೀಗೆ ಕಿರಿಸ್ತಿದ್ದೀರಾ? ಮೆತ್ತಗ್ ಮಾತಾಡಿ. ವೇರ್ ಇನ್ ದ ಆಫೀಸ್, ಪ್ಲೀಸ್ ಬಿ ರೆಸ್ಪೆಕ್ಟ್ಫುಲ್. ಓಹೋ, ನಿನಗೆ ರೆಸ್ಪೆಕ್ಟ್ ಬೇರೆ ಕೇಳು. ನನಗ್ ಬರ್ತಿರೋ ಕೋಪಕ್ಕೆ ಲುಕ್ ಅಟ್ ದಿಸ್. ಈ ಕಸ್ಟಮರ್ ನಮ್ ಕಂಪ್ನಿಗೆ 2 ಸ್ಟಾರ್ ಕೊಟ್ಟಿದ್ದಾರೆ. ಅವ್ರನ್ನ ಹ್ಯಾಂಡಲ್ ಮಾಡಿದ ಮಹಾನ್ ಭಾವ ನೀನೇ ಅಲ್ವಾ? ಅವ್ರಿಗೆ ಏನ್ ಹೇಳ್ದೆ ಅಂತ ಕೇಳ್ತಾ ಒಂದು ಫೈಲ್ನ ಎತ್ತಿ ಅವ್ನ ಟೇಬಲ್ ಮೇಲೆ ಬಿಸಾಕಿದ್ಲು. ಸಾಮ್ರಾಟ್ ಅದನ್ನ ಎತ್ಕೊಂಡು ನೋಡಿ, ಏನ್ ತಮಾಷೆ ಮಾಡ್ತಿದ್ದೀರಾ? ನಾನ್ ನಿನ್ನೆ ಯಾವ ಲೇಡಿ ಕಸ್ಟಮರ್ನು ಅಟೆಂಡೇ ಮಾಡಿಲ್ಲ. ನನಗ್ ಬಂದಿದ್ 4 ಕಾಲ್ಸು. ಅವ್ರ ಜೊತೆ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ದೀನಿ.
ಓಹೋ ಹೌದಾ, ಮತ್ತೆ ಇದು ಹೇಗಾಯ್ತು? ಎಕ್ಸ್ಪ್ಲೈನ್ ಮಾಡು. ಬರೀ ಸುಳ್ಳು ಹೇಳೋದೇ ಆಗೋಯ್ತು. CEO ಸರ್ ನಿನ್ನ ಮ್ಯಾನೇಜರ್ ಪೋಸ್ಟ್ ಇಂದ ಕಿತ್ ಬಿಸಾಕಿರೋದಕ್ಕೆ ಈ ತರ ಕೋಪ ತೀರಿಸ್ಕೊತಾ ಇದ್ಯಾ ಅಲ್ವಾ? ಸಾಮ್ರಾಟ್ಗೆ ಇರಿಟೇಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನೋಡಿ ನಾನು ಮತ್ತೆ ಹೇಳ್ತಿದ್ದೀನಿ, ನನ್ನಿಂದ ಈ ತಪ್ಪಾಗಿಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಕೊಡಲ್ಲ ಏನ್ ಮಾಡ್ತೀಯಾ? ನಾನಿಲ್ಲಿ ನಿನ್ಗೆ ಸೀನಿಯರ್, ಅದ್ ಗೊತ್ತಿದೆ ತಾನೆ? ಸಾಮ್ರಾಟ್ ಮುಖ ಕಿವುಚ್ಕೊಂಡು ಆ ಫೈಲ್ನ ಜೆನ್ನಿಗೆ ವಾಪಸ್ ಕೊಡ್ತಾ, ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್ ರೈಟ್ ನಾವ್. ಈ ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ರೇಗ್ಬಿಟ್ಟ. ಮಿಸ್ಟರ್ ಸಾಮ್ರಾಟ್, ಐ ನೀಡ್ ಅನ್ ಎಕ್ಸ್ಪ್ಲನೇಷನ್. ಇದೆಲ್ಲ ಹೇಗ್ ನಡೀತು ಅಂತ ನೀನ್ ಹೇಳ್ದೇ ಇದ್ರೆ ಅಕ್ರಮ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ಡೈರೆಕ್ಟ್ ನಿನ್ನ ಕೆಲಸದಿಂದ ಕಿತ್ ಬಿಸಾಕ್ತಾರೆ. ಸಾಮ್ರಾಟ್ ಕ್ಯಾಶುಯಲ್ ಆಗಿ, ಓಕೆ ಟ್ರೈ ಮಾಡಿ. ಏನೋ ಟ್ರೈ ಮಾಡ್ಬೇಕಾ? ಎಸ್, ಅಕ್ರಮ್ ಸರ್ ಹತ್ರ ಹೋಗಿ ಇದನ್ನೆಲ್ಲ ಹೇಳಿ, ಆಮೇಲೆ ಯಾರ್ ಕೆಲಸ ಕಳ್ಕೋತಾರೆ ಅಂತ ನೋಡೋಣ. ಜೆನ್ನಿಗೆ ಮೈ ಪರ್ಚ್ಕೊಳ್ಳೋಷ್ಟು ಕೋಪ ಬಂತು. ಸಾಮ್ರಾಟ್ಗೆ ಒಂದು ಲುಕ್ ಕೊಟ್ಟು ಬಿರ್ಗಾಳಿ ತರ ಆಚೆ ಹೋದ್ಲು. ಹಬ್ಬ ಅಂತ ಉಸಿರು ಬಿಡ್ತಾ ಸಾಮ್ರಾಟ್ ಕೆಲಸ ಮುಂದುವರಿಸ್ತಾ. ಆಕ್ಚುಲಿ ಅವನ್ಗೆ ಈ ಕೆಲಸ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ದಿನ ಪೂರ್ತಿ ಒಂದೇ ಕಡೆ ಕೂತು ಕಾಲ್ಸ್ ಅಟೆಂಡ್ ಮಾಡ್ತಾ ಅವ್ರು ಕೇಳೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಬೋರ್ ಆಗ್ತಿತ್ತು. ಬಟ್ ಅಕ್ರಮ್ ಪ್ಲಾನ್ ಮಾಡಿನೇ ಅವನನ್ನ ಈ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದ. ಅಟ್ಲೀಸ್ಟ್ ಇಲ್ಲಿ ಸೆಪರೇಟ್ ಕ್ಯಾಬಿನ್ ಸಿಗೋದ್ರಿಂದ ಸಾಮ್ರಾಟ್ ಆರಾಮಾಗಿರ್ಬೋದು ಅನ್ನೋದು ಅಕ್ರಮ್ ಉದ್ದೇಶ ಆಗಿತ್ತು. ಈಗ ಲಂಚ್ ಟೈಮ್ ಆಗಿತ್ತು, ಆದ್ರೆ ಮೇಲಿಂದ ಮೇಲೆ ಕಸ್ಟಮರ್ಸ್ ಕಾಲ್ ಬರ್ತಾನೆ ಇತ್ತು. ಅದನ್ನೆಲ್ಲ ಅವಾಯ್ಡ್ ಮಾಡಿ ಕ್ಯಾಂಟೀನ್ಗೆ ಹೋದ. ಊಟ ಮಾಡೋದು ಕೂತ್ಕೊಂಡು ಅವನ್ಗೆ ಅರ್ಜೆಂಟಲ್ಲಿ ಫೋನ್ನ ಕ್ಯಾಬಿನ್ನಲ್ಲೇ ಬಿಟ್ಟು ಬಂದಿದ್ದು ನೆನಪಾಯ್ತು. ಛೇ, ಅಕ್ರಮ್ ಅಂಕಲ್ಗೆ ಕಾಲ್ ಮಾಡಬೇಕಾಗಿತ್ತು. ಇರ್ಲಿ, ಆಮೇಲೆ ಮಾಡಿದ್ರಾಯ್ತು. ಇಷ್ಟರಲ್ಲಾಗಲೇ ಜೆನ್ನಿ ನನ್ನ ಬಗ್ಗೆ ಚಾಡಿ ಕೆಲಸ ಶುರು ಮಾಡಿರ್ತಾಳೆ. ಬಟ್ ಅಕ್ರಮ್ ಅಂಕಲ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ಕೊಂಡ. ಸಾಮ್ರಾಟ್ ಊಟ ಮುಗಿಸಿ ಕ್ಯಾಬಿನ್ ಕಡೆ ಹೊರಟಾಗ ಮ್ಯಾನೇಜರ್ ಕ್ಯಾಬಿನಿಂದ ಕಾಮಿನಿ ಆಚೆ ಬರ್ತಾ ಇರೋದು ಕಾಣಿಸ್ತು. ಅವಳು ಸಾಮ್ರಾಟ್ನ ನೋಡಿ ಸರ್ಪ್ರೈಸ್ ಆದ್ಲು. ಆದ್ರೂ ಅವನನ್ನ ಇಗ್ನೋರ್ ಮಾಡೋ ತರ ಕೂದಲನ್ನ ಸೈಡ್ಗೆ ಎಳ್ಕೊಂಡು ಅಲ್ಲಿಂದ ಹೋದ್ಲು. ಸಾಮ್ರಾಟ್ ಕೂಡ ಅವಳನ್ನ ನೋಡಿದ್ರು ನೋಡದೇ ಇರೋ ತರ ತನ್ನ ಕ್ಯಾಬಿನ್ಗೆ ಹೋದ. ಅಕ್ರಮ್ ಮತ್ತೆ ಜೆನ್ನಿ ಇಬ್ರು ಅವನ್ ಕ್ಯಾಬಿನ್ನಲ್ಲೇ ಇದ್ರು. ಅವ್ರು ನೋಡಿ ಸಾಮ್ರಾಟ್ಗೆ ಆಶ್ಚರ್ಯ ಆಯ್ತು. ಜೆನ್ನಿ ಮುಖ ಬತ್ತೋಗಿರೋ ಟೊಮ್ಯಾಟೊ ತರ ಆಗಿತ್ತು. ಅವಳ ಎಕ್ಸ್ಪ್ರೆಷನ್ ಇಂದಾನೆ ಅಕ್ರಮ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ ಅನ್ನೋದು ಸಾಮ್ರಾಟ್ಗೆ ಅರ್ಥ ಆಯ್ತು. ಅಕ್ರಮ್ ಸಾಮ್ರಾಟ್ನ ನೋಡಿದ ತಕ್ಷಣ ಬಾಟೆ ಹಾ ಬಾ ಸಾಮ್ರಾಟ್ ಅಂದ. ಸಾಮ್ರಾಟ್ ಒಳಗ್ ಬಂದು, ಏನಾಯ್ತು ಸರ್, ಎಲ್ಲ ಓಕೆ ಅಲ್ವಾ? ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತಾ ಅಂತ ಏನು ಗೊತ್ತಿಲ್ಲದೆ ಇರೋ ಒಂಥರ ಡ್ರಾಮಾ ಮಾಡ್ದ. ಏನಿಲ್ಲ ಸಾಮ್ರಾಟ್, ನಿನ್ನ ಮತ್ತೆ ಜೆನ್ನಿ ಮಧ್ಯೆ ನಡೆದಿರೋ ವಿಷಯಗಳೆಲ್ಲ ಗೊತ್ತಾಯ್ತು. ಅದೇ ವಿಷಯಕ್ಕೆ ಅವಳಿಗೆ ಗದ್ರತಾ ಇದ್ದೆ. ಇನ್ಮೇಲೆ ಜೆನ್ನಿ ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅದನ್ ಕೇಳಿ ಜೆನ್ನಿ ಫುಲ್ ಶಾಕ್ ಆಗಿ, ಅಂದ್ರೆ ಏನರ್ಥ ಸರ್? ನೀನು ಸಾಮ್ರಾಟ್ನ ಕೆಲಸದಿಂದ ತೆಗ್ದು ಹಾಕ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಆದ್ರೆ ಸಿಚುವೇಶನ್ ಉಲ್ಟಾ ಆಗಿದೆ. ಕೆಲಸ ಹೋಗ್ತಿರೋದು ಸಾಮ್ರಾಟ್ದಲ್ಲ, ನಿಂದು. ಸರ್ ಪ್ಲೀಸ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೆಲಸದಿಂದ ಮಾತ್ರ ತೆಗಿಬೇಡಿ. ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ಸರ್. ಜೆನ್ನಿ ಅಕ್ರಮ್ ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು. ಅದನ್ನ ನೋಡಿ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಅಕ್ರಮ್ ಫರ್ಮ್ ವಾಯ್ಸ್ನಲ್ಲಿ, ಲುಕ್ ಜೆನ್ನಿ, ನನಗೆಷ್ಟು ರೆಸ್ಪೆಕ್ಟ್ ಕೊಡ್ತೀಯೋ ಸಾಮ್ರಾಟ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು. ಅವನಿಗೆ ಮಾತ್ರ ಅಲ್ಲ, ಈ ಕಂಪ್ನಿಲಿರೋ ಎಲ್ಲ ಎಂಪ್ಲಾಯೀಸ್ಗೂ ಕೊಡ್ಬೇಕು. ಜೆನ್ನಿಗೆ ಭಯ ಸ್ಟಾರ್ಟ್ ಆಗಿತ್ತು. ನಿಧಾನಕ್ಕೆ ಚೇರಿಂದ ಮೇಲೆದ್ದು ಸಾಮ್ರಾಟ್ ಕಡೆ ತಿರುಗಿ, ಸಾರಿ ಸಾಮ್ರಾಟ್, ದಯವಿಟ್ಟು ಕೆಲಸದಿಂದ ತೆಗಿಬೇಡಿ. ಅಕ್ರಮ್ ಸರ್ಗೆ ನೀನಾದ್ರೂ. ಅವಳಿಗೆ ಮುಂದೆ ಮಾತಾಡೋದಕ್ಕಾಗ್ಲಿಲ್ಲ. ಕಣ್ಣಲ್ಲಿ ನೀರು ತುಂಬಿತ್ತು. ಸಾಮ್ರಾಟ್ಗೆ ಅವಳನ್ನ ನೋಡಿ ಪಾಪ ಅನ್ನಿಸ್ತು. ಅಕ್ರಮ್ಗೆ ಕಣ್ಣಲ್ಲೇ ಸನ್ನೆ ಮಾಡಿ ಜೆನ್ನಿನ ಕೆಲಸದಿಂದ ತೆಗಿಯೋದು ಬೇಡ ಅಂತ ಹೇಳ್ದ. ಅಕ್ರಮ್ ಓಕೆ ಅಂತ ತಲೆ ಆಡಿಸ್ದ. ಸರಿ, ಆದ್ರೆ ಒಂದ್ ಕಂಡೀಷನ್, ಇನ್ ಮುಂದೆ ಸಾಮ್ರಾಟ್ ಜೊತೆ ಆಗ್ಲಿ ಬೇರೆ ಎಂಪ್ಲಾಯೀಸ್ ಜೊತೆ ಆಗ್ಲಿ ಮರ್ಯಾದೆಯಿಂದ ನಡ್ಕೊಳ್ದೇ ಇದ್ರೆ ಮತ್ತೊಂದು ಅವಕಾಶ ಇಲ್ಲ. ಇನ್ ಮುಂದೆ ಎಲ್ರಿಗೂ ನೀನ್ ರೆಸ್ಪೆಕ್ಟ್ ಕೊಡ್ಬೇಕು. ಜೆನ್ನಿ ಕಣ್ಣೀರ್ ಒರೆಸ್ಕೊಂಡು, ಇನ್ಮೇಲೆ ಯಾವತ್ತೂ ಯಾರ ಮೇಲೂ ರೇಗಲ್ಲ ಸರ್, ಪ್ರಾಮಿಸ್. ಹಾ, ಇನ್ನೊಂದು ವಿಚಾರ, ಈ ಕ್ಯಾಬಿನಲ್ಲಿ ಏನೇನ್ ನಡೀತೋ ಅದನ್ನೆಲ್ಲ ತಗೊಂಡು ಹೋಗಿ ಯಾರ ಹತ್ರನಾದ್ರೂ ಬಾಯ್ ಬಿಟ್ರೆ ಪರಿಣಾಮ ಸರಿ ಇರಲ್ಲ, ನೆನ್ಪಿಟ್ಕೋ. ಇಲ್ಲ ಸರ್, ಖಂಡಿತ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ. ಓಕೆ, ಯು ಕ್ಯಾನ್ ಗೋ ನೌ. ತಕ್ಷಣ ಜೆನ್ನಿ ಅಲ್ಲಿಂದ ಆಚೆ ಓಡ್ ಹೋದ್ಲು. ಅಕ್ರಮ್ ಸಾಮ್ರಾಟ್ ಕಡೆ ನೋಡ್ತಾ, ಹಾ, ಈ ಜೆನ್ನಿ ಸ್ವಲ್ಪ ತಲೆನೋವಿನ ಹುಡುಗಿ. ಹಾ, ಹುಡುಗಿ ಅಂದ ತಕ್ಷಣ ನೆನಪಾಯ್ತು. ಆಕ್ಷನ್ ಬಗ್ಗೆ ಹೇಳಿದ್ನಲ್ಲ, ಅದು ಇವತ್ತೇ. ನಯನಾ ಕೂಡ ಅಲ್ಲಿಗೆ ಬರ್ತಾಳೆ ಅಂದಾಗ ಸಾಮ್ರಾಟ್ ಕಣ್ಣು ಶೈನ್ ಆದ್ವು. ಅಕ್ರಮ್ ಈಗಾಗ್ಲೇ ತುಂಬಾ ಸಲ ನಯನಾ ಬಗ್ಗೆ ಮಾತಾಡಿದ್ದ. ಹಾಗಾಗಿ ಸಾಮ್ರಾಟ್ಗೆ ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇತ್ತು. ಸರಿ, ಹಾಗಾದ್ರೆ ನಾವು ಹೋಗೋಣವಾ? ನಾವಲ್ಲ, ನೀನ್ ಮಾತ್ರ. ನಾನು ಅಲ್ಲಿಗೆ ಬರ್ತೀನಿ, ಆದ್ರೆ ನಿನ್ ಜೊತೆ ಅಲ್ಲ. ನಾವಿಬ್ರು ಒಟ್ಟಿಗೆ ಹೋದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅಲ್ಲಿಗೆ ದಿಕ್ಪಾಲ್ ಕೂಡ ಬರ್ತಾನೆ. ಸುಮ್ಮನೆ ತೊಂದರೆ ಆಗೋದ್ ಬೇಡ. ದಿಕ್ಪಾಲ್ ಹೆಸರು ಕೇಳ್ತಿದ್ದಂಗೆ ಸಾಮ್ರಾಟ್ ಕಣ್ಣು ಆಟೋಮೆಟಿಕ್ ಆಗಿ ದೊಡ್ಡದಾದ್ವು. ಅವನ ಎನಿಮಿನ ಆದಷ್ಟು ಬೇಗ ಮೀಟ್ ಆಗ್ಬೇಕು ಅಂತ ಬಯಸ್ತಿದ್ದ. ಹಾ ಟೈಗರ್,
ನೀನು ದಿಗ್ಬಾಲ್ಗಿಂತ ನಯನ ಬಗ್ಗೆನೇ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು. ಅವಳೊಂಥರ ಸ್ವೀಟ್ ಪಾಯ್ಸನ್ ಇದ್ದಂಗೆ. ನಾನು ನಮ್ಮ ಟೀಮಲ್ಲಿ ಒಬ್ರಿಗೆ ಹೇಳ್ತೀನಿ, ನಮ್ಮ ಗೋಲ್ಡನ್ ಲೋಟಸ್ ಇಂದ ಅವ್ರು ನಿನ್ನ ಪಿಕ್ ಮಾಡ್ತಾರೆ. ಹಾಗೆ ಈ VIP ಕಾರ್ಡ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ನಿನಗೇನಾದ್ರೂ ತೊಂದರೆ ಆದ್ರೆ ಇದೊಂದು ತೋರಿಸು. ಸಾಮ್ರಾಟ್ ಕಾರ್ಡ್ನೇ ಸೂಕ್ಷ್ಮವಾಗಿ ನೋಡ್ದ. ಕಾರ್ಡ್ ಕೆಳಭಾಗದಲ್ಲಿ ಸಣ್ಣ ಟೈಗರ್ ಸಿಂಬಲ್ ಇತ್ತು. ಅಕ್ರಮ್ ಅವನ ಹೆಗ್ಲು ತಟ್ಟಿ, ನೀನೇ ನಿಜವಾದ ಟೈಗರ್ ಅಂತ ಜನಕ್ಕೆ ಗೊತ್ತಾದ್ರೆ ಎಲ್ರೂ ನಿನ್ನನ್ನ ದೇವ್ರ ತರ ಪೂಜೆ ಮಾಡ್ತಾರೆ. ಸಾಮ್ರಾಟ್ ಮುಗುಳ್ನಗ್ತಾ ಆ ಕಾರ್ಡ್ನ ಜೇಬಲ್ ಇಟ್ಕೊಂಡ. ವಾಟ್ ನೆಕ್ಸ್ಟ್? ಸಾಮ್ರಾಟ್ ನಯನನ ಭೇಟಿ ಆದ್ಮೇಲೆ ಏನೇನಾಗತ್ತೆ? ಇವತ್ತಾದ್ರೂ ಅವನ್ ಶತ್ರು ದಿಗ್ಬಾಲ್ನ ನೋಡೋ ಚಾನ್ಸ್ ಸಿಗತ್ತಾ? ಇದಕ್ಕೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ಉತ್ತರ ಇದೆ. ಕೇಳಿಸ್ಕೊಳ್ಳಿ, ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ FM. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.